ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಅಕಾಡೆಮಿಯಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರ ಮತ್ತೊಂದು ಸಾಮಾನ್ಯ ಜ್ಞಾನ 2025ನ ಪ್ರಶ್ನೋತ್ತರ ಸರಣಿಯನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿಗಳು ನಿಮಗೋಸ್ಕರ ಎಂಜಾಯ್ ಮಾಡ್ತಾ ಇದ್ದೀರಿ. ಜೊತೆಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಹಿಂದಿನ ಎಲ್ಲ ತರಗತಿಗಳನ್ನು ನೀವು ನೋಡಿದರೆ ಇದನ್ನು ಕೂಡ ಕಂಟಿನ್ಯೂಯೇಷನ್ಸ್ ಹಾಗೆಯೇ ನೋಡ್ಬೋದು. ಸ್ನೇಹಿತರೆ, ಇವತ್ತಿನ ಪ್ರಶ್ನೋತ್ತರ ಸರಣಿ ತುಂಬ ಅದ್ಭುತವಾಗಿರ್ತದೆ. ಲಾರ್ಡ್ ಹಾರ್ಡಿಂಜ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ರತ್ನಾಕರ ವರ್ಣಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಂಗೊಳ್ಳಿ ರಾಯಣ್ಣ, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ, ತಾಳಿಕೋಟೆ ಕದನ ಅಂತ ಏನು ಕರಿತೀವಿ, ಹಾಗೆ ರಕ್ಕಸ ತಂಗಡಿ ಕದನ, ಹಾಗೆ ಕರ್ನಾಟಕದ ಸಾಮ್ರಾಜ್ಯದನ್ನು ಆಳಿರ್ತಕ್ಕಂಥ ಪ್ರಮುಖ ಸಾಮ್ರಾಜ್ಯಗಳು, ಅವುಗಳ ಕಲೆ ವಾಸ್ತುಶಿಲ್ಪದಲ್ಲಿ ನಾಣ್ಯಗಳ ಮಹತ್ವದ ಬಗ್ಗೆ ಮಾತಾಡ್ತೀವಿ. ಹಾಗೆ ಫಿಡೆಲ್ ಕ್ಯಾಸ್ಟ್ರೋ ಒಂದು ದೇಶವನ್ನು ಎಷ್ಟು ಸುದೀರ್ಘವಾಗಿ ಒಬ್ಬನೇ ಅಧ್ಯಕ್ಷ ಆಳ್ಬೋದು ಅನ್ನೋದಕ್ಕೊಂದು ಉದಾಹರಣೆ ಫಿಡೆಲ್ ಕ್ಯಾಸ್ಟ್ರೋ. ಮತ್ತು ಚಿಗುವೆರಾ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ, ಯುವಕರ ನಾಡಿ ಮಿಡಿತವಾಗಿದ್ದ ಒಂದು ಕಾಲದ ಶ್ರೇಷ್ಠ ಹೀರೋ ಚಿಗುವೆರಾ ಬಗ್ಗೆ ಮಾತಾಡ್ತೀವಿ. ಹಾಗೆಯೇ ನಿಮಗೆ ಗೊತ್ತಿದೆ ವ್ಯಾಟಿಕನ್ ಸಿಟೀಸ್ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿಗಳು ಬರ್ತಾ ಇದೆ ಅಂದರೆ ಇದರ ಒಂದು ಪಾಯಿಂಟ್ನು ಕೂಡ ಮಿಸ್ ಮಾಡದೆ ಹಾಗೆ ತಾವೆಲ್ಲರೂ ನೋಡ್ಕೊಂಡ್ರೆ ನಿಮ್ಮ ಮುಂದಿನ ಪರೀಕ್ಷೆಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಈ ಪ್ರಶ್ನೋತ್ತರ ಸರಣಿಯನ್ನು ಆರಂಭಿಸೋಣ. ಪ್ರಶ್ನೋತ್ತರ ಸರಣಿ ಆರಂಭಿಸುವಾಗ ನೆನಪಿರಲಿ, ನಮ್ಮ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಕ್ವಶನ್ ನಂಬರ್ 161, 161ನೇ ಪ್ರಶ್ನೆಗೆ ಬಂದಿದ್ದೀನಿ. ಏನಿದೆ ನೋಡಿ, 161 ಕ್ವಶನ್ಸ್ ಏನು ಹೇಳ್ತದೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಹಾಗೆ ನಿಶಾನ್ ಎ ಪಾಕಿಸ್ತಾನ್ ಈ ಎರಡು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಪಡೆದಂತಹ ವ್ಯಕ್ತಿ ಯಾರು ಅಂತ? ಮೊರಾರ್ಜಿ ದೇಸಾಯಿ, ಮಹಾತ್ಮ ಗಾಂಧೀಜಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಹಾಗೆ ಅಯೂಬ್ ಖಾನ್ ಯಾರು ಅಂತ ಕೂಡ ನಮಗಿಲ್ಲಿ ಕೇಳಲ್ಪಟ್ಟಿದೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ, ಭಾರತ ರತ್ನ ನಮ್ಮ ದೇಶದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹಾಗೆ ಪಾಕಿಸ್ತಾನ್ ಕೂಡ ನಿಶಾನ್ ಎ ಪಾಕಿಸ್ತಾನ್ ಅನ್ನುವಂಥದ್ದನ್ನು ಕೂಡ ಕೊಡುತ್ತೆ. ಈ ಎರಡನ್ನೂ ಪಡ್ಕೊಂಡಂಥ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಭಾರತದ ಮುಖ್ಯಮಂತ್ರಿಗಳ ಪಟ್ಟಿನಲ್ಲಿ ನಿಮಗೆ ಅದ್ಭುತವಾಗಿ ಸಿಗ್ತಕ್ಕಂಥದ್ದು ಒಂದು ಮೊರಾರ್ಜಿ ದೇಸಾಯಿ ಅವರು. ಅಂಥ ಮೊರಾರ್ಜಿ ದೇಸಾಯಿ ಅವರು ಈ ಎರಡು ಪ್ರಶಸ್ತಿಗಳನ್ನು ಗಳಿಸಿದವರು. ಯಾಕೆ ಇವರಿಗೆ ಎರಡು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಬಗ್ಗೆ ನಿಮಗೆ ಗೊತ್ತಿದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾರತದ ರಾಷ್ಟ್ರೀಯ ಚಳುವಳಿ ಹೋರಾಟದಲ್ಲಿ INC ಬಂದಾಗ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಂದಾಗ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿಯೊಬ್ಬ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸುದೀರ್ಘವಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪುರೇಷೆ ಮಾಡಿರೋದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಹೆಸರು ಬರುತ್ತೆ. ಇನ್ನು ಅಯೂಬ್ ಖಾನ್ ನಿಮ್ಗೆ ಗೊತ್ತಿದೆ, ಇಂಡಿಯಾ ಪಾಕಿಸ್ತಾನ ವಿಭಜನೆ ನಂತರ ಪಾಕಿಸ್ತಾನ ಸ್ವತಂತ್ರಗೊಂಡ ಮೇಲೆ ಪಾಕಿಸ್ತಾನದ ಮಹಾದಂಡನಾಯಕನಾಗಿ ನಿಯುಕ್ತರಾಗ್ತಾರೆ 1951ಕ್ಕೆ. ನಂತರ ಆ ದೇಶದ ಅಧ್ಯಕ್ಷರಾಗಿಬಿಟ್ಟು 58ರಿಂದ 69ರವರೆಗೆ ಒಂದು ಮಿಲಿಟರಿ ಆಡಳಿತವನ್ನು ಜಾರಿಗೆ ತಂದವರು. ಇವ್ರ ಹೆಸರು ನೀವು ನೆನಪಿಡಲೇಬೇಕು. ಯಾಕೆ ಅಂತಂದರೆ ತಾಷ್ಕೆಂಟ್ ಅಗ್ರಿಮೆಂಟ್ನ ವಿಚಾರದಲ್ಲಿ ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅವರ ಈ ರಷ್ಯಾದ ತಾಷ್ಕೆಂಟ್ ಅಗ್ರಿಮೆಂಟ್ಗೆ ಹೋದಂಥವ್ರು. ಬಟ್ ಅಯೂಬ್ ಖಾನ್ ವಾಪಸ್ ಬಂದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬರಲಿಲ್ಲ, ಹೆಣವಾಗಿ ವಾಪಸ್ ಬರಬೇಕಾಯಿತು. ಸೊ ಇವತ್ತು ಕೂಡ ಒಂದು ವಿವಾದಿತವಾದಂಥ ವಿಚಾರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅವರ ವಿಚಾರದಲ್ಲಿ ನೀವು ಅದನ್ನು ಓದ್ತೀರಾ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಲ್ಲಿ ಮೊರಾರ್ಜಿ ದೇಸಾಯಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊರಾರ್ಜಿ ದೇಸಾಯಿ ಈ ದೇಶದಲ್ಲಿ ಕಂಡಂತಹ ಒಂದು ಡಿಫ್ರೆಂಟ್ ರಾಜಕಾರಣಿ ಅಂತ ಹೇಳ್ಬೋದು. ಯಾಕೆಂದರೆ ಮೊಟ್ಟ ಮೊದಲಿಗೆ ಅವರು ಕಾಂಗ್ರೆಸ್ನಲ್ಲಿದ್ದವರು. ಆನಂತರ ಸ್ವತಂತ್ರವಾಗಿ ಒಂದು ಅಧಿಕಾರವನ್ನು ಮಾಡಬೇಕಾದ ಸಂದರ್ಭ ಬಂದಾಗ ಮಿತ್ರ ಪಕ್ಷಗಳನ್ನು ಒಟ್ಟುಗೂಡಿಸ್ಕೊಂಡು ಒಂದು ಸ್ವತಂತ್ರ ಅಧಿಕಾರವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಯಾಗಿ 1977ರಿಂದ 79ರವರೆಗೆ ಅಧಿಕಾರ ಮಾಡ್ತಾರೆ. ಯಾಕೆಂದರೆ ಇಂದಿರಾ ಗಾಂಧಿಯವರ ಅಧಿಕಾರ ಪತನದ ನಂತರ ಈ ದೇಶಕ್ಕೆ ಮುಂದಿನ ನಾಯಕರಾಗಿ ಇವರು ಕಾಣಿಸ್ಕೊತಾರೆ. ಸ್ವತಂತ್ರ ಚಳುವಳಿಯಲ್ಲಿ ಮೊರಾರ್ಜಿ ದೇಸಾಯಿ ಹೇಗೆ ನಮಗೆ ಗುರುತಿಸ್ಕೊಳ್ಪಡ್ತಾರೆ ಅಂದರೆ, ಮೊರಾರ್ಜಿ ದೇಸಾಯಿ ಅವರು ಗಾಂಧೀಜಿಯವರ ನಾಗರಿಕ ಅಸಹಕಾರ ಹೋರಾಟ ನಡೀತಿತ್ತಲ್ಲ, 1930ರಲ್ಲಿ ನಡೆದಂಥ ನಾಗರಿಕ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಅಂದರೆ ಒಂದು ಕಡೆ ಉಪ್ಪಿನ ಸತ್ಯಾಗ್ರಹ, ಮತ್ತೊಂದು ಕಡೆ ಅರಣ್ಯ ಸತ್ಯಾಗ್ರಹ, ಮತ್ತೊಂದು ಕಡೆ ನಿಮಗೆ ಕರ ನಿರಾಕರಣಾ ಚಳುವಳಿ, ಈ ಮೂರು ಒಟ್ಟಾಗಿ ಸೇರಿಸ್ಕೊಂಡಿದ್ದೆ ಈ ನಾಗರಿಕ ಅಸಹಕಾರ ಚಳುವಳಿ. ಇಂಥ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಕೆಲ ಕಾಲ ಜೈಲಿನಲ್ಲೂ ಕೂಡ ಇದ್ದರು. 1934ರಿಂದ 37ರ ಒಂದು ಪ್ರಾಂತೀಯ ಚುನಾವಣೆಯಲ್ಲಿ ಕೂಡ ಇವರು ಗೆಲ್ತಾರೆ.
ಎಲೆಕ್ಷನ್ಸ್ ನಡೀತದೆ, ಗೆದ್ದಾಗ ಅವರು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಮುಖ್ಯವಾಗಿ ಕಂದಾಯ ಮತ್ತು ಗೃಹ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂತಹ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವ್ರ ಪಾತ್ರವನ್ನು ನಾವು ನೋಡ್ತೀವಿ. ಅದಾದ ನಂತರ ಇವರಿಗೆ ಮೊರಾರ್ಜಿ ದೇಸಾಯಿ ಅವರಿಗೆ 1991ನಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ಅದಕ್ಕಿಂತ ಮುಂಚೆ ಅವರಿಗೆ 1990 ಮೇ 19ರಂದು ನಿಶಾನ್ ಎ ಪಾಕಿಸ್ತಾನ್ ಅನ್ನುವಂಥ ಅತ್ಯುನ್ನತ ಪ್ರಶಸ್ತಿ ಪಾಕಿಸ್ತಾನದದನ್ನು ಕೂಡ ಕೊಟ್ಟರು. ಯಾಕೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಯಿತು ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ 2 ವಿಚಾರಗಳು. ಒಂದು, ಪರಮಾಣು ಪರೀಕ್ಷೆ ನಂತರ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಗುರಿಯಾಗಿಸ್ಕೊಂಡಿದ್ರು, ಅಂತಹ ಸಂದರ್ಭದಲ್ಲಿ ಭಾರತವನ್ನು ಬಚಾವ್ ಮಾಡುವಂಥ ಕ್ರಮಗಳು, ಜೊತೆಗೆ ಭಾರತ ಪಾಕಿಸ್ತಾನ್ ಮತ್ತು ಭಾರತ ಚೀನಾ ನಡುವಿನ ಸಹಕಾರ ಕ್ಷೇತ್ರವನ್ನು ಭಾಳಷ್ಟು ಅದ್ಭುತವಾಗಿ ಇವರು ನಡೆಸ್ಕೊಂಡು ಹೋಗ್ತಾರೆ. ಭಾಳ ಅತ್ಯುತ್ತಮವಾಗಿ ಪಾಕಿಸ್ತಾನ್ ಮತ್ತು ಚೀನಾ ನಡುವಿನ ಸಹಕಾರ ಒಪ್ಪಂದಗಳನ್ನು ಮತ್ತು ಸ್ನೇಹಕ್ಕೆ ಶ್ರಮಿಸಿದವರು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ್ ಕೂಡ ತನ್ನ ಅತ್ಯುನ್ನತ ಪ್ರಶಸ್ತಿಯನ್ನು ಇಲ್ಲಿ ಕೊಡ್ತದೆ. ಹಾಗಾಗಿ ಅನೇಕ ಸಮಾಜ ಸೇವೆ ಕೆಲಸಗಳಲ್ಲಿ ಕೂಡ ಇವ್ರದ್ದು ಕೆಲಸ ಇದೆ. ಗುಜರಾತ್ ವಿದ್ಯಾಪೀಠದ ಸುಧಾರಕರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಮತ್ತು ವರ್ಗೀಸ್ ಕುರಿಯನ್ ಅವ್ರ ವಿಚಾರ ಗೊತ್ತಿದೆ. ಓಕೆ, ದ ವೈಟ್ ಫ್ಲಡ್ ಅಂತ ಅಂದರೆ ಶ್ವೇತಕ್ರಾಂತಿ ಅಂತ ಏನು ಮಾತಾಡ್ತೀವಿ, ಅಂಥ ಶ್ವೇತಕ್ರಾಂತಿಯ ಅಮೂಲ್ ಸಹಕಾರ ಚಳುವಳಿಗೆ ದುಡಿದಂಥವರಲ್ಲಿ ಇವರು ಕೂಡ ಒಬ್ಬರು. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ದೇಶದ ಅಭಿವೃದ್ಧಿಗೆ ದುಡಿದಿರೋರಲ್ಲಿ ಇವರು ಪ್ರಮುಖರಾಗಿ ನಮಗೆ ಸಿಗ್ತಾ ಹೋಗ್ತಾರೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 162 ಹೋಗೋಣ. ಏನು ಹೇಳ್ತದೆ? ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯ ಯಾರಿಂದ ಶುರುವಾಯಿತು? ಭಾರತದಲ್ಲಿ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಯಾರಿಂದ? 1813ರ ಚಾರ್ಟರ್ ಆ್ಯಕ್ಟ್, 1835ರ ಮೆಕಾಲೆ ಮಿನಿಟ್ ಎಜುಕೇಷನ್ ಮೆಕಾಲೆ ಆಯೋಗ, 1882ರ ಹಂಟರ್ ಕಮಿಷನ್ಸ್, 1884ರ ವುಡ್ಸ್ ಡಿಸ್ಪ್ಯಾಚ್ ಅಂತಿದೆ. ಇದು ತಪ್ಪಾಗಿದೆ. ಯಾಕಂದರೆ 1854ರಲ್ಲಿ ಬಂದದ್ದು ವುಡ್ಸ್ ಡಿಸ್ಪ್ಯಾಚ್. ಕ್ವಶನ್ ಪೇಪರ್ಸಲ್ಲಿ ಮಿಸ್ಟೇಕ್ಸ್ ಆಗಿತ್ತದು. ಓಕೆ, ಹಾಗಾಗಿ ನಿಮ್ಗೆ ಅದನ್ನು ತಿಳಿ ಹೇಳೋಕ್ಕೋಸ್ಕರ ಹಾಕ್ಕೊಟ್ಟಿದ್ದೀನಿ. ಸೊ ಇದು ಯಾರ ಆಧುನಿಕ ಶಿಕ್ಷಣ ಪದ್ಧತಿ ಯಾವಾಗ ಶುರುವಾಯಿತು ಅಂತ ನೀವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. 1835ರ ಮೆಕಾಲೆ ಮಿನಿಟ್ ಎಜುಕೇಷನ್ಸ್ ಭಾರತದಲ್ಲಿ ಬದಲಾವಣೆಗಳನ್ನು ತಂದಿತ್ತು. ಹಾಗಾದರೆ 1813ರ ಚಾರ್ಟರ್ ಅಧಿನಿಯಮ ಏನು ಹೇಳುತ್ತೆ? ಭಾರತೀಯ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡ್ತೇವೆ ಅಂತ. ಅಲ್ಲಿಗೆ ನಮಗೆ 13ರಿಂದ 23, 33 ಕಂಟಿನ್ಯೂಯಸ್ 20 ಇಯರ್ಸ್ 20 ವರ್ಷಗಳ ಕಾಲ ಭಾರತಕ್ಕೆ ಎಂಥ ಶಿಕ್ಷಣ ಕೊಡಬೇಕು ಅನ್ನೋದ್ರಲ್ಲೇ ನಾವು ಬಿದ್ದಿದ್ದೀವಿ. ಯಾಕೆಂದರೆ ಆವಾಗ 2 ಪಕ್ಷಗಳು ನಮ್ಮಲ್ಲಿ ಜಿದ್ದಿಗೆ ಬಂದಿದ್ವು. ಒಂದು ಆಂಗ್ಲಿಸಿಸ್ಟ್ ಅಂತ ಕರಿತಾಯಿದ್ರು, ಮತ್ತೊಂದು ಓರಿಯೆಂಟಲಿಸ್ಟ್ ಅಂತ ಕರಿತಾಯಿದ್ರು. ಓಕೆ, ಓರಿಯೆಂಟಲಿಸ್ಟ್, ಓಕೆ, ಆಂಗ್ಲಿಸಿಸ್ಟ್ ಮತ್ತು ಓರಿಯೆಂಟಲಿಸ್ಟ್ ಅಂತ ಕರಿತೀವಿ. ಇವರ ನಡುವೆ ಯಾರು ಯಾವ ಥರ ಶಿಕ್ಷಣವನ್ನು ಭಾರತಕ್ಕೆ ಅಳವಡಿಸ್ಬೇಕು ಅನ್ನೋದೇ ದೊಡ್ಡ ಚರ್ಚೆಯಲ್ಲಿತ್ತು. ಆಂಗ್ಲಿಸಿಸ್ಟ್ನವರು ಪಾಶ್ಚಿಮಾತ್ಯ ಶಿಕ್ಷಣ ಬೇಕು ಅಂತ ವಾದ ಮಾಡ್ತಾಯಿದ್ರು. ಓಕೆ, ಇವರು ಪಾಶ್ಚಿಮಾತ್ಯ ಶಿಕ್ಷಣ ಬೇಕು ಅಂತ ಹೇಳ್ತಾಯಿದ್ರು. ಇವರು ಬ್ರಿಟಿಷ್ ಮಾದರಿದು ಬೇಡ, ಭಾರತೀಯ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ನಮ್ಮಲ್ಲಿ ಕೊಡಬೇಕು ಅಂತ ಇವ್ರ ವಾದ ಇತ್ತು. ಹಾಗಾಗಿ ಈ ವಾದ ಪ್ರತಿವಾದಗಳು ಹೀಗೆ ನಡೀತಾ 20 ವರ್ಷ ಕಳೆದೋಯ್ದುಬಿಟ್ರೆ ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ. ಆಮೇಲೆ ಭಾರತಕ್ಕೆ ಮೆಕಾಲೆಯನ್ನು ಕರೆಸ್ತಾನೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆದಾಗ ಈ ಮೆಕಾಲೆ ಮಿನಿಟ್ ಎಜುಕೇಷನ್ಸ್ ಭಾರತಕ್ಕೆ ಬಂತು. ಬಂದವನೇ ಮೆಕಾಲೆ ಮಾಡಿದ್ದೇನು ಅಂತಂದರೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಅವನನ್ನು ಕರೆಸ್ಬಿಟ್ಟು ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ತರಬೇಕು, ಹೊಸ ಮಾದರಿಯನ್ನು ತರಬೇಕು ಅಂತಂದಾಗ ಹೊಸ ಮಾಡೆಲ್ ಎಜುಕೇಷನ್ಸನ್ನು ತರೋದಕ್ಕೋಸ್ಕರ ಮೆಕಾಲೆ ತನ್ನ ವರದಿಯನ್ನು ಕೊಡ್ತಾನೆ. ಕೊಡೋಕ್ಕಿಂತ ಮುಂಚೆ ಏನು ಮಾಡ್ದ ಮೆಕಾಲೆ? ಇಡೀ ಭಾರತವನ್ನು ಒಮ್ಮೆ ರಿಸರ್ಚ್ ಮಾಡಿದ್ದ ಕಂಪ್ಲೀಟಾಗಿ. ಅವನಿಗೆ 2 ಅಂಶಗಳು ಭಾಳ ಮುಖ್ಯವಾಗಿ ಕಂಡುಬಂತು. ಒಂದು, ಇಂಗ್ಲೀಷರಿಗಿಂತನೂ ಕೂಡ ಭಾರತದಲ್ಲಿ ಅತ್ಯುನ್ನತ ಶಿಕ್ಷಣ ವ್ಯವಸ್ಥೆ ಇದೆ, ಆದರೆ ಆ ಎಲ್ಲ ಶಿಕ್ಷಣ ವ್ಯವಸ್ಥೆ ಪ್ರಾಂತೀಯ ಭಾಷೆಯಲ್ಲಿದೆ. ಆದರೆ ಶಿಕ್ಷಣ ಕಲಿಯುವ ಹಕ್ಕು ಮಾತ್ರ ಉನ್ನತ ವರ್ಗದವ್ರಿಗೆ ಮಾತ್ರ ಮೀಸಲಾಗಿದೆ, ಕೆಳವರ್ಗದವ್ರಿಗೆ ಅದು ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆ ನಂತರವೇ ಮೆಕಾಲೆ ಏನು ಮಾಡ್ದ? ಭಾರತದಲ್ಲಿ ಈ ಥರದ ಪ್ರಾಂತೀಯ ಮಟ್ಟದ ಶಿಕ್ಷಣಕ್ಕಿಂತ ಅತ್ಯುನ್ನತ ವಿಜ್ಞಾನ ಆಧಾರಿತವಾದಂಥ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣ ಬೇಕು,
ಮತ್ತು ಸಮಾಜದ ಎಲ್ಲ ವರ್ಗದವರಿಗೂ ಈ ಶಿಕ್ಷಣ ಮುಟ್ಟಬೇಕು ಅನ್ನೋದು ಅವನ ಒಂದು ವಾದ ಆಗಿತ್ತು. ಹಾಗಾಗಿ ಮೆಕಾಲೆ ತನ್ನ ಎಜುಕೇಷನ್ಸಲ್ಲಿ ಅವನು ಅಳವಡಿಸೋದಿದೆ. ಸರ್ಕಾರವು ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಾಹಿತ್ಯವನ್ನು ಕಲಿಸ್ಬೇಕು, ಆದರೆ ಕಲಿಸುವ ಮಾಧ್ಯಮ ಮಾತ್ರ ಇಂಗ್ಲೀಷ್ನಲ್ಲೇ ಇರಬೇಕು. ಇಂಗ್ಲೀಷ್ನಲ್ಲಿ ಈ ಮಟ್ಟದ ಎಜುಕೇಷನ್ ಸಿಸ್ಟಮ್ಸನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಲಿಸಲಿಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಸರ್ಕಾರವೇ ಖರ್ಚು ಮಾಡಬೇಕು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಇಂಗ್ಲೀಷ್ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವನ್ನಾಗಿ ಅಳವಡಿಸಬೇಕು. ಇವನು ಅದನ್ನು ಹೇಳಿದ್ದು. ಯಾವಾಗ ಈ ಥರದ ಶಿಕ್ಷಣದ ವ್ಯವಸ್ಥೆಗಳು ಭಾರತದಲ್ಲಿ ಡೆವಲಪ್ ಆಗಬೇಕು ಅಂತ ಅಂದ್ಕೊಂಡ್ರೋ ಆಗ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಬದಲಾವಣೆ ಆಯಿತು. ಸೊ ಈ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ವಿಚಾರಗಳನ್ನು ಹೇಳ್ತು. ಆಗ ಪ್ರಾಥಮಿಕ ಶಾಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ, ಇವರು ಕೊಡೋದಕ್ಕೆ ಶುರು ಮಾಡಿದ್ರು. ಆನಂತರ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಶಾಲೆಗಳು ಕಾಲೇಜುಗಳನ್ನು ತೆರೀಲಿಕ್ಕಾಗಿ ಸೂಚಿಸಲಾಯಿತು. ಇದರಿಂದ ಸಾಮೂಹಿಕ ಶಿಕ್ಷಣವನ್ನು ಇಲ್ಲಿ ನಿರ್ಲಕ್ಷ್ಯ ಮಾಡಲಾಯಿತು ಅನ್ನೋದನ್ನು ಕೂಡ ಇದ್ರ ಬಗ್ಗೆ ಹೇಳಲಾಗತ್ತೆ. ಜೊತೆಗೆ ಕೆಳಮುಖ ಶೋಧನಾ ಸಿದ್ಧಾಂತ ಅಂತ ಕರಿತೀವಿ. ಬ್ರಿಟಿಷರು ಯಾವಾಗಲೂ ಜನಸಾಮಾನ್ಯರು ಮತ್ತು ಸರ್ಕಾರದ ನಡುವಿನ ಸೇತುವೆಯಾಗಿರುವ ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದ ಭಾರತೀಯರ ಒಂದು ಸಣ್ಣ ಭಾಗಕ್ಕೆ ಶಿಕ್ಷಣ ನೀಡಲು ಇವರು ನಿರ್ಧಾರ ಮಾಡಿದ್ರು. ಭಾಳಷ್ಟು ಜನ ಹೇಳ್ತಾರೆ ನಮ್ಮಲ್ಲಿ ಮೆಕಾಲೆ ಎಜುಕೇಷನ್ಸ್ ಬಂದಮೇಲೆ ನಮಗೆಲ್ಲರಿಗೂ ಶಿಕ್ಷಣದ ವ್ಯವಸ್ಥೆ ಆಯಿತು ಅಂತ. ಬಟ್ ವರದಿಯಲ್ಲಿ ಇದ್ದಿದ್ದು ಹಾಗೆ, ಆನಂತರದಲ್ಲಿ ಬದಲಾವಣೆ ಆಗಿದೆ ಅದು. ಈ ವಿದ್ಯಾವಂತರು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕ್ರಮೇಣ ಜನಸಾಮಾನ್ಯರಿಗೆ ಹರಡ್ತಾರೆ, ಫಸ್ಟ್ ಆ ಒಂದು ಮೂಲಕ ಮಾತ್ರ ಕೊಡಿ ಅಂದರು. ಹಂಗಾರೆ ಎಜುಕೇಷನ್ಸನ್ನು ಸರ್ವೈವಲ್ ಮಾಡಿದ್ದು ಯಾರು ಅಂದರೆ ಇಲ್ಲಿ ಕಲಿತಂಥ ಜನರೇ ಅದನ್ನು ನಮಗೆ ಮತ್ತೆ ವರ್ಗಾವಣೆ ಮಾಡಲಿಕ್ಕೆ ಬಂದರು. ಆ ಉದ್ದೇಶಕ್ಕಾಗಿ ಮೆಕಾಲೆಯನ್ನು ನಮ್ಮಲ್ಲಿ ಹೇಳ್ತಾರೆ, ಎಲ್ಲ ವರ್ಗಕ್ಕೂ ಶಿಕ್ಷಣ ದೊರೆಯುವಂತಾಯಿತು ಅಂತ. ಹಾಗಾಗಿ ಮೆಕಾಲೆ ಮಿನಿಟ್ ಎಜುಕೇಷನ್ನ ನಂತರ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ನಾವು ಕಾಯೋದು ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್ ವರದಿ ಅಂತ ಕರಿತೀವಿ. 1854ರಲ್ಲಿ ಭಾರತಕ್ಕೆ ಕೊಟ್ಟಂತಹ ವುಡ್ಸ್ ಡಿಸ್ಪ್ಯಾಚ್ ಶಿಕ್ಷಣ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣ ಮಾಧ್ಯಮ ಅದಾಗಿತ್ತು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟು. 1905ರಲ್ಲಿ ನೆನ್ಪಿಟ್ಕೊಳ್ಳಿ, 1905ಅಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡಿದ್ರೋ? ಅನಿ ಬೆಸೆಂಟ್ ರವರು, ಗೋಪಾಲ್ ಕೃಷ್ಣ ಗೋಖಲೆ, ಬಾಲ್ ಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ 4 ಅತ್ಯುನ್ನತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ನಿಮಗೆ ಕೊಡಲಾಗಿದೆ. ಯಾರು ಇದರಲ್ಲಿ ಜಾರಿಗೆ ತಂದವರು? ಒಂದು ನಿಮಿಷ ನೀವು ಮನಸ್ಸಲ್ಲಿಟ್ಟು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಭಾರತೀಯ ಸೇವಕ ಸಮಾಜ ಅಂತ ಕರಿತೀವಿ. ಈ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಜಾರಿಗೆ ತಂದವರೇ ಗೋಪಾಲಕೃಷ್ಣ ಗೋಖಲೆ ಅವರು. ನೆನಪಿಟ್ಕೊಳ್ಳಿ, GK ಗೋಖಲೆ ಅಂತ ಏನು ಕರಿತೀವಿ, ಅವರು ಇದನ್ನು ಜಾರಿಗೆ ತಂದಿದ್ರು. ಗೋಪಾಲಕೃಷ್ಣ ಗೋಖಲೆ ಅವರು. ಗೋಪಾಲಕೃಷ್ಣ ಗೋಖಲೆಯವರು ಈ ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ತಗೊಂಬಂದರು. ಮೊದಲು ಇವರು ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಿದರು. ಆದರೆ ಡೆಕ್ಕನ್ ಎಜುಕೇಷನ್ ಸೊಸೈಟಿನಲ್ಲಿ ಇವರ ಕೆಲವು ವಿಚಾರಧಾರೆಗಳನ್ನು ಜಾರಿಗೆ ತರುವಲ್ಲಿ ಒಂದಿಷ್ಟು ಗೊಂದಲಗಳು ಶುರುವಾಯಿತು. ಕಾರಣ ಅಂದರೆ ಇವರ ಫಾಲೋಯರ್ಸ್, ಅದರಲ್ಲಿ ಬಾಲ್ ಗಂಗಾಧರ್ ತಿಲಕ್ನಂಥವ್ರು ಕೂಡ ಒಂದಿಷ್ಟು ವಾದಗಳನ್ನು ಶುರು ಮಾಡಿದ್ರಿಂದಾಗಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಬಿಟ್ಟು ಹಾಕಿ ನಂತರ ಇವರು ಭಾರತದಲ್ಲಿ ಇನ್ನೊಂದು ಸಂಸ್ಥೆಯನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ಕರಿತೀವಿ. ಹಾಗಾಗಿ ಇದ್ರ ಉದ್ದೇಶ ಇಷ್ಟೇ, ಭಾರತದಲ್ಲಿ ಶಿಕ್ಷಣ ವಿಸ್ತರಣೆ ಮಾಡೋದೇ ಇದರ ಮುಖ್ಯ ಕಾರ್ಯ ಆಗಿತ್ತು. ಹಾಗಾಗಿ 1905ರಲ್ಲಿ ಪುಣೆಯಲ್ಲಿ ಈ ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಘ ಅವತ್ತಿನ ಕಾಲಕ್ಕೆ ಅನೇಕ ಗ್ರಂಥಾಲಯಗಳನ್ನು, ಅಂದರೆ ಮೊಬೈಲ್ ಗ್ರಂಥಾಲಯ ಅಂತಂದರೆ ಈಗಿನ ನೀವು ಹೇಳಬಾರ್ದು, ಎಲ್ಲರ ಸಮೀಪಕ್ಕೆ ಮತ್ತು ಎಲ್ಲರಿಗೂ ಮುಕ್ತವಾಗಿ ದೊರೆಯುವಂತೆ ಇವರು ಏನು ಮಾಡಿದ್ರು, ಗ್ರಂಥಾಲಯಗಳನ್ನು ಯೋಜಿಸಿದರು, ಶಾಲೆಗಳನ್ನು ಸ್ಥಾಪಿಸಿದರು. ಮುಂದೆ ಕಾರ್ಖಾನೆ ಕೆಲಸಗಾರರಿಗೂ ಕೂಡ ರಾತ್ರಿ ತರಗತಿಗಳನ್ನು ನಡೆಸೋದ್ರ ಮುಖಾಂತರ ಶಿಕ್ಷಣವನ್ನು ತಲುಪಿಸಬೇಕು ಅನ್ನೋ ಅವರ ಉದ್ದೇಶ ಈ ಕ್ರಮಕ್ಕೆ ಅವತ್ತು ಈಡೇರಿತ್ತು. ಹಾಗಾಗಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 1905ರ ಒಂದು ವಾರಣಾಸಿ ಸೆಷನ್ಸ್ ಏನಿದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಭಾರತದಲ್ಲಿ ಸ್ವರಾಜ್ಯದ ಕಲ್ಪನೆಗಳು ಉಗಮವಾಗುವಂತಹ ಟೈಮಲ್ಲೂ ಕೂಡ ವಾರಣಾಸಿ ಸೆಷನ್ಸ್ ಕೂಡ ಭಾಳ ಮುಖ್ಯವಾಗಿತ್ತು. ಅದರಲ್ಲಿ ಕೂಡ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ರು. ಮತ್ತು ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ನಿಮಗೆ ಗೊತ್ತಿದೆ, GK ಗೋಖಲೆ ಅವ್ರನ್ನ
ಗಾಂಧೀಜಿ ತಮ್ಮ ರಾಜಕೀಯ ಗುರು ಅಂತ ಅನ್ಕೊಳ್ತಾರೆ. ಯಾವಾಗ ಅನ್ಕೊಂಡಿದ್ರು ಅಂತಂದರೆ 1901ರಲ್ಲಿ ಕೋಲ್ಕತ್ತಾ ಸೆಷನ್ಸಲ್ಲಿ ದಿನಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋ ಸಂದರ್ಭದಲ್ಲೇ ಫಸ್ಟ್ ಟೈಮ್ ಗಾಂಧೀಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರು ಮುಖಾಮುಖಿಯಾಗಿ ಮಾತಾಡ್ತಾರೆ. ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾನೊಬ್ಬ ನಾಯಕತ್ವ ವಹಿಸ್ಕೊಳ್ಳುವಂಥ ವ್ಯಕ್ತಿ ಆಗಬಹುದು ಅನ್ನೋದಾದರೆ ನಾನು ಏನನ್ನ ಇಲ್ಲಿ ನೋಡಬೇಕು ಅಂತಂದಾಗ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ, ಈ ದೇಶದ ಸಮಸ್ಯೆಗಳ ಬಗ್ಗೆ ಮೊದಲು ನಿನಗೆ ಅರಿವಿಗೆ ಬರಬೇಕು, ಆಮೇಲೆ ಇಲ್ಲಿ ನಾನು ಏನು ಹೋರಾಟ ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗತ್ತೆ ಅಂತ. ಹಾಗಾಗಿ ಇಡೀ ದೇಶದಲ್ಲಿ ಅವ್ರ ಓಡಾಟ ಶುರುವಾಗಿತ್ತು ಗಾಂಧೀಜಿಯವ್ರದ್ದು. ಹಾಗಾಗಿನೇ 1915ಕ್ಕೆ ಭಾರತಕ್ಕೆ ನೆಲೆಸಬೇಕು ಅಂತ ಕಂಪ್ಲೀಟಾಗಿ ದಕ್ಷಿಣ ಆಫ್ರಿಕಾವನ್ನು ಬಿಟ್ಟು ಬರ್ತಾರೆ. ಆಮೇಲೆ ಗಾಂಧೀಜಿ 3 ಪ್ರಾದೇಶಿಕ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ನಿಮಗೆ ಗೊತ್ತಿದೆ, ಚಂಪಾರಣ್ಯ ಸತ್ಯಾಗ್ರಹದಲ್ಲಿ 1917ನಲ್ಲಿ ಭಾಗವಹಿಸ್ತಾರೆ. ಚಂಪಾರಣ್ಯ ಆದಮೇಲೆ ಗುಜರಾತ್ನ ಅಹಮದಾಬಾದ್ ಚಳುವಳಿಯಲ್ಲಿ ಭಾಗವಹಿಸ್ತಾರೆ, ಅದು ಕೈಗಾರಿಕಾ ಕಾರ್ಮಿಕರ ಹೋರಾಟ. ಅದಾದಮೇಲೆ ಗೊತ್ತಿದೆ ಈ ಕಡೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ನಡೀತಿದ್ದಂತಹ ಒಂದು ದೊಡ್ಡ ಚಳುವಳಿಯಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಅವತ್ತು ಮಣಿಬೇನ್ ಕೂಡ ತುಂಬಾ ಹೆಲ್ಪ್ ಮಾಡಿದರು. ಹಾಗಾದರೆ ಅಂಥ ಚಳುವಳಿ ಯಾವುದು ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಗಾಂಧೀಜಿಯವರ 3ನೇ ಪ್ರಾದೇಶಿಕ ಹೋರಾಟ ಯಾವುದು ಅಂತ. ಓಕೆ, ಸೊ ನೆಕ್ಸ್ಟ್ ಬರೋಣ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಗೊತ್ತಾಗತ್ತೆ ಯಾವ ಪ್ರಶ್ನೆ ನೋಡಿ ಇಲ್ಲಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು ವಿಶೇಷವಾದ ಕೆಲವು ಅಂಶಗಳನ್ನು ಹೇಳ್ತೀನಿ. 1908ರಲ್ಲಿ ಇದಿನ್ನೂ ಪ್ರಶ್ನೆ ಬಂದಿಲ್ಲ, ಬರ್ಬೋದು ಅನ್ನೋ ಚಾನ್ಸಸ್ಗೆ ಕೆಲವು ವಿಶೇಷವಾದ ಮಾಹಿತಿ ಹಾಕಿದ್ದೀನಿ. ರಾನಡೆ ಎಕನಾಮಿಕ್ ಸೆಂಟರ್ ಅಂತ ಕರಿತೀವಿ. ರಾನಡೆ ಎಕನಾಮಿಕ್ ಸಂಸ್ಥೆ, ರಾಷ್ಟ್ರೀಯ ಅರ್ಥಶಾಸ್ತ್ರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಗಾಂಧಿ ಮಾರ್ಗದರ್ಶನ ಅನ್ನೋ ವಿಚಾರ ಕೂಡ ಬರ್ತಾರೆ. ಮತ್ತು 1912ರಲ್ಲಿ ಗಾಂಧೀಜಿಯವರ ಆಹ್ವಾನದ ಮೇರೆಗೆ ಗೋಖಲೆ ದಕ್ಷಿಣ ಆಫ್ರಿಕಾಕ್ಕೆ ಕೂಡ ಭೇಟಿ ಕೊಟ್ಟಿದ್ದರು. ಮತ್ತು ಭಾರತದ ಬಗ್ಗೆ ಮತ್ತು ಸಾಮಾನ್ಯ ಭಾರತೀಯರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲಿ ಅವರಿಗೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಒಳಗೊಂಡಂತೆ ಗೋಖಲೆ ಅವರಿಂದ ವೈಯಕ್ತಿಕ ಮಾರ್ಗದರ್ಶನವನ್ನು ಕೂಡ ಗಾಂಧೀಜಿ ಪಡ್ಕೊಂಡ್ರು ಅಂತೀವಿ. ಇನ್ನು ಹಿತವಾದ ಅನ್ನುವಂತಹ ಶ್ರೇಷ್ಠವಾದ ಪತ್ರಿಕೆ ಗೋಪಾಲಕೃಷ್ಣ ಗೋಖಲೆ ಅವರು 1911ರಲ್ಲಿ ಇದನ್ನು ಹೊರಡಿಸ್ತಾರೆ. ಇದು ಇಂಗ್ಲಿಷ್ ವಾರಪತ್ರಿಕೆಯಾಗಿ ಕೂಡ ಪ್ರಕಟ ಆಗಿತ್ತು. ಇನ್ನು 1905ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬನಾರಸ್ ಅಧಿವೇಶನಕ್ಕೆ ಅಧ್ಯಕ್ಷರು ಕೂಡ ಇವರು ಆಗಿದ್ರು. ಇದಿಷ್ಟು ವಿಶೇಷವಾದ ಮಾಹಿತಿ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ, 164ನೇ ಪ್ರಶ್ನೆ. ಯಾರು ವೈಸ್ರಾಯ್ ಆಗಿದ್ದಾಗ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು? 1911ರಲ್ಲಿ ಕೋಲ್ಕತ್ತಾದಿಂದ ರಾಜಧಾನಿಯನ್ನು ಏನು ಮಾಡಿದ್ರು, ದೆಹಲಿಗೆ ಸ್ಥಳಾಂತರ ಮಾಡ್ತಾರೆ. 1905ರಲ್ಲಿ ಬಂಗಾಳದ ವಿಭಜನೆ ಏನಾಯಿತು? ಓಕೆ, ಬಂಗಾಳದ ವಿಭಜನೆಯಾಯಿತು. ಈ ಬಂಗಾಳದ ವಿಭಜನೆಯ ಪರಿಣಾಮ ಕ್ರಾಂತಿಕಾರಿಗಳ ಹೋರಾಟ, ಒಂದು ರೀತಿ ಗೊಂದಲದ ವಾತಾವರಣ ಅಲ್ಲಿದೆ. ಹಾಗಾಗಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ 1911ರಲ್ಲಿ ಡಿಸೈಡ್ ಮಾಡ್ತಾರೆ. ಆಗ ಬಂಗಾಳದಲ್ಲಿ ಭಾರತದಲ್ಲಿ ಯಾರು ವೈಸ್ರಾಯ್ ಆಗಿದ್ದರು ಅಂತ ಕೇಳಲಾಗತ್ತೆ. ಲಾರ್ಡ್ ಮಿಂಟೋ, ಲಾರ್ಡ್ ಕರ್ಜನ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಇರ್ವಿನ್. ಓಕೆ, ಇವರಲ್ಲಿ ಯಾರು ಅಂತ ಗೆಸ್ ಮಾಡಿದ್ರೆ ಬಹಳ ಈಸಿಯಾಗಿ ಇದನ್ನು ಹೇಳ್ಬೋದು ನೀವು. ಆವಾಗ ಇದ್ದಂತಹ ಒಬ್ಬ ವ್ಯಕ್ತಿ ಈ ಬ್ರಿಟಿಷ್ ಆಡಳಿತದಲ್ಲಿ ಅಧಿಕಾರದಲ್ಲಿದ್ದವನೇ ಲಾರ್ಡ್ ಹಾರ್ಡಿಂಜ್ ಅಂತ ಕರಿತೀವಿ. ಲಾರ್ಡ್ ಹಾರ್ಡಿಂಜ್ ಭಾರತ ರಾಜಧಾನಿಯನ್ನು, ಬ್ರಿಟಿಷ್ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ಆತ ದೆಹಲಿಗೆ ವರ್ಗಾವಣೆ ಮಾಡಿದ್ದ. ಈ ಲಾರ್ಡ್ ಹಾರ್ಡಿಂಜ್ ಕಾಲದ ಪ್ರಮುಖ ಘಟನೆಗಳನ್ನು ನಿಮಗೆ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಸ್ ದೃಷ್ಟಿಯಲ್ಲಿ. ಒಂದು, ಲಾರ್ಡ್ ಹಾರ್ಡಿಂಜ್ ದೆಹಲಿ ದರ್ಬಾರ್ ನಡೆಸ್ತಾನೆ. ಯಾಕೆ ದರ್ಬಾರ್ಗಳು ನಡೀತಾ ಇತ್ತು? ಯಾಕೆಂದರೆ ಇಂಗ್ಲೆಂಡ್ನ ರಾಜ ಕಿಂಗ್ ಜಾರ್ಜ್ 5ನೇ ಕಿಂಗ್ ಜಾರ್ಜ್ ಪಟ್ಟಾಭಿಷೇಕವನ್ನು ಆಯೋಜನೆ ಮಾಡ್ಕೊಂಡಿದ್ರು. ಅದರ ಒಂದು ಉತ್ಸುಕತೆಯ ಪರಿಣಾಮವಾಗಿ ಭಾರತದಲ್ಲಿ ಆತ ಭೇಟಿ ನೀಡಿದಂಥ ಸಂದರ್ಭ. ಆಗ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ದೊರೆ ಅನ್ನೋ ಹೆಗ್ಗಳಿಕೆ ಕೂಡ ಇವನಿಗಿತ್ತು. ಈತ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಕಿಂಗ್ ಜಾರ್ಜ್ 5. ಅವನ ಒಂದು ಉದ್ದೇಶಕ್ಕಾಗಿಯೇ ಇಲ್ಲಿ ದೆಹಲಿ ದರ್ಬಾರನ್ನು ಮಾಡ್ತಾರೆ. ಈ ದೆಹಲಿ ದರ್ಬಾರಲ್ಲೇ ಲಾರ್ಡ್ ಹಾರ್ಡಿಂಜ್ ಮೊದಲ ಘೋಷಣೆಯನ್ನು ಕೊಟ್ಟಿದ್ದು, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸ್ತೇವೆ ಅನ್ನೋ ಘೋಷಣೆಯನ್ನು ಕಿಂಗ್ ಜಾರ್ಜ್ ಆಧಿಪತ್ಯದಲ್ಲೇ ದೆಹಲಿ ದರ್ಬಾರ್ನಲ್ಲಿ ಆತ ಹೇಳಿದ್ದ ಅಂತ. ನೆಕ್ಸ್ಟ್, ದೆಹಲಿ ರಾಜಧಾನಿ ವರ್ಗಾವಣೆ 1911. ಡಿಸೆಂಬರ್ 12, 1911ರಂದು ಇಲ್ಲಿ ಏನಾಯಿತು ಅಂದರೆ ಬ್ರಿಟಿಷ್ ಭಾರತದ ರಾಜಧಾನಿಯಾಗಿ ದೆಹಲಿಯನ್ನು ಅವತ್ತು ಆಯ್ಕೆ ಮಾಡ್ಕೊಂಡ್ರು. ಕಾರಣ ಇಷ್ಟೇ,
ಕಾರ್ಯತಂತ್ರದ ಸ್ಥಳ, ಸಾಮಾನ್ಯವಾಗಿ ಉತ್ತರ ಭಾರತಕ್ಕೆ ಹತ್ತಿರ ಆಗ್ತದೆ. ಜೊತೆಗೆ ಸಾಂಕೇತಿಕ ಮಹತ್ವ ಇದೆ. ದೆಹಲಿ ಹಿಂದಿನ ಭಾರತೀಯ ಸಾಮ್ರಾಜ್ಯಗಳ ರಾಜಧಾನಿಯಾಗಿತ್ತು. ಇವೆಲ್ಲ ನೊಟಂಕಿ ಕಾರಣಗಳು. ಒರಿಜಿನಲ್ ಕಾರಣ ಇಷ್ಟೇ, ಬಂಗಾಳದ ಅಶಾಂತತೆಯಿಂದಾಗಿ ಇವರಿಗೆ ಅಧಿಕಾರ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾರೆ. ಇನ್ನು ಲಾರ್ಡ್ ಹಾರ್ಡಿಂಜ್ನ ಮತ್ತೊಂದು ವಿಶೇಷ ಘಟನೆ ಅಂದರೆ ಬಂಗಾಳ ವಿಭಜನೆಯ ರದ್ದತಿ. ಬಂಗಾಳ ವಿಭಜನೆ ಅಂತ ಘೋಷಣೆ ಮಾಡಿದ ತಕ್ಷಣ ಒಂದು ದೊಡ್ಡ ಕ್ರಾಂತಿ ಆಗಿತ್ತು ನಮ್ಮಲ್ಲಿ. ಅದನ್ನು ಕಂಟ್ರೋಲ್ ಮಾಡುವಂಥ ಸಂದರ್ಭ, ಬಲವಾದ ಪ್ರತಿಭಟನೆಗಳಿಂದಾಗಿ ಬಂಗಾಳದ ವಿಭಜನೆಯನ್ನು 1905ರಲ್ಲಿ ಜಾರಿಗೆ ತಂದಿದ್ರು. ಹಾಗಾಗಿ 1911ಗೆ ಈ ಬಂಗಾಳದ ವಿಭಜನೆಯನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಹಾಗೆ ಹೊರಡಿಸಿದ ಮೇಲೆ ಬಂಗಾಳವನ್ನು ಮತ್ತೆ ಒಂದುಗೂಡಿಸ್ತಾರೆ. 1912ರಲ್ಲಿ ಬಿಹಾರ್ ಮತ್ತು ಒರಿಸ್ಸಾಗಳನ್ನು ಬೇರ್ಪಡಿಸಿ ಹೊಸ ಪ್ರಾಂತ್ಯವನ್ನು ಕೂಡ ಅವತ್ತು ರಚನೆ ಮಾಡ್ತಾರೆ. ಹಾಗೆ ಈ ನಡೆಯನ್ನು ಭಾರತದ ರಾಷ್ಟ್ರೀಯವಾದಿಗಳ ವಿಜಯ ಅಂಥೇಳಿ ಅವತ್ತು ಪರಿಗಣಿಸಲಾಗುತ್ತೆ. ಈ ದೃಷ್ಟಿಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಹೋರಾಟ ನಮಗೆ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಇನ್ನು ಲಾರ್ಡ್ ಹಾರ್ಡಿಂಜ್ ಕಾಲದ ಮತ್ತೊಂದು ವಿಶೇಷವಾದ ಘಟನೆ ಅಂದರೆ ದೆಹಲಿ ಪಿತ್ತೂರಿ ಪ್ರಕರಣ 1912. ಇದು ನೆನ್ಪಿಟ್ಕೊಳ್ಳಿ, ವಿಶೇಷವಾಗಿ ಭಾಳ ಸರಿ ಇದು ನಿಮಗೆ ಕೇಳ್ತಾರೆ. ಯಾಕೆಂದರೆ ಡಿಸೆಂಬರ್ 23, 1912 ದೆಹಲಿಯಲ್ಲಿ ಚಾಂದಿನಿ ಚೌಕಲ್ಲಿ ಲಾರ್ಡ್ ಹಾರ್ಡಿಂಜ್ ಸೆಕೆಂಡ್, ಎರಡನೇ ಹಾರ್ಡಿಂಜ್ ಅಂತ ಏನು ಕರಿತೀವಿ, ಇವನ ಹತ್ಯೆಗೆ ಪ್ರಯತ್ನ ನಡೀಲಾಯಿತು. ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ ಇವನ ಮೇಲೆ ಅವತ್ತಿನ ಮಾಸ್ಟರ್ ಮೈಂಡ್ ರಾಶ್ ಬಿಹಾರಿ ಘೋಷ್ ಏನಿದ್ದಾರೆ ಇವರು ಮತ್ತು ಬಸವಂತ್ ಕುಮಾರ್ ಬಿಸ್ವಾಸ್ ಅಂತ ಬರ್ತಾರೆ. ಈ ಕ್ರಾಂತಿಕಾರಿಗಳು ಅವನ ಮೇಲೆ ಬಾಂಬ್ ಬೇಸುವಂಥ ಪ್ರಕರಣ ನಡೀತು. ಹಾಗಾಗಿ ದೆಹಲಿ ಪಿತ್ತೂರಿ ಪ್ರಕರಣ 1912 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕರಣವಾಗಿ ಬರುತ್ತೆ. ಅದು ಎರಡನೇ ಲಾರ್ಡ್ ಹಾರ್ಡಿಂಜ್ ಕಾಲದ ಘಟನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 165, 165ನೇ ಪ್ರಶ್ನೆ. 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಕೆಳಗಿನ ಯಾರು ಭಾಗವಹಿಸಲ್ಪಟ್ಟಿರಲಿಲ್ಲ? ಇದು ನಿಮಗೆ ಇಂಪಾರ್ಟೆಂಟ್. ಯಾರು ಭಾಗವಹಿಸಿರಲಿಲ್ಲ? ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ತಾತ್ಯಾ ಟೋಪಿ, ನಾನಾ ಸಾಹೇಬ್. ಅಂದ ತಕ್ಷಣ ಗೊತ್ತಾಗುತ್ತೆ, ರಾಣಿ ಲಕ್ಷ್ಮೀಬಾಯಿ ಭಾಗವಹಿಸಿದ್ರು ಝಾನ್ಸಿಯಿಂದ. ತಾತ್ಯಾ ಟೋಪಿ, ನಾನಾ ಸಾಹೇಬ್ ಇವರಿಬ್ಬರು ಕೂಡ ಕಾನ್ಪುರದಿಂದ ಭಾಗವಹಿಸಿದರು. ಯಾರು ಭಾಗವಹಿಸಿರಲಿಲ್ಲ? 1857ರ ದಂಗೆ ಸಂದರ್ಭದಲ್ಲಿ ಇಲ್ಲದೇ ಇರೋ ವ್ಯಕ್ತಿನೇ ಈ ಭಗತ್ ಸಿಂಗ್. ಓಕೆ, ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ 1857ರ ದಂಗೆಯಲ್ಲಿ ಯಾರು ಭಾಗವಹಿಸಿರಲಿಲ್ಲ ಅಂದರೆ ಭಗತ್ ಸಿಂಗ್ ಭಾಗವಹಿಸಿರಲಿಲ್ಲ. ಹಾಗಾದ್ರೆ 1857ರ ದಂಗೆ, ಈ ದಂಗೆಯಲ್ಲಿ ಭಾಗವಹಿಸಿರೋರ ಪ್ರಮುಖ ವಿಚಾರಗಳನ್ನು ನೀವು ನೋಡೋದಾದರೆ, ದೆಹಲಿಯಲ್ಲಿದ್ದವರು ಎರಡನೇ ಬಹದ್ದೂರ್ ಶಾ ಜಾಫರ್. ಓಕೆ, ಈತ ಕೊನೆಯ ಮೊಘಲ್ ದೊರೆ ಅಂತ ಕೂಡ ಕರಿತೀವಿ. ಓಕೆ, ಕೊನೆ ಮೊಘಲ್ ದೊರೆ. ಓಕೆ, ಮೊಘಲ್ ದೊರೆ, ಕೊನೆಯ ಮೊಘಲ್ ದೊರೆ ಯಾರು ಅಂದರೆ ಎರಡನೇ ಬಹದ್ದೂರ್ ಶಾ ಜಾಫರ್. ಇವನನ್ನು ನಿಕೋಲಸ್ ಅರೆಸ್ಟ್ ಮಾಡಿಬಿಟ್ಟು ಆತನ ತಗೊಂಡೋಗಿ ಮಯನ್ಮಾರ್, ಇವತ್ತಿನ ಮಯನ್ಮಾರಲ್ಲಿ ತಗೊಂಡೋಗಿ ಬಿಸಾಕ್ತಾನೆ, ರಂಗೂನಲ್ಲಿಗೆ. ಇನ್ನು ಇವನ ಜನರಲ್ ಆಗಿದ್ದವನೇ ಬಖ್ತ್ ಖಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಲಕ್ನೋದಿಂದ ಯಾರು ಭಾಗವಹಿಸಿದ್ರು ಅಂದರೆ ಬೇಗಂ ಹಜರತ್ ಮಹಲ್ ಇದ್ದರು. ವಜೀದ್ ಅಲಿ ಅಲ್ಲಿ ಮರಣ ಹೊಂದಿದ್ರು. ಸೊ ವಜೀದ್ ಅಲಿ ಮರಣ ಹೊಂದಿದ್ರಾಗಿ ಆ ಸ್ಥಾನಕ್ಕೆ ತನ್ನ ದತ್ತು ಪುತ್ರನನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೇಗಂ ಹಜರತ್ ಮಹಲ್ ಲಕ್ನೋದಿಂದ ದಂಗೆಯನ್ನು ಶುರು ಮಾಡ್ತಾರೆ. ಅವರಿಗೆ ಬರ್ಜಿಸ್ ಖಾದಿರ್ ಕೂಡ ಇದ್ದರು ಮತ್ತು ಅಹಮದುಲ್ಲಾ ಕೂಡ ಸಹಾಯ ಮಾಡ್ತಾರೆ, ಅವತ್ತಿನ ಜನರಲ್ ಆಗಿಯೂ ಕೂಡ. ಇನ್ನು ಖಾನ್ಪುರ ದಂಗೆಗೆ ಬಂದರೆ, ಖಾನ್ಪುರದಿಂದ ಭಾಗವಹಿಸಿದವರು ನಾನಾ ಸಾಹೇಬ್ ಮತ್ತು ಅವನ ಸೇನಾ ದಂಡನಾಯಕ ತಾತ್ಯಾ ಟೋಪಿ, ಅವನ ಶ್ರೇಷ್ಠ ಮಾರ್ಗದರ್ಶಕ ಅಜೀಮುಲ್ಲಾ ಖಾನ್ ಮತ್ತು ರಾವ್ ಸಾಹೇಬ್, ನಾನಾ ಸಾಹೇಬ್ನ ಮಗ. ಇವರೆಲ್ಲರೂ ಕೂಡ ಕಾನ್ಪುರದಿಂದ ಹೋರಾಟ ಮಾಡ್ತಾರೆ. ನಾನಾ ಸಾಹೇಬ್, ರಾವ್ ಸಾಹೇಬ್, ತಾತ್ಯಾ ಟೋಪಿ, ಅಜೀಮುಲ್ಲಾ ಖಾನ್, ಇವ್ರು 4 ಜನ. ಇನ್ನು ಝಾನ್ಸಿ ವಿಚಾರಕ್ಕೆ ಬಂದರೆ, ಝಾನ್ಸಿನಲ್ಲಿ ಹೋರಾಟ ಮಾಡಿದವರು ರಾಣಿ ಲಕ್ಷ್ಮೀಬಾಯಿ. ಇವರಿಗೆ ಕೊನೆಗೆ ಗ್ವಾಲಿಯರ್ ಯುದ್ಧದಲ್ಲಿ ಸಹಾಯ ಮಾಡಿದವರು, ನೆನ್ಪಿಟ್ಕೊಳ್ಳಿ, ಕೊನೆಗೆ ಗ್ವಾಲಿಯರ್ ಯುದ್ಧದಲ್ಲಿ ಸಹಾಯ ಮಾಡಿದವರು ತಾತ್ಯಾ ಟೋಪಿ ಅವರು. ನೆಕ್ಸ್ಟ್ ಬರೋಣ. ನೆಕ್ಸ್ಟು ವಿಚಾರಗಳನ್ನು ನೋಡಿದ್ರೆ, ಬಿಹಾರಿಂದ ಯಾರು ಭಾಗವಹಿಸಿದ್ರು ಅಂದರೆ ಕುನ್ವರ್ ಸಿಂಗ್, ಅಲ್ಲಿನ ಜಮೀನ್ದಾರ್ ಆಗಿದ್ದವನು, ಅವನ ಸಹೋದರ ಅಮರ್ ಸಿಂಗ್ ಕೂಡ. ಇನ್ನು ರಾಜಸ್ಥಾನದಲ್ಲಿ ಜಯದಯಾಳ್ ಸಿಂಗ್ ಮತ್ತು ಹರದಯಾಳ್ ಸಿಂಗ್ ಅವರು. ಇನ್ನು ನಮಗೆ ಇಂಪಾರ್ಟೆಂಟಾಗಿ ಸಿಗೋದು ಫಾರೂಕಾಬಾದಲ್ಲಿ ತುಪ್ಪಲ್ ಹಸಲ್ ಖಾನ್ ಕೂಡ ಭಾಗವಹಿಸ್ತಾರೆ. ಅಸ್ಸಾಮಲ್ಲಿ
ಕಂದಪೇಶ್ವರ ಸಿಂಗ್, ಮಣಿರಾಮ್ ದತ್ತ ಇಲ್ಲಿ ಬರುವ ಇವನು ಇಂಪಾರ್ಟೆಂಟ್. ಮಣಿರಾಮ್ ದತ್ತ ಇದಂಗೆ ನಾಯಕತ್ವ ವಹಿಸ್ಕೊಂಡವರು. ಒಡಿಸ್ಸಾದಲ್ಲಿ ಸುರೇಂದ್ರ ಶಾಹಿ ಮತ್ತು ಉಜ್ವಲ್ ಶಾಹಿ ಕೂಡ ಅಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಇವರೆಲ್ಲರೂ ಕೂಡ ಆ ಕಾಲಕ್ಕೆ ಹೋರಾಟ ಮಾಡಿದವರು. ಇನ್ನು ಕ್ವಶನ್ ನಂಬರ್ 166ಗೆ ಬರೋಣ. ಸ್ನೇಹಿತರೆ, ಕ್ವಶನ್ ನಂಬರ್ 166 ಇಂಪಾರ್ಟೆಂಟ್ ಇದೆ ನೋಡಿ. ಜಗತ್ತಿನಲ್ಲಿ ವಿಸ್ತೀರ್ಣದ ಪ್ರಕಾರ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ ಕೇಳಿದ್ದಾರೆ. ಮ್ಯಾಪ್ ಹಾಕಿದ್ದೀನಿ ನಿಮಗೆ. ಕ್ಯೂಬಾ, ಜಪಾನ್, ಕೆನಡಾ, ವ್ಯಾಟಿಕನ್ ಸಿಟಿ, ಸ್ಟೇಟ್ ಅಂತಿದೆ. ನಿಮಗಿದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಹಾಕಿರೋದು ಯುರೋಪ್ ಖಂಡದ ಭೂಪಟ. ಓಕೆ, ಯುರೋಪ್ ಖಂಡದ ಭೂಪಟ. ಅದರಲ್ಲಿ ಇಟಲಿ ಸಾಮ್ರಾಜ್ಯ ಬರುತ್ತಿಲ್ಲಿ. ಇಟಲಿ ಸಾಮ್ರಾಜ್ಯ, ಇದು ಕಾರ್ಸಿಕನ್ ಐಲ್ಯಾಂಡ್ಸ್ ಕೂಡ ಬರ್ತಾವೆ ಇಲ್ಲಿ ಬರುವಂಥ ಒಂದು ಚಿಕ್ಕ ದೇಶ. ಓಕೆ, ಈ ದೇಶನೇ ಜಗತ್ತಿನ ಅತ್ಯಂತ ಚಿಕ್ಕ ದೇಶ. 1,000 ಜನಸಂಖ್ಯೆಗಿಂತನೂ ಕೂಡ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆ ದೇಶ ಯಾವುದು ಅಂತ ಕೇಳ್ತಾರೆ. ಅದೇ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ದೇಶ ಅಂದರೆ ವ್ಯಾಟಿಕನ್ ಸಿಟಿ ಸ್ಟೇಟ್ ಅಂತ ಏನು ಕರಿತೀವಿ, ಇದು ಅತ್ಯಂತ ಚಿಕ್ಕ ದೇಶ. ಕೆನಡಾ ಬಂದರೆ ಜಗತ್ತಿನಲ್ಲಿ ಇದು ದೊಡ್ಡ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುತ್ತೆ. ಓಕೆ, ಕ್ಯೂಬಾ ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾದ ಮಧ್ಯದಲ್ಲಿ ಬರತಕ್ಕಂತಹ ಕೆರೇಬಿಯನ್ ಸಮುದ್ರ ಏನು ಬರುತ್ತೆ. ಓಕೆ, ಈ ಕೆರೇಬಿಯನ್ ಸಮುದ್ರದಲ್ಲಿ ಬರ್ತಕ್ಕಂಥ ಒಂದು ದ್ವೀಪ ಹವಾನಾ ರಾಜಧಾನಿ. ಜಪಾನ್ ನಿಮಗೆ ಗೊತ್ತಿದೆ, ಕೆನಡಾ. ಸೊ ಹಾಗಾಗಿ ನಾವು ಇದನ್ನೇನು ಕರಿತೀವಿ, ವ್ಯಾಟಿಕನ್ ಸಿಟಿ ಸ್ಕ್ವೇರ್ ಅಂತ ಏನು ಕರಿತೀವಿ, ಆ ಒಂದು ಪ್ರದೇಶ ಇಲ್ಲಿ ಇಂಪಾರ್ಟೆಂಟಾಗಿ ನಮಗೆ ಸಿಗುತ್ತೆ. ಸೊ ಹಾಗಾದರೆ ವ್ಯಾಟಿಕನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ವ್ಯಾಟಿಕನ್ ನಗರ ಅಧಿಕೃತವಾಗಿ ವ್ಯಾಟಿಕನ್ ನಗರ ರಾಜ್ಯ, ಸಿಟಿ ಸ್ಟೇಟ್ ಅಂತ ಕೂಡ ಇದನ್ನು ಕರಿತೀವಿ. ಸರಿ, ಇದು ಹುಟ್ಟಿದ್ದು ಯಾವಾಗ ಅಂತ ನೀವು ನೋಡೋದಾದರೆ 1929ರಲ್ಲಿ ಲ್ಯಾಟ್ರನ್ ಒಪ್ಪಂದ ನಡೆಯಿತು. ಈ ಲ್ಯಾಟ್ರನ್ ಒಪ್ಪಂದದ ಪ್ರಕಾರವೇ ಇದು ಇಟಲಿಯಿಂದ ಪ್ರತ್ಯೇಕತೆಗೊಂಡ್ಬಿಟ್ಟು ಒಂದು ಸಣ್ಣ ದ್ವೀಪವಾಗಿ ಉಳ್ಕೋತು. ಹಾಗಾಗಿ ಸುಮಾರು 882, 2024ರ ಡಿಸೆಂಬರ್ ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅವಾಗ ಇದರಲ್ಲಿ ಜನಸಂಖ್ಯೆ ಇದ್ದಿದ್ದು 882 ಜನಸಂಖ್ಯೆಯೊಂದಿಗೆ ಮಾತ್ರ ಇದೆ ಅಂತ. ಹಾಗಾಗಿ ಜನಸಂಖ್ಯೆ ದೃಷ್ಟಿಯಿಂದ ವಿಶ್ವದ ಅತ್ಯಂತ ಚಿಕ್ಕ ಸಾರ್ವಭೌಮ ರಾಜ್ಯ ಅಂತ ಕೂಡ ಇದನ್ನು ಕರೀತಾರೆ. ಯಾವುದನ್ನ? ವ್ಯಾಟಿಕನ್ ಸಿಟಿ ಆಫ್ ಸ್ಟೇಟ್ ಅಂತ. ನೆಕ್ಸ್ಟ್ ಬರೋಣ, ಕ್ಯೂಬಾದ ಬಗ್ಗೆ ತಿಳ್ಕೊಳ್ಳಿ. ಕ್ಯೂಬಾ ಬರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೆ, ಇದು ಏನು ನಮಗೆ ವೆಸ್ಟ್ ಇಂಡೀಸ್ ಅಂತ ಏನು ಕರಿತೀವಿ, ಈ ವೆಸ್ಟ್ ಇಂಡೀಸಲ್ಲಿ ಬರ್ತಕ್ಕಂತಹ 8 ದ್ವೀಪಗಳ ಸಮೂಹ ಬರುತ್ತೆ. ಈ 8 ದ್ವೀಪಗಳಲ್ಲಿ ಬರ್ತಕ್ಕಂಥ ಒಂದು ದ್ವೀಪವೇ ಕ್ಯೂಬಾ. ಕ್ಯೂಬಾ ನಿಮಗೆ ನೆನಪಿಟ್ಕೊಳ್ಳಿ, ಇದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅವರು ಆಳ್ವಿಕೆ ಮಾಡಿ 1958ರಿಂದ 2008ರವರೆಗೆ. ಓಕೆ, ಅಲ್ಲಿಗೆ ನಿಮಗೆ ಆತ ಅಧಿಕಾರ ಮಾಡಿದ್ದು ನೆನಪಿಟ್ಕೊಳ್ಳಿ. 58, 68, 78, 88, 98, ಆಮೇಲೆ 08, ಆಮೇಲೆ ಇಲ್ಲಿವರೆಗೆ ಅಂದರೆ 10, 20, 30, 40, 50 ವರ್ಷ. 50 ವರ್ಷ ಒಂದು ದೇಶವನ್ನು ಒಬ್ಬ ಅಧ್ಯಕ್ಷ ನಡೆಸ್ಕೊಂಡು ಹೋಗಿದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. 50 ವರ್ಷ ಒಂದು ದೇಶವನ್ನು ಆಡಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಈ ಫಿಡೆಲ್ ಕ್ಯಾಸ್ಟ್ರೋ. ಈಗ ಒಂದು ಸಹೋದರನಲ್ಲಿ ಅಧಿಕಾರದಲ್ಲಿರೋದು. ಇದೊಂದು ಸಮಾಜವಾದಿನೆಲ್ಲ ಕಮ್ಯುನಿಸ್ಟ್ಗೆ ತುಂಬಾ ಸಹಾಯ ಮಾಡ್ತು. ನಮಗೆ 1945ನಲ್ಲಿ ಆರಂಭಗೊಂಡಂಥ ಶೀತಲ ಸಮರ 1985ರವರೆಗೆ ಇತ್ತು. ಈ ಮಧ್ಯದಲ್ಲಿ USA ಒಂದು ಶತ್ರು ರಾಷ್ಟ್ರವಾಗಿ ಉಳ್ಕೊಂಡಿದ್ದೆ ಕ್ಯೂಬಾ. ಹಾಗೆ ಈ ಕ್ಯೂಬಾವನ್ನು ಅಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡಿದ್ದು, ಕ್ಯೂಬಾ ಸ್ವತಂತ್ರ ಹೋರಾಟಗಳನ್ನೆಲ್ಲ ಮಾಡಿದ್ದು ಇದೇ ಫಿಡೆಲ್ ಕ್ಯಾಸ್ಟ್ರೋ. ಮುಂದೆ ಇಲ್ಲಿ ಅರ್ಜೆಂಟೀನಾದಿಂದ ಈ ದೇಶದಲ್ಲಿ ಬಂದುಬಿಟ್ಟು ದೊಡ್ಡ ಸಮಾಜವಾದಿ ನೆಲೆಗಳು, ಹೋರಾಟ, ಯುವಕರ ಹೋರಾಟಗಳನ್ನು ಕ್ಯೂರಿಯಾಸಿಟಿಯಲ್ಲಿ ತಂದವನೇ ಈ ಚಿಗ್ವೆರಾ ಬಗ್ಗೆ. ಸೊ ಇವ್ರ ಬಗ್ಗೆ ಕೂಡ ಇತಿಹಾಸದಲ್ಲಿ ನಿಮಗೆ ತುಂಬಾ ಆಧಾರಗಳಿದ್ದಾವೆ, ಓದ್ಬೋದು. ಸೊ ಹಾಗೆ ಫಿಡೆಲ್ ಕ್ಯಾಸ್ಟ್ರೋ ಆ ಕಾಲಕ್ಕೆ ಹೋರಾಟ ಮಾಡಿದವನು. ಅದರ ಕ್ಯೂಬಾದ ರಾಜಧಾನಿ ಹವಾನಾ ಅದರ ರಾಜಧಾನಿ. ಓಕೆ, ನೆಕ್ಸ್ಟ್ ಬರೋಣ. ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ. ಏನು ಪ್ರಶ್ನೆ ಇದೆ ನೋಡಿ, ಈ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಡೋದು ಭಾರತ ಬಿಟ್ಟು ತೊಲಗಿರಿ. ಓಕೆ, 1942 ಕ್ವಿಟ್ ಇಂಡಿಯಾ ಚಳವಳಿ. ಈ ಚಳವಳಿಯಲ್ಲಿ ಇಡೀ ಭಾರತದಲ್ಲಿ ಚಳವಳಿ ನಡೀತು. ಆವಾಗ ತುಂಬ ಪ್ರಸಿದ್ಧಿಗೆ ಬಂದಂಥ ಹಳ್ಳಿ ಯಾವುದು? ಗಾಜ್ನೂರು, ಹನೂರು, ಬರಗೂರು, ಈಸೂರು ಅಂತ ಕೊಟ್ಟಿದ್ದಾರೆ.
ನಿಮಗೆಲ್ಲ ಗೊತ್ತಿದೆ, ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಹಳ್ಳಿ ಅಂತ ಕರೆಸ್ಕೊಂಡಿದ್ದೆ ಈಸೂರು. ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ. ಏಸೂರು ಕೊಟ್ಟರು ಈಸೂರು ಬಿಡೆವು, ಇದೆಲ್ಲ ದೊಡ್ಡ ಮಟ್ಟದ ಹೋರಾಟ. 1942ನಲ್ಲಿ ಈ ಚಳುವಳಿ ನಡೀತಿದ್ದು. ಹೆಂಗಾಯ್ತು ಏನು ಅಂತ ನೋಡೋದಾದರೆ ನೋಡಿ, ಈಸೂರು ಇರೋದು ನಮ್ಮ ಶಿಕಾರಿಪುರದ ಕುಮದ್ವತಿ ನದಿ ಹರಿತದಲ್ಲಿ ಅದರ ದಂಡೆಯ ಮೇಲಿರ್ತಕ್ಕಂಥ ಒಂದು ಚಿಕ್ಕ ಗ್ರಾಮ ಈಸೂರು. ಇಲ್ಲಿ ದಂಗೆ ಘೋಷಣೆ ಆಗಿದ್ದು 1942ಗೆ. ಗಾಂಧೀಜಿಯವರು ಕೊಡ್ತಾರೆ ಸ್ವತಂತ್ರ ಸ್ವರಾಜ್ಯ ಸ್ವಗ್ರಾಮ ಯೋಜನೆಗಳಲ್ಲಿ ಹೋರಾಟಗಳನ್ನು ಶುರು ಮಾಡಬೇಕು ಅಂತ. ಮಾಡು ಇಲ್ಲವೇ ಮಡಿ ಅನ್ನೋವಂಥ ಹೋರಾಟ. ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೆ ಈಸೂರು ಆ ಕಾಲಕ್ಕೆ. ಹಾಗಾಗಿ ಈಸೂರಿನಲ್ಲಿ 150ರಿಂದ 200 ಮಂದಿ ಸೇರ್ಕೊಂಡ್ಬಿಟ್ಟು ಈಸೂರಲ್ಲಿ ಮೆರವಣಿಗೆಯನ್ನು ನಡೆಸ್ತಾರೆ. ಸರ್ಕಾರಕ್ಕೆ ಇನ್ಮೇಲೆ ನಮ್ಮ ಹಳ್ಳಿಯಿಂದ ಯಾವುದೇ ತೆರಿಗೆಯನ್ನು ಕೊಡಲ್ಲ ಅಂತ ಘೋಷಣೆ ಮಾಡ್ತಾರೆ. ನಮ್ಮದೊಂದು ಸ್ವತಂತ್ರ ಹಳ್ಳಿ, ಸರ್ಕಾರದ ಯಾವುದೇ ಅಧಿಕಾರಿಗಳಿಗೂ ನಮ್ಮ ಊರಲ್ಲಿ ಒಳಗಡೆ ಪ್ರವೇಶ ಇಲ್ಲ ಅಂತ ಎಲ್ಲ ಬೋರ್ಡ್ ಹಾಕ್ಕೊಂಡು ಇದು ನಮ್ಮದು ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡ್ಕೊತಾರೆ. ಬಟ್ ಹಾಗೆ ಘೋಷಣೆ ಮಾಡ್ಕೊಂಡ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ, ಶಾಲೆಗಳಿಗೆ, ಕಚೇರಿಗಳಿಗೆ ಎಲ್ಲದಕ್ಕೂ ಕೂಡ ಧಿಕ್ಕಾರ ಘೋಷಣೆ ಮಾಡ್ತಾರೆ. ಅದನ್ನು ಬಂದ್ ಮಾಡ್ತಾರೆ. 1942 ಸೆಪ್ಟೆಂಬರ್ 25 ಅವತ್ತು ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿ ಈಸೂರನ್ನ ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡ್ತಾರೆ. ಹೀಗೆ ಘೋಷಣೆ ಮಾಡಿದರ ಪರಿಣಾಮವಾಗಿ ಈಸೂರಲ್ಲಿ ಅದೇ ಹೋರಾಟಗಳು ಕಂಟಿನ್ಯೂ ಆಗುತ್ತೆ. ಅದೇ ಸಂದರ್ಭಕ್ಕೆ ಅಲ್ಲೊಂದು ಹೃದಯ ವಿದ್ರಾವಕ ಘಟನೆ, ಅಂದರೆ ಒಂದು ಎಕ್ಸ್ಪ್ಲೋಡ್ ಆಗೋಕ್ಕೆ ಒಂದು ದಂಗೆ ಆಗೋಗಿತ್ತು. ಸೆಪ್ಟೆಂಬರ್ 28 ಆ ತಾಲೂಕಿನ ಅಮಲ್ದಾರ್ ಆಗಿದ್ದವರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವು ಪೊಲೀಸರೊಂದಿಗೆ ಇವರು ಆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಗ್ರಾಮದ ಹೊರಗಡೆ ಇತ್ತು, ಯಾವುದೇ ಅಧಿಕಾರಿಗಳು ನಮ್ಮ ಗ್ರಾಮವನ್ನು ಪ್ರವೇಶ ಮಾಡುವಂತಿಲ್ಲ ಅಂಥೇಳಿ. ಆದರೂ ಇವರು ಪ್ರವೇಶ ಮಾಡ್ತಾರೆ. ಅಲ್ಪ ಪ್ರತಿಭಟನೆ ಇದ್ದಿದ್ದರಿಂದಾಗಿ ಅಧಿಕಾರಿಗಳು ಕೋಪಗೊಂಡು ನಿರಾಯುಧ ಜನತೆಯ ಮೇಲೆ ಲಾಠಿ ಪ್ರಹಾರ ಮಾಡ್ತಾರೆ. ಲಾಠಿ ಪ್ರಹಾರ ಮಾಡಿದ ತಕ್ಷಣ 150ರಿಂದ 200 ಮಂದಿ ಸುಮ್ಮನೆ ಇರಲಿಲ್ಲ. ಬಂದಿಷ್ಟು ಜನರಿಗೆ ಸಾರ್ಯಾಗಿ ಹೊಡೆದ್ಬಿಟ್ರು. ಗಲಭೆಯಲ್ಲಿ ಅಮಲ್ದಾರ್ ಚೆನ್ನಕೃಷ್ಣಪ್ಪ ಬಂದವರು ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಯಾಗಿ ಬಂದ ಕೆಂಚೇಗೌಡರು ಇವರಿಬ್ಬರು ಸತ್ತೋಗ್ಬಿಟ್ರು. ಇವರಿಬ್ಬರು ಸತ್ತ ತಕ್ಷಣ ಸರ್ಕಾರಕ್ಕೆ ಸುದ್ದಿ ತಿಳಿತು. ಬ್ರಿಟಿಷ್ ಸೇನೆನೇ ಬಂದ್ಬಿಡ್ತು. ಈಗ ಈಸೂರನ್ನ ಕಂಟ್ರೋಲಿಗೆ ತೊಗೊಳ್ತಾರೆ. ಪೊಲೀಸ್ ದಳವನ್ನು ಕಲಿಸಿ ಹಳ್ಳಿಯನ್ನು ಹಾಡದ ಬಾಡದ ಲೂಟಿ ಮಾಡಿದ್ರು. ಇದ್ದ ಬಾದ ಹೆಂಗಸರು ಮಕ್ಕಳು ಯಾರನ್ನೂ ನೋಡಲಿಲ್ಲ, ಎಲ್ಲರನ್ನ ಎಳ್ದು ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಈ ದಂಗೆಯನ್ನು ಕಂಟ್ರೋಲಿಗೆ ತಗೊಂಡ್ರು. ಏನೇ ಕಂಟ್ರೋಲಿಗೆ ತಗೊಂಡ್ರು ಸರ್ಕಾರದ ವಿರುದ್ಧ ಬಂಡಾಯ ಎದ್ದಂಥ ಜನರಲ್ಲಿ 50 ಮಂದಿ ಮೇಲೆ ಒಂದು ಆರೋಪದ ಕೇಸನ್ನು ಹಾಕಲಾಯಿತು. ಅದರಲ್ಲಿ 41 ಮಂದಿಯನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡುತ್ತೆ ಅವತ್ತಿನ ಮೈಸೂರು ಹೈಕೋರ್ಟಲ್ಲಿ. ಹೀಗೆ ಹೂಡಿದಂಥ ನ್ಯಾಯಾಧೀಶರು 1943 ಜನವರಿ 9, ಓಕೆ ನೆನಪಿಟ್ಕೊಳ್ಳಿ, 1942 ಜನವರಿ 9 ಅವತ್ತು ಗೂರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಚಾರಿ, ಬಿ ಹಾಲಪ್ಪ ಮತ್ತು ಜಿ ಶಂಕರಪ್ಪ ಇವರಿಗೆ ಅವತ್ತು ಮರಣದಂಡನೆ ಶಿಕ್ಷೆಯನ್ನು ಘೋಷಣೆ ಮಾಡಾಗುತ್ತೆ. ಅದೇ ಈಸೂರಿನಲ್ಲಿ ಹಾಲಮ್ಮ ಮತ್ತು ಪಾರ್ವತಮ್ಮ ಇವರಿಗೆ ಜೀವಾವಧಿ ಗಡೀಪಾರು ಶಿಕ್ಷೆಯನ್ನು ನೀಡಲಾಗತ್ತೆ. ಇನ್ನು ಉಳಿದವರಿಗೆ ನಾನಾ ರೀತಿಯ ಕಾರಾಗೃಹ ಶಿಕ್ಷೆಗಳನ್ನು ವಿಧಿಸಿ ಈ ದಂಗೆಯನ್ನು ಅವತ್ತು ಹತ್ತಿಕ್ಕಲಾಗಿತ್ತು. ಆದರೆ ಇಂಥ ಹತ್ತಿಕ್ಕಿದ ದಂಗೆಯ ಪ್ರದೇಶದಲ್ಲೇ ಮುಂದೆ ಇಡೀ ಭಾರತದಲ್ಲಿ ಇದೊಂದು ಉತ್ತಮವಾದಂಥ ಸ್ವರಾಜ್ಯ ಗ್ರಾಮ ಅನ್ನುವಂಥ ಘೋಷಣೆಗೂ ಕೂಡ ಬಂತು. ಇನ್ನೂ ಇಂಟ್ರೆಸ್ಟಿಂಗ್ ಕನ್ನಡ ಸಾಹಿತ್ಯ ವಿಚಾರಕ್ಕೆ ಬಂದರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಏನಿದ್ದಾರಲ್ಲ ಅವರ ಹುಟ್ಟೂರು ಅಂತಲೂ ಕೂಡ ಹೇಳಲಾಗತ್ತೆ. ಮೂಲತಃ ಇಲ್ಲಿದ್ದರು ಅಂತ, ಬಟ್ ಈಗ ಇಲ್ಲಿಲ್ಲ. ನೆಕ್ಸ್ಟ್ ನಾವು 1942 ಮಾರ್ಚ್ 8 ಇದೇ ದಂಗೆ ಕನ್ವರ್ಟ್ ಆಗುತ್ತೆ. ಗೂರಪ್ಪ, ಮಲ್ಲಪ್ಪ ಇಬ್ಬರನ್ನ ಗಲ್ಲಿಗೇರಿಸಿದ್ದ ಅವತ್ತು. ಅದೇ ದಿನ ಮಾರನೇ ದಿನ ಸೂರ್ಯನಾರಾಯಣಚಾರಿ ಅವರನ್ನು ಕೂಡ ಹಾಲಪ್ಪನನ್ನು 10ನೇ ತಾರೀಕು ಜಿ ಶಂಕರಪ್ಪನ ಅಂದಿನ ಸರ್ಕಾರ ಗಲ್ಲಿಗೇರಿಸಿ ಸೇಡನ್ನು ತೀರಿಸ್ಕೊಳ್ಳುತ್ತೆ. ಇನ್ನು ಪಾರ್ವತಮ್ಮ, ಹಾಲಮ್ಮ, ಸಿದ್ದಮ್ಮ ಇವ್ರನ್ನೂ ಕೂಡ 1946 ಅಕ್ಟೋಬರ್ 21 ಬಿಡುಗಡೆ ಮಾಡ್ತಾರೆ. ಕರ್ನಾಟಕದಲ್ಲೊಂದು ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡಿ ಸ್ವತಂತ್ರ ಯುಗದ ಹೋರಾಟಕ್ಕೆ ಇಲ್ಲಿನ ಪ್ರಾಣ ತೆತ್ತವರ ಕಲಿಗಳಿಂದ ಊರು ತುಂಬಾ ಪ್ರತಿಷ್ಠಿತೆಯಾಗಿ ಬೆಳೆದೋಯ್ತು. ನೆಕ್ಸ್ಟ್ ಬರೋಣ 168ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಜಲಿಯನ್ ವಾಲಾಬಾಗ್ ಅಂತೇಳಿ ಸಾಮಾನ್ಯವಾಗಿ ಪರಿಗಣಿಸಲಾಗತ್ತೆ? ಆಲ್ರೆಡಿ ರಿಪೀಟೆಡ್ ಕ್ವಶನ್ಸ್ ಇದು. ಶಿವಪುರ ಧ್ವಜ ಸತ್ಯಾಗ್ರಹ ಇರ್ಬೋದಾ, ಅಥವಾ ಕೆಳದಿ, ಅಥವಾ ವಿದುರಾಶ್ವತ. ವಿದುರನೇ ಇಲ್ಲೊಂದು ಅಶ್ವಥ ಗಿಡವನ್ನು ನೆಟ್ಟಿದ್ದ, ಹಾಗಾಗಿ ವಿದುರಾಶ್ವತ.
ಬೆಳಗಾವಿ. ಯಾವುದು ಅಂತಂದರೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಧ್ವಜ ಸತ್ಯಾಗ್ರಹಕ್ಕಾಗಿಯೇ ಹೆಸರುವಾಸಿಯಾಗಿದ್ದಂಥದ್ದು. ವಿಧುರಾಶ್ವತ್ಥದಲ್ಲಿ ಇದೊಂದು ಅನೇಕ ಜನರ ಮಾರಣ ಹೋಮ ಆಗಿತ್ತು, ಹಾಗಾಗಿ ಅದಕ್ಕೆ ಅದನ್ನು ಕರೀತಾರೆ. ನೆಕ್ಸ್ಟ್ ಬರೋಣ. ಕರ್ನಾಟಕ ಯಾವಾಗ ಏಕೀಕರಣ ಆಯಿತು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಕರ್ನಾಟಕ ಯಾವಾಗ ಏಕೀಕರಣ ಆಯಿತು? ನವೆಂಬರ್ 1, 1956, ಹಾಗೆಯೇ ನವೆಂಬರ್ 1, 1973. ಇವೆರಡು ನಿಮಗೆ ಏಕೀಕರಣಕ್ಕೆ ಸಂಬಂಧಪಟ್ಟಂಥವು. ಜನವರಿ 26 ಗಣರಾಜ್ಯೋತ್ಸವ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. ಹಾಗಾದ್ರೆ ನಿಮಗೆ ಕನ್ನಡರ ಏಕೀಕರಣ ಆಗಿದ್ದು ಯಾವಾಗ ಅಂತ ಬಂದರೆ ಅದು ನವೆಂಬರ್ 1, 1956. ನಿಜಲಿಂಗಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆಗ ಮೈಸೂರು ಪ್ರಾಂತ್ಯ ಅಂಥೇಳಿ ಇದನ್ನು ಏನಾಯಿತು, ಏಕೀಕರಣ ಆಯಿತು. ಓಕೆ, ಮೈಸೂರು ಪ್ರಾಂತ್ಯ ಏಕೀಕರಣ ಅಂತ ಆಯಿತು. ಇನ್ನು ಜನವರಿ 26 ನಿಮಗೆ ಗೊತ್ತಿದೆ ಗಣರಾಜ್ಯೋತ್ಸವ, ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ದಿನಾಚರಣೆ. ಇದೇ ಮೈಸೂರು ಪ್ರಾಂತ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ನವೆಂಬರ್ 1, 1973. ಇವಾಗ ಅದನ್ನು ಮಾಡಲಾಗಿತ್ತು. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಘಟನೆಗಳನ್ನು ಒಂದು ಸಾರಿ ರಿವ್ಯೂ ಮಾಡೋಣ. ಕರ್ನಾಟಕ ಏಕೀಕರಣ ನಲ್ಲಿ ಭಾಷಾಧಾರಿತ ರಾಜ್ಯಗಳ ರಚನೆಗಾಗಿ ಮೊದಲು ಹೋರಾಟ ನಡೆದಿತ್ತು. ನೆನ್ಪಿಟ್ಕೊಳ್ಳಿ, ಭಾರತದ ರಾಜ್ಯ ರಚನೆ ಹೋರಾಟದಲ್ಲಿ ನಮಗೆ 2 ಘಟನೆಗಳಾಗಿತ್ತು. ಒಂದು, ಧಾರ್ ಆಯೋಗ ವರದಿ ಕೊಟ್ಟಿತ್ತು, ಅದನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿತು. ಆಮೇಲೆ JVP ಕಮಿಟಿ ಅಂತ ಕರಿತೀವಿ, ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸಿದ್ದರಾಮಯ್ಯ, ವಲ್ಲಭಾಯ್ ಪಟೇಲ್, ಇವ್ರ ಕಮಿಟಿ ಕೊಟ್ಟಂತಹ ವಿಚಾರಗಳನ್ನು ಕೂಡ ಅದು ಮೂಲೆಗೆ ಹಾಕ್ತು. ಯಾವಾಗ 1953ನಲ್ಲಿ ಫಜಲ್ ಅಲಿ ಕಮಿಷನ್ಸ್ ಇಲ್ಲಿ ಏನು ಮಾಡ್ತು, ಒಂದು ಹೋರಾಟವನ್ನು ತಂತು 1953ನಲ್ಲಿ. ಈ ಫಜಲ್ ಅಲಿ ಕಮಿಷನ್ಸ್ ಕೊಟ್ಟಿನ ತೀರ್ಪಿನ ಆಧಾರದ ಮೇಲೆ ಭಾರತದಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬೇಕು ಅಂತಾಯಿತು. ಆಗ 14 ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಜಾರಿಗೆ ತಂದರು. ಆ ಸಂದರ್ಭದಲ್ಲೇ ಕರ್ನಾಟಕವೂ ಕೂಡ ಒಂದು ಭಾಷಾವಾರು ರಾಜ್ಯವಾಗಿ ಇಲ್ಲಿ ಅಸ್ತಿತ್ವಕ್ಕೆ ಬಂತು. ಬರೋಕ್ಕಿಂತ ಮುಂಚೆ ಕರ್ನಾಟಕ ಏಕೀಕರಣದ ಒಂದು ದೊಡ್ಡ ಮಟ್ಟದ ಬೆಳಕಿನ ಘಟನೆ ಅಂದರೆ 1924 ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನ ವಹಿಸ್ಕೊಂಡಂಥ ಏಕೈಕ ಅಧಿವೇಶನ ಬೆಳಗಾಂ. ಈ ಬೆಳಗಾಂ ಅಧಿವೇಶನದಲ್ಲೇ ಪ್ರಸ್ತಾಪವನ್ನು ತುಂಬ ಚೆನ್ನಾಗಿ ಇಡಲಾಯಿತು. ಯಾಕೆಂದರೆ 1907 ಸೂರತ್ ಸೆಷನ್ಸಲ್ಲೇ ನಮ್ಮಲ್ಲಿ ಈ ವಾದ ಆಗಿತ್ತು. ಆದರೂ 24ರ ಬೆಳಗಾಂ ಸೆಷನ್ಸ್ ಅಧಿಕೃತವಾಗಿ ಒಂದು ಮುದ್ರೆಯನ್ನು ಹಾಕಿತ್ತಿದ್ದು. ಹಾಗಾಗಿ 1928ರ ನೆಹರು ಕರಡು ಸಮಿತಿಯ ವರದಿಯಲ್ಲಿನೇ ಕರ್ನಾಟಕ ಏಕೀಕರಣಕ್ಕೂ ಕೂಡ ಶಿಫಾರಸನ್ನು ಮಾಡಲಾಗಿತ್ತು. ಆವಾಗ ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬ್ಳಿ, ಆಮೇಲೆ ಗುದ್ದಪ್ಪ ಹಳ್ಳಿಕೇರಿ, RS ದೇಶಪಾಂಡೆ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ, ಅಂದಾನಪ್ಪ ದೊಡ್ಡಮೇಟಿ ಇಂಥ ಬಹಳಷ್ಟು ನಾಯಕರ ಹೋರಾಟ ಈ ಏಕೀಕರಣದ ಚಳುವಳಿಯಲ್ಲಿ ಕಂಡುಬಂತು. ಆಗ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದ ಅಂದಾನಪ್ಪ ದೊಡ್ಡಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ಅವತ್ತು ರಾಜೀನಾಮೆ ಕೊಡೋದ್ರ ಮುಖಾಂತರ ಕರ್ನಾಟಕವನ್ನು ಪ್ರಾಂತ್ಯವನ್ನಾಗಿ ನೀವು ಮಾಡೋವರೆಗೂ ನಮ್ಮ ಯಾವುದೇ ಪ್ರತಿನಿಧಿತ್ವ ಇಲ್ಲಿ ಇರಲ್ಲ ಅಂತೇಳಿ ಅವರು ಶಾಸನ ಸಭೆಗೆ ರಾಜೀನಾಮೆ ನೀಡ್ತಾರೆ. ಕನ್ನಡ ಮಾತಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಅಂದಾನಪ್ಪ ದೊಡ್ಡಮೇಟಿ ಕೂಡ. ಇನ್ನು 1953ನಲ್ಲಿ ಫಜಲ್ ಅಲಿ ಕಮಿಷನ್ಸ್ ರಿಪೋರ್ಟ್ ಬಂತು. ಆ ಪ್ರಕಾರ 1 ನವೆಂಬರ್ 1956 ಅನುಷ್ಠಾನಗೊಂಡು ಏಕೀಕೃತ ನವ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆಗ ಏಕೀಕೃತ ಮೈಸೂರು ರಾಜ್ಯದಲ್ಲಿ 19 ಜಿಲ್ಲೆಗಳನ್ನು ಗುರುತಿಸಲಾಗಿತ್ತು. S ನಿಜಲಿಂಗಪ್ಪ ಅವರು ಇದರ ಮೊದಲ ಮುಖ್ಯಮಂತ್ರಿ ಆಗಿದ್ದರು ಅವಾಗ ಮೈಸೂರು ಪ್ರಾಂತ್ಯದಲ್ಲಿ. ನೆಕ್ಸ್ಟು ಇದೇ ಕನ್ನಡ ಏಕೀಕರಣಕ್ಕಾಗಿ ಒಂದಿಷ್ಟು ಸಾಹಿತ್ಯದ ಪ್ರಭಾವ ಕೂಡ ಆಗಿದೆ. ಇಂಪಾರ್ಟೆಂಟಾಗಿ ನಾವು ಹೇಳೋದಾದರೆ ಆಲೂರು ವೆಂಕಟರಾಯರು ಅವರು ಬರೆದಂಥ ಕರ್ನಾಟಕ ಗತ ವೈಭವ ಅವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ದಾಖಲೆಗಳನ್ನು ಹುಟ್ಟಾಕಿ ಪ್ರತಿಷ್ಠರನ್ನು ಒಂದು ಹುರಿದುಂಬಿಸೋ ಕೆಲಸ ಮಾಡಿತ್ತದು. ಇನ್ನು ಹುಲಿಗೋಳ್ ನಾರಾಯಣರಾವ್ ಅವರು 1924ರಲ್ಲಿ ಇವ್ರು ಹಾಡಿದಂಥ ಗೀತೆ ಅದು INCನಲ್ಲಿ, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂಥದ್ದು. ಶಾಂತಕವಿ ಬರೀತಾರೆ, ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ ಗೀತೆ ಕುವೆಂಪು ಅವರೇ ಆವಾಗ ರಚನೆ ಮಾಡಿದ್ದು. ಜೈ ಭಾರತ ಜನನಿಯ ತನುಜಾತೆ, BM ಶ್ರೀ ಅವರು ಏರಿಸು ಹಾರಿಸು ಕನ್ನಡದ ಬಾವುಟ ಅನ್ನುವಂಥ ಗೀತೆ, ಮಂಗೇಶ್ ಪೈ ಅವರು ತಾಯಿ ಬಾರೆ ಮೊಗವ ತೋರೆ ಅನ್ನುವಂಥ ಗೀತೆ, ಕನ್ನಡಿಗರ ಮಾತೆ. ಇವೆಲ್ಲ ಕರ್ನಾಟಕ ಏಕೀಕರಣದಲ್ಲಿ ತುಂಬಾ ಒಂದು ಸೆನ್ಸೇಷನಲ್, ಅಂದರೆ ನಿಮ್ಮ ಭಾಷೆನಲ್ಲಿ ಹವಾ ಕ್ರಿಯೇಟ್ ಮಾಡಿತ್ತು ಅಂತಾರಲ್ಲ, ಹಂಗೆ ಹವಾ ಕ್ರಿಯೇಟ್ ಮಾಡಿದಂಥ ಸಾಹಿತ್ಯದ ಪ್ರಕಾರಗಳು.
ಇವೆಲ್ಲ ಆ ಕಾಲಕ್ಕೆ ಬಂದಿತ್ತು ಅಂತ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್ ಕ್ವಶನ್ಸ್ 170, 170ನೇ ಪ್ರಶ್ನೆ. ಭರತೇಶ ವೈಭವ ಯಾರ ಕೃತಿ ಇದು? ಭರತೇಶ ವೈಭವ ಹಂಪ ನಾಗರಾಜಯ್ಯ, ರತ್ನಾಕರವರ್ಣಿ, ಅತ್ತಿಮಬ್ಬೆ, ಚಾವುಂಡರಾಯ. ಇವನ್ನೆಲ್ಲ ನೀವು ನೋಡ್ಬೋದು. ಓಕೆ, ಚಾವುಂಡರಾಯ ಪುರಾಣ ನಿಮಗೆ ಗೊತ್ತು. ಇನ್ನು ಹಂಪ ನಾಗರಾಜಯ್ಯ, ಅತ್ತಿಮಬ್ಬೆ ಅವ್ರದ್ದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟು ಭರತೇಶ ವೈಭವ ಅಂದ ತಕ್ಷಣ ನಿಮಗೆ ನೆನಪರಬೇಕು ರತ್ನಾಕರವರ್ಣಿ ಅವ್ರದ್ದು. ಓಕೆ, ಇದು ರತ್ನಾಕರವರ್ಣಿಯವರ ಒಂದು ಶ್ರೇಷ್ಠವಾದಂತಹ ಗೀತೆ, ಅದೇನೆ ಭರತೇಶ ವೈಭವ. ಏನಿತ್ತು ಇದರೊಳಗೆ ಅಂತ ಇವತ್ತು ತಿಳ್ಕೋಣ. ಭರತೇಶ ವೈಭವದಲ್ಲಿ ಏನಿತ್ತು ಅಂತ. ಭರತೇಶ ವೈಭವ ಇದು ನಡುಗನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿ. ಇದು ನಡುಗನ್ನಡ ಸಾಹಿತ್ಯದ ಒಂದು ಅದ್ಭುತವಾದಂಥ ಕೃತಿ. ಇವರೊಬ್ಬ ಶ್ರೇಷ್ಠ ಜೈನ ಕವಿ ಅನ್ನೋದನ್ನು ಮರೆಯಂಗಿಲ್ಲ ನೀವು, ಭರತೇಶ ವೈಭವ ಅವರು. ಓಕೆ, ಅಲ್ಲ ರತ್ನಾಕರವರ್ಣಿಯವರು. ಹಾಗಾಗಿ ಹಳೆಗನ್ನಡದ ಕವಿ ಛಂದಸ್ಸುಗಳಲ್ಲಿ ತೊಯ್ದು ಘನವಾದ ಕೃತಿಗಳನ್ನು ರಚಿಸುತ್ತಿದ್ದಂಥ ಕಾಲದಲ್ಲಿ ರತ್ನಾಕರವರ್ಣಿಯವರು ಒಂದು ವಿಶೇಷ ಸಾಂಗತ್ಯ ರೂಪದಲ್ಲಿ ಭರತೇಶ ವೈಭವವನ್ನು ಬರೀತಾರೆ. ಯಾಕೆ ಸ್ಪೆಷಲ್ ಆಗುತ್ತೆ ಅಂದರೆ ಇದೇನೆ, ಎಲ್ಲರೂ ಕೂಡ ಛಂದಸ್ಸಿನ ಆಧಾರದ ಮೇಲೆ ಷಟ್ಪದಿಗಳನ್ನು ರಚನೆ ಮಾಡಿಬಿಟ್ಟು ಮತ್ತು ಎಲ್ಲ ಅಲಂಕಾರಗಳನ್ನು ಹಾಕಿ ಬರೆಯೋ ಸಂದರ್ಭದಲ್ಲಿ ಇವರು ಸಾಂಗತ್ಯ ರೂಪದಲ್ಲಿ, ಅಂದರೆ ಇಂಗ್ಲೀಷಲ್ಲಿ ಸಾನೆಟ್ಸ್ ಅಂತ ಕರಿತೀವಿ, ಆ ರೂಪದಲ್ಲಿ ಭರತೇಶ ವೈಭವವನ್ನು ಬರೆದು ಕನ್ನಡ ಸಾಹಿತ್ಯಕ್ಕೊಂದು ಹೊಸ ಶಕೆಯನ್ನು ಆರಂಭಿಸಿದರು ಅಂತ ಹೇಳ್ತೀವಿ. ಹಾಗಾಗಿ ರತ್ನಾಕರವರ್ಣಿ ನಿಮಗೆ ವಿಜಯನಗರದ ಸಾಮಂತ ಅರಸರಾಗಿದ್ದಂಥ ಕಾರ್ಕಳದ ಭೈರರಾಜನ ಆಸ್ಥಾನದಲ್ಲಿದ್ದಂಥ ಕವಿ. ನೆನ್ಪಿಟ್ಕೊಳ್ಳಿ, ಕಾರ್ಕಳದ ಭೈರರಾಜನ ಆಸ್ಥಾನದಲ್ಲಿದ್ದಂಥವರೇ ಈ ಒಂದು ವ್ಯಕ್ತಿ. ಇದೇ ಇವರು ಕಾಲದಲ್ಲಿ ರಚನೆ ಆದಂಥ ಕೃತಿಗಳ ಬಗ್ಗೆ ನೋಡೋಣ. ಈತರ ತಂದೆ ಹೆಸರು ದೇವರಾಜ, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯವರ ಜನ್ಮಸ್ಥಳ, 18ನೇ ಶತಮಾನದ ಜೈನ ಕವಿ. ಇನ್ನು ರತ್ನಾಕರವರ್ಣಿ ರಚನೆ ಮಾಡಿದ್ದು ತ್ರಿಲೋಕ ಶತಕ ರಚನೆ ಮಾಡ್ತಾರೆ. ತ್ರಿಲೋಕ ಶತಕ ಅಂತ ಭರತೇಶ ವೈಭವವನ್ನು ರಚನೆ ಮಾಡ್ತಾರೆ. ಇನ್ನು ವೀರಶೈವನಾದುದು ಮತ್ತು ಜೈನನಾದುದು, ರತ್ನಾಕರ ಶತಕದ ರಚನೆ, ಅಜಿತ ಶತಕದ ರಚನೆ, ಆಧ್ಯಾತ್ಮ ಗೀತದ ರಚನೆ, ಕೊನೆಗೆ 1600ರಲ್ಲಿ ಇವರು ಮರಣವನ್ನು ಹೊಂತಾರೆ. ಇದಿಷ್ಟು ಕೂಡ ಇವರು ಕಾಲದ ಶ್ರೇಷ್ಠ ಕೃತಿಗಳ ಬಗ್ಗೆ ನಾವು ಹೇಳ್ತೀವಿ. ತ್ರಿಲೋಕ ಶತಕ, ಭರತೇಶ ವೈಭವ ರಚನೆಯಾಗಿದ್ದು, ವೀರಶೈವನಾದದು, ಇನ್ನು ಮತ್ತೆ ಜೈನನಾದದು, ರತ್ನಾಕರ ಶತಕದ ಬಗ್ಗೆ, ಇನ್ನು ನಮಗೆ ಅಪರಾಜಿತ ಶತಕ, ಇನ್ನು ಆಧ್ಯಾತ್ಮಿಕ ಗೀತೆಗಳ ರಚನೆ ಕೂಡ ಮಾಡಿದ್ದು ಇದೇ ಕಾಲದಲ್ಲಿ. ನೆಕ್ಸ್ಟ್ ಬರೋಣ, 171ನೇ ಪ್ರಶ್ನೆ ನಿಮಗೆ. ಮದವೇರಿದ ಆನೆ ಅಂದರೆ ಮದಗಜ, ಮದಗಜವನ್ನು ತಮ್ಮ ರಾಯಲ್ ಸಿಂಬಲ್ ಆಗಿ, ತಮ್ಮ ರಾಜವಂಶದ ಲಾಂಛನವನ್ನಾಗಿ ಮಾಡ್ಕೊಂಡಿದ್ದು ಯಾರು? ಬಾದಾಮಿಯ ಚಾಲುಕ್ಯರು, ತಲಕಾಡಿನ ಗಂಗರು, ವಿಜಯನಗರದ ರಾಜವಂಶ, ಬನವಾಸಿಯ ಗಂಗರು ಅಂತ ಕೊಟ್ಟಿಯಲ್ವ. ಇಲ್ಲಿ ಬನವಾಸಿ ಗಂಗರು ತಪ್ಪು, ಕದಂಬರು ಬರಬೇಕಲ್ವ. ತಲಕಾಡಿನ ಗಂಗರು ರೈಟು. ಹಾಗಾದ್ರೆ ಯಾರು ಇದಕ್ಕೆ ಉತ್ತರ ಅಂತ ನೀವು ನೋಡೋದಾದರೆ, ಮದಗಜ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಅದು ಗಂಗರದ್ದು. ಗಂಗರ ಮದಗಜ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಬಾದಾಮಿಯ ಚಾಲುಕ್ಯರು, ವಿಜಯನಗರದ ರಾಜವಂಶರಿಗೂ ಸೇಮ್ ಇದೆ. ಇನ್ನು ನಮಗೆ ಬನವಾಸಿಯ ಕದಂಬರದ್ದು ಕೂಡ ಬೇರೆ, ಸಿಂಹಲಾಂಛನದ ಬಗ್ಗೆ ಬರ್ತಾರೆ. ನಿಮಗೊಂದು ಫೋಟೋ ಕೂಡ ಕೊಟ್ಟಿದ್ದೀನಿ ಇಲ್ಲಿ, ಯಾವ್ಯಾವುದು ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಅದಾದಮೇಲೆ ನಿಮಗೆ ಸೇವಣರ ಬಗ್ಗೆನೂ ಕೂಡ, ಅಂದರೆ ಯಾದವ ಸಾಮ್ರಾಜ್ಯದವರು. ಇನ್ನು ಹೊಯ್ಸಳರು ಇದೆ, ವಿಜಯನಗರ ಇದೆ, ಮೈಸೂರಿನ ಒಡೆಯರು, ಕಲಚೂರಿಗಳು, ನಂದಿಯನ್ನು ಹೊಂದಿದ್ದು ಕಲಚೂರಿಗಳು. ಸೊ ನಿಮಗೆ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಬಂದಾಗ ಅವರು ಸಿಗ್ತಾರೆ. ಹಂಗಾರೆ ರಾಜಮನೆತನಗಳು ಅವರ ರಾಜವಂಶಗಳಿಂದ ರಾಜಲಾಂಛನ ನೋಡಿದರೆ ಕದಂಬರು ಸಿಂಹವನ್ನು ಹೊಂದಿದ್ರು, ಕದಂಬರು ಸಿಂಹ. ಗಂಗರು ಹೊಂದಿದ್ದೆ ಈ ಮದಗಜವನ್ನು ಹೊಂದಿದ್ರು. ಇನ್ನು ನಮಗೆ ಬಾದಾಮಿ ಚಾಲುಕ್ಯರಿಗೆ ಬಂದರೆ ವರಹ ನೋಡಿ, ಕಲ್ಯಾಣ ಚಾಲುಕ್ಯರು ಕೂಡ ವರಹನೇ, ವಿಜಯನಗರ ಅರಸರು ವರಹನೇ. ನಮ್ಮಲ್ಲಿ ಇತಿಹಾಸ ಹೇಳೋರು ಏನು ಮಾಡ್ತಾರೆ, ಇದನ್ನು ಬಲಮುಖ ವರಹ, ಎಡಮುಖ ವರಹ ಅಂತ ಕೂಡ ಹಾಕ್ತಾರೆ. ಅದು ನಾಣ್ಯಗಳ ರೂಪದಲ್ಲಿ ನೀವು ವ್ಯತ್ಯಾಸ ಆಗತ್ತೆ ಬಿಟ್ಟರೆ ವರಹ ಕರೆಕ್ಟ್ ಅಷ್ಟೇ. ಓಕೆ, 3 ರಾಜವಂಶಗಳು, ಬಾದಾಮಿ ಚಾಲುಕ್ಯ ರಾಜವಂಶದ ನಂತರ ಕಲ್ಯಾಣಿ ಚಾಲುಕ್ಯರು, ವಿಜಯನಗರ, ಇವು 3 ಕೂಡ ವರಹವನ್ನು ಹೊಂದಿದ್ವು. ಇನ್ನು ರಾಷ್ಟ್ರಕೂಟ ಸಾಮ್ರಾಜ್ಯ ಗರುಡವನ್ನು ಹೊಂದಿತ್ತು. ಕಲಚೂರಿಗಳು ನಂದಿ, ಯಾಕೆಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ 4ನೇ ಸೋಮೇಶ್ವರನ ಕಾಲಕ್ಕೆ ಬಂದಂಥ ಕಲಚೂರಿಗಳು. ಇಲ್ಲಿ 2ನೇ ತೈಲಪ ಬರ್ತಾನೆ ಕಲ್ಯಾಣಿ ಚಾಲುಕ್ಯರ ನಂತರ. ನಮಗೆ 2ನೇ ಬಿಜ್ಜಳ ಬರ್ತಾರೆ ಇಲ್ಲಿ, 2ನೇ ಬಿಜ್ಜಳ. ಇವನ ಕಾಲದಲ್ಲೇ ಬರೋದು ನಮಗೆ ಯಾರು, ಬಸವಣ್ಣನವರು. ಓಕೆ, ಬಸವಣ್ಣ.
ಸೊ ಇವ್ರ ಕಾಲದಲ್ಲೇ ಈ ನಂದಿಯನ್ನು ಕಲಚೂರಿಗಳು ತಮ್ಮ ರಾಜಲಾಂಛನವನ್ನಾಗಿ ಮಾಡ್ಕೊಂಡ್ರು. ಹೊಯ್ಸಳರಲ್ಲಿ ಸಳ ಹುಲಿಯನ್ನು ಕೊಲ್ಲುವಂಥ ಚಿತ್ರ. ಇನ್ನು ಮೈಸೂರಿನ ಒಡೆಯರಲ್ಲಿ ಗಂಡಬೇರುಂಡ ಇಂಪಾರ್ಟೆಂಟ್ ಆಗುತ್ತೆ. ಗಂಡಬೇರುಂಡ ನಿಮಗೆ ಗೊತ್ತಿದೆ, ಇದು ಶಿವಪ್ಪ ನಾಯಕನಿಂದ ಶಿವಪ್ಪ ನಾಯಕನಿಂದ ಎರವಲು ಪಡೆದಂಥ ಚಿತ್ರ ಅಂತ ಕೂಡ ಹೇಳ್ತಾರೆ. ಅಧಿಕೃತವಾಗಿ ಇನ್ನೂ ನಮಗೆ ಅದು ಸಿಕ್ಕಿಲ್ಲ, ಆದರೂ ಹೇಳ್ತಾರೆ, ನಿಮಗೂ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ನಮಗೆ ಅವರ ರಾಜಲಾಂಛನಗಳ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಬರೋಣ. ತಾಳಿಕೋಟೆ ಕದನ. ಕೆಳಗಿನ ಯಾವ ರಾಜವಂಶದ ಅವನತಿಗೆ ತಾಳಿಕೋಟೆ ಕದನ ಒಂದು ಘಟನೆ ಆಗೋಯ್ತು ಅಂತ. ಸೊ ನೋಡಿ, ಬಹಮನಿ ರಾಜವಂಶ, ಟಿಪ್ಪು ಸುಲ್ತಾನ್ ಆಳ್ವಿಕೆ, ಮೈಸೂರು ಒಡೆಯರ್, ವಿಜಯನಗರ ರಾಜವಂಶ. ನಿಮಗಿಲ್ಲಿ ಎರಡು ಇಂಪಾರ್ಟೆಂಟ್ ಸಂಸ್ಥಾನಗಳಲ್ಲಿ ವಿಜಯನಗರದ ಅರಸದ ಒಂದು ಆಳ್ವಿಕೆ ಎಂಡಾಗಿದ್ದೆ ಈ ತಾಳಿಕೋಟೆ ಕದನ ಅಥವಾ ರಕ್ಕಸ ಮತ್ತು ತಂಗಡಗಿ ಅನ್ನೋ ಪ್ರದೇಶಗಳಲ್ಲಿ ನಡೆದದ್ದು ಕೃಷ್ಣಾ ನದಿ ತೀರದ ಮೇಲೆ. ಆ ಒಂದು ರಕ್ಕಸ ತಂಗಡಗಿ ಕದನವೇ ಈ ಒಂದು ಸಾಮ್ರಾಜ್ಯದ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಯಿತು. ಅರವೀಡು ವಂಶ ತನ್ನ ಅಧಿಕಾರವನ್ನು ಕಳ್ಕೊಳ್ಬೇಕಾಯಿತು. ತುಳು ವಂಶದ ಅಧಿಕಾರವೂ ಕೂಡ ಎಂಡಾಗಿ ಅರವೀಡು ವಂಶವು ಕೂಡ ತನ್ನ ಅಧಿಕಾರ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂತು. ಆಗ ಸದಾಶಿವರಾವ್ ಅಲ್ಲಿ ಇದ್ದಂಥವನು, ಅವನಿಗೆ ಮಂತ್ರಿಯಾಗಿ ಅಧಿಕಾರದಲ್ಲಿದ್ದ ರಾಮರಾಯ, ಕೊನೆಗೆ ರಾಮರಾಯನೇ ಈ ಹೋರಾಟದ ನಾಯಕತ್ವ ಕೂಡ ಅವನೇ ವಹಿಸ್ಕೊಂಡಿದ್ದ. ಹಾಗಾಗಿ ತಾಳಿಕೋಟೆ ಕದನ ನಡೆದಿದ್ದು 1565ರಲ್ಲಿ ನಡೀತು. 65ರಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ ಇದನ್ನು. ಈ 65 ಇದೆಯಲ್ಲ, ಇದು ಉಲ್ಟಾ ಬರೆದ್ರೆ 56 ಬರೆದ್ಬಿಟ್ರೆ ಎರಡನೇ ಪಾಣಿಪತ್ ಆಗತ್ತಿದು. ಇದು 65 ನಮಗೆ ಬರಬೇಕು. 65 ಬಂದರೆ ನಮಗೆ ಇದು ನಿಮಗಿಲ್ಲಿ ಸಿಗತ್ತೆ. ಹಾಗಾಗಿ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ. ನೋಡಿ, ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದಂಥವು ಅಹಮದ್ನಗರ, ಬೀದರ್, ಬಿಜಾಪುರ, ಗೋಲ್ಕಂಡ. 4 ಸುಲ್ತಾನರುಗಳು ಮಾತ್ರ ಭಾಗವಹಿಸಿದರು. ಭಾಗವಹಿಸದೇ ಇರೋದು ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಬಿರಾರ್ ಶಾಹಿ ಸುಲ್ತಾನ್ ಇದರಲ್ಲಿ ಭಾಗವಹಿಸಿರಲಿಲ್ಲ. ಇನ್ನು ಉಳಿದಂಥ ಗೋಲ್ಕಂಡ, ಬಿಜಾಪುರ, ಬೀದರ್, ಅಹಮದ್ನಗರ ನಿಜಾಂ ಶಾಹಿಗಳು ಮತ್ತು ಏನು ನಾವು ಉಳಿದ ಶಾಹಿಗಳ ಬಗ್ಗೆ ಮಾತಾಡ್ತೀವಿ, ಕುತುಬ್ ಶಾಹಿಗಳು, ಆದಿಲ್ ಶಾಹಿಗಳು, ಇವರೆಲ್ಲರೂ ಕೂಡ ಭಾಗವಹಿಸಿದರು. ಇದೊಂದು ಒಕ್ಕೂಟ ಸೇನೆಯಾಗಿ ವಿಜಯನಗರದ ಮೇಲೆ ದಾಳಿ ಮಾಡಿತ್ತು. ಕಾರಣ ಅಂದರೆ ಇಲ್ಲಿ ಅಳಿಯ ರಾಮರಾಯ ಅಂತೇನು ಕರಿತೀವಲ್ಲ, ಬಟ್ ಅವಾಗ ಸದಾಶಿವರಾಯ್ ಅವರು ವಿಜಯನಗರದ ಅರಸನಾಗಿದ್ದವನು. ಅರಸನಾಗಿದ್ದವನು. ಇಲ್ಲಿನ ನಾಯಕತ್ವ ನೋಡ್ಕೊಳ್ತಿದ್ದವನು ಮಾತ್ರ ಯಾರು? ರಾಮರಾಯನ ನೇತೃತ್ವದಲ್ಲೇ ಇದು ಯುದ್ಧ ನಡೆದದ್ದು. 80 ವರ್ಷದ ಹರೆಯ ಅಂತ ಹೇಳ್ತೀವಿ ನಾವು ಜೋಕಾಗಿ. ಹಾಗಾಗಿ ಜನವರಿ 26, 1565ರಂದು ಕೃಷ್ಣಾ ನದಿ ದಂಡೆಯ ಮೇಲೆ 2 ಪ್ಲೇಸ್ಗಳು ರಕ್ಕಸ ಮತ್ತು ತಂಗಡಗಿ, ಈ 2 ಪ್ರದೇಶಗಳ ಹಳ್ಳಿಗಳ ನಡುವಿಲಿದ್ದ ಪ್ರದೇಶದಲ್ಲಿ ತಾಳಿಕೋಟೆ, ಇಲ್ಲಿ ಆ ಯುದ್ಧ ನಡೀತು. ಹಾಗಾಗಿ ಇದನ್ನು ತಾಳಿಕೋಟೆ ಯುದ್ಧ ಅಂತ ಕರೀತಾರೆ. ಯುದ್ಧವನ್ನು ಗೆಲ್ಬೋದಾಗಿತ್ತು, ಬಟ್ ಸೋತಿದ್ದಾರೆ. ಇಲ್ಲಿ ಸೋಲೋದಕ್ಕೆ ಕಾರಣ ಅಂದರೆ ಒಂದು ಗಿಲಾನಿ ಸಹೋದರರ ಮೋಸ ಅಂತ. ರಾಮರಾಯನ ಅಪ್ರತಿಮ ದಂಡನಾಯಕರುಗಳಲ್ಲಿ ಗಿಲಾನಿ ಸಹೋದರರು ಇಂಪಾರ್ಟೆಂಟು. ಬಟ್ ಅಹಮದ್ನಗರದ ನಿಜಾಂ ಶಾಹಿಗಳು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳು ಇದನ್ನು ಒಂದು ಜಿಹಾದ್ ರೀತಿ ಪರಿಗಣಿಸಬೇಕು ಯುದ್ಧವನ್ನು ಅಂದ ತಕ್ಷಣ ಇದೇ ಗಿಲಾನಿ ಸಹೋದರರ ಒಳಸಂಚಿಗೆ ಬಿದ್ದುಬಿಟ್ಟು ರಾಮರಾಯನಿಗೆ ಹೆಲ್ಪ್ ಮಾಡಲಿಲ್ಲ. ಸೇನೆಯನ್ನು ಬಿಟ್ಟು ಅವರು ಶಾಹಿ ಸುಲ್ತಾನರ ಸೇನೆಗೆ ಸೇರ್ಕೊಂಡ್ರು. ಇದೇ ಸಂದರ್ಭದಲ್ಲಿ ಸೇನೆಯ ನಾಯಕತ್ವ ವಹಿಸ್ಕೊಂಡು ಬಂದಂಥ ರಾಮರಾಯ ಸೈನಿಕರನ್ನ ಹುರಿದುಂಬಿಸಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು. ತನ್ನ ರಥದಲ್ಲಿ ಬಾಣಗಳು, ಬಿಲ್ಲುಗಳು, ಹೋರಾಟದ ಗದೆಗಳನ್ನು ಇಟ್ಕೊಂಡಿರಲಿಲ್ಲ. ಚಿನ್ನದ ನಾಣ್ಯಗಳನ್ನು ಬಿಸಾಡ್ತಾ ಸೈನಿಕರನ್ನ ಹುರಿದುಂಬಿಸಿದ್ದ ಅಂತ. ಆ ಹುರಿದುಂಬಿಸಿದಾಗಲಾದರೂ ಸೈನಿಕರು ಹೋರಾಟ ಮಾಡಲಿ ಅನ್ನೋದು ಅವನ ಉದ್ದೇಶ ಆಗಿತ್ತು. ಆದರೆ ಇದು ಈಡೇರಲಿಲ್ಲ. ನೆಕ್ಸ್ಟ್ ಬೇಡ. ಗಾಂಧೀಜಿಯವರು ಈ ಚಂಪಾರಣ್ಯ ಸತ್ಯಾಗ್ರಹವನ್ನು ಯಾರಿಗಾಗಿ ನಡೆಸಿದರು? ಗಾಂಧೀಜಿಯವರು ನಡೆಸಿದಂಥ 3 ಪ್ರಾದೇಶಿಕ ಹೋರಾಟಗಳು ಅಂತ ಈಗ ತಾನೇ ಹೇಳಿದೆ ನಿಮಗೆ. ಒಂದು ಚಂಪಾರಣ್ಯ ಸತ್ಯಾಗ್ರಹ, ಮತ್ತೊಂದು ಅಹಮದಾಬಾದ್. ಅಹಮದಾಬಾದ್ ಕಾರ್ಮಿಕರ ಹೋರಾಟ. ಅದಾದಮೇಲೆ ನಿಮಗೆ ಈಗ ಹೇಳಿದೆ ನಾನು ಖೇಡಾ ಸತ್ಯಾಗ್ರಹ. 3 ಸತ್ಯಾಗ್ರಹಗಳು ಗಾಂಧೀಜಿಯವರ ಪ್ರಾದೇಶಿಕ ಸತ್ಯಾಗ್ರಹ. 1917ನಲ್ಲಿ ನಡೆದಂತಹ
ಒಂದು ಚಂಪಾರಣ್ಯ. ಹೇಳಿ ಯಾವುದಕ್ಕಾಗಿ ಅಂದರೆ ನಾನು ಈಗ ಹೇಳಿಬಿಟ್ಟೆ ನಿಮಗೆ, ಈಸಿಯಾಗಿದೆಲ್ಲ ಗೊತ್ತಾಗತ್ತೆ. ಯಾವುದಕ್ಕೆ ಅಂತಂದರೆ ಇಂಡಿಗೋ ಕಾರ್ಮಿಕರ ಸಮಸ್ಯೆ, ಅಲ್ಲಿ ಬೆಳೀತಿದ್ದಂತಹ ನೀಲಿ ಬೆಳೆಗಾರರ ಹೋರಾಟದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೋಸ್ಕರವಾಗಿ ಗಾಂಧೀಜಿ ಇದನ್ನು ಒಂದು ಪ್ರಾದೇಶಿಕ ಚಳವಳಿಯ ಮೊದಲ ಹಂತದ ನಾಯಕತ್ವ ವಹಿಸ್ಕೊಂಡ್ರು. ಏನಿದು ಇಂಡಿಗೋ ಸಮಸ್ಯೆ? ಕಂಪ್ಲೀಟಾಗಿ ಇಂಡಿಗೋ ಸಮಸ್ಯೆ ಯಾವಾಗಿಂದ ಇತ್ತು ಏನು ಅಂತ ಹೇಳ್ಕೊಡ್ತೀನಿ, ಚಂಪಾರಣ್ಯದವರೆಗೂ ಕೂಡ. ಇದು 1777ನಿಂದ ಇದು 1917ವರೆಗೆ ನಡೆದಂತಹ ಒಂದು ಘಟನೆ. ಇದು ಹೆಚ್ಚು ಕಡಿಮೆ 300 ವರ್ಷ ಇಲ್ಲಿ ರೈತರನ್ನ ಹಿಂಸೆಗೊಳಪಡಿಸಲಾಗಿತ್ತು. 300 ಇಯರ್ಸ್. ಇದನ್ನು ಇಂಡಿಗೋ ಕ್ರಾಂತಿ ಅಂತ ಕರಿತೀವಿ ಅಥವಾ ಇಂಡಿಗೋ ದಂಗೆ ಅಂತ ಕರಿತೀವಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದು ಚಂಪಾರಣ್ಯದಲ್ಲಿ ನಡೆದಿತ್ತು ಅನ್ನೋ ಕಾರಣಕ್ಕಾಗಿ ಇದನ್ನು ಚಂಪಾರಣ್ಯ ಸತ್ಯಾಗ್ರಹ ಅಂತಾರೆ. ಬಟ್ ಇದು ನಡೆದದ್ದು ನೀಲಿ ಕ್ರಾಂತಿ. ಯಾಕೆ ಅಂತಂದರೆ ಇಲ್ಲಿ ರೈತರಿಗೆ ಒತ್ತಾಯಪೂರ್ವಕವಾಗಿ ನೀಲಿ ಬೆಳೆಯನ್ನು ಬೆಳೆಯೋದಕ್ಕೆ ಬ್ರಿಟಿಷ್ ಸರ್ಕಾರ ಒತ್ತಾಯ ಮಾಡ್ತಾಯಿತ್ತು. ಕಾರಣ ಅಂದರೆ ಅವರು ಬಣ್ಣವ ಉತ್ಪಾದನೆ ಮಾಡೋದಕ್ಕೋಸ್ಕರ, ಬಣ್ಣಕ್ಕಾಗಿ ಇಲ್ಲಿ ಇದನ್ನು ತಯಾರು ಮಾಡ್ತಾಯಿದ್ರು. ಬಟ್ ಮೊದಲ ಹಂತದಲ್ಲಿ ರೈತರಿಗೆ ತುಂಬ ಲಾಭಕಾರಿಯಾಗಿತ್ತು, ರೈತರು ಬೆಳೀತಿದ್ರು. ಯಾವಾಗ ಆರ್ಟಿಫಿಷಿಯಲ್ ಕಲರ್ಸ್ ಬರೋದಕ್ಕೆ ಶುರುವಾಯಿತೋ ಕೈಗಾರಿಕಾ ಕ್ರಾಂತಿ ನಂತರ, ಈ ಇಂಡಿಗೋ ನ್ಯಾಚುರಲ್ ಕಲರ್ಸ್ಗೆ ಡಿಮ್ಯಾಂಡ್ ಹೋಯಿತು. ಆದರೂ ಬೆಳಿಬೇಕಾಗಿತ್ತು. ಅತ್ಯಂತ ಕಡಿಮೆ ಬೆಲೆಗೆ ಇದನ್ನು ಖರೀದಿ ಮಾಡ್ತಾಯಿದ್ರು. ಇದರಿಂದಾಗಿಯೇ ಅಲ್ಲಿನ ರೈತರಿಗೆ ದೊಡ್ಡ ಮಟ್ಟದ ಹಿಂಸೆ, ಹಿನ್ನಡೆ ಆಯಿತು. ಬೆಳೆಯಲ್ಲ ಅಂದರೂ ನೀವು ಬೆಳಿಲೇಬೇಕು ಅನ್ನೋ ಒತ್ತಾಯ, ತೀನ್ ಕಟಿಯಾ ಸಿಸ್ಟಮ್ ಅಂತ ಕರಿತೀವಲ್ಲ ಅದೆಲ್ಲ ನಿಮಗಿಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. 1977ರಲ್ಲಿ ಬಂಗಾಳದಲ್ಲಿ ನೀಲಿ ಕೃಷಿಯನ್ನು ಆರಂಭಿಸಿದರು, ಇಂಡಿಗೋ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ. ಪ್ರಪಂಚದಾದ್ಯಂತ ಇಂಡಿಗೋಗೆ ತುಂಬಾ ಡಿಮ್ಯಾಂಡ್ ಇತ್ತು. ಹಾಗಾಗಿ ಯುರೋಪ್ನಲ್ಲಿ ನೀಲಿ ಬಣ್ಣಕ್ಕೆ ಬೇಡಿಕೆ ಇದ್ದ ಕಾರಣ ಇಲ್ಲಿ ಇಂಡಿಗೋವನ್ನು ಬೆಳಿಬೇಕು ಅಂಥೇಳಿ ಶುರು ಮಾಡಿದ್ರು. ಬಟ್ ಆಹಾರ ಬೆಳೆಗಳ ಬದಲಿಗೆ ಇಂಡಿಗೋ ಬೆಳೆಯನ್ನು ಬೆಳೀಲಿಕ್ಕೆ ಕೃಷಿಕರನ್ನ ಇಲ್ಲಿ ಒತ್ತಾಯ ಮಾಡಲಾಗ್ತಾ ಇತ್ತು. ಒತ್ತಾಯಪೂರ್ವಕವಾಗಿ ನೀವು ಬೆಳಿಬೇಕು. ಒಬ್ಬ ರೈತ ಇಂಡಿಗೋ ಬೆಳೆಯಲು ನಿರಾಕರಿಸಿ ಅವನೇನಾದರೂ ಭತ್ತವನ್ನು ಬೆಳೆದ್ರೆ, ಇಂಡಿಗೋವನ್ನು ವಿರೋಧಿಸಿ ಭತ್ತವನ್ನು ಬೆಳೆದ್ರೆ, ಅಲ್ಲಿನ ಇತರ ರೈತರಿಂದ ಅವನಿಗೆ ಕಿರುಕುಳ, ಅವನನ್ನು ಲೂಟಿ ಮಾಡೋದು, ಅವನ ಗದ್ದೆ ಸುಟ್ಟಾಕೋದು, ರೈತನ ಕುಟುಂಬದ ಸದಸ್ಯರನ್ನ ಅಪಹರಣ ಮಾಡ್ತಕ್ಕಂಥದ್ದು, ಇವೆಲ್ಲದನ್ನು ಮಾಡಿ ಕಾನೂನು ಬಾಹಿರ ಕ್ರಮಗಳನ್ನು ಕೈಗೊಂಡರು. ಬ್ರಿಟಿಷ್ ಸರ್ಕಾರ ಇಂಥ ಘಟನೆಗಳಲ್ಲಿ ಕಾನೂನು ಬಾಹಿರ ಕಾರ್ಯಕ್ರಮಗಳಿಗೆ ಭಾಗವಹಿಸಿದವ್ರನ್ನ ಸುಮ್ಮನೆ ಬಿಡ್ತಾ ಇತ್ತು, ಏನೂ ಮಾಡ್ತಿರಲಿಲ್ಲ. ಕಾರಣ ಇಂಡಿಗೋ ಅವನು ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ. ಈ ರೀತಿ ಇಂಡಿಗೋ ಬೆಳೆದು ಅದು ತುಂಬ ಲಾಸ್ ಆಗೋದಕ್ಕೆ ಶುರುವಾಯಿತು. ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ಇಂಡಿಗೋ ರೈತರು ಇಂಡಿಗೋ ಬೆಳೀಲಿಕ್ಕೆ ನಿರಾಕರಣೆ ಮಾಡಿದ್ರು. ಕಾರಣ ಅಂದರೆ ಆರ್ಟಿಫಿಷಿಯಲ್ ಡೈಗಳು ಮಾರ್ಕೆಟಿಗೆ ಬಂದಿದ್ದರಿಂದಾಗಿ ಇದರ ಡಿಮ್ಯಾಂಡ್ ಬಿದ್ದೋಗಿತ್ತು. ಇನ್ನು ಏಪ್ರಿಲ್ 1860ರಲ್ಲಿ ನಾಡಿಯಾ ಮತ್ತು ಪಾಬ್ನಾ ಜಿಲ್ಲೆಗಳು ಮತ್ತು ಬರಾಸತ್ ವಿಭಾಗದಲ್ಲಿ ಎಲ್ಲ ರೈತರು ಮುಷ್ಕರವನ್ನು ನಡೆಸಿ ಇಂಡಿಗೋ ಬೆಳೆಯನ್ನು ಬೆಳೀಲಿಕ್ಕೆ ಇವರು ನಿರಾಕಾರ ಮಾಡಿದ್ರು. ಯಾವ ಕಾರಣಕ್ಕೂ ನಾವು ಇದನ್ನು ಬೆಳೆಯಲ್ಲ ಅಂತ. ಸೊ ಈ ಬೆಳೆಯಲ್ಲ ಅಂತ ಅಂದಾಗ ಇದರ ನಾಯಕತ್ವ ಆಗಿನ ಕಾಲಕ್ಕೆ ನೋಡ್ಬೋದು ನಾವು. ನಾಡಿಯಾ ರೈತರ ದಂಗೆಯ ನಾಯಕತ್ವವನ್ನು ಬಿಸ್ವಾಸ್ ಸಹೋದರರು ವಹಿಸ್ಕೊಂಡಿದ್ರು. ಮಾಲ್ಡಾದ ರಫೀಕ್ ಮಂಡಲ್ ಅವರು ಒಪ್ಕೊಂಡಿದ್ರು. ಪಾಬ್ನಾದಲ್ಲಿ ಖಾದರ್ ಮೊಲ್ಲಾ ಅಂತ ಬರ್ತಾರೆ. ಇವರು ಈ ದಂಗೆಯನ್ನು ಮೊದಲು ಆರಂಭ ಮಾಡಿದಂಥ ನಾಯಕರುಗಳು. ಮುಂದೆ ಈ ದಂಗೆಗೆ ಅನೇಕ ಜಮೀನ್ದಾರರು, ವಿಶೇಷವಾಗಿ ನರೈಲ್ನ ರಾಮ್ ರತನ್ ಮಲ್ಲಿಕ್ ಕೂಡ ಈ ದಂಗೆಗೆ ಜಮೀನ್ದಾರರಾಗಿದ್ದರೂ ಕೂಡ, ಸರ್ಕಾರದ ಒಂದು ವ್ಯವಸ್ಥೆಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಅವನು ಈ ಇಂಡಿಗೋ ಕ್ರಾಂತಿಗೆ ಆತ ತನ್ನ ಬೆಂಬಲವನ್ನು ಘೋಷಣೆ ಮಾಡಿದ್ದ. ಅಂಥ ಸಂದರ್ಭದಲ್ಲೇ ಇದ್ರ ಮೇಲೆ ಬರೆದಂಥ ಒಂದು ಪೂರ್ಣ ಪ್ರಮಾಣದ ಅತ್ಯುತ್ತಮ ಕೃತಿ ದೀನಬಿಂದು ಮಿತ್ರ ಅವರು ಬರೀತಾರೆ, ನೀಲ್ ದರ್ಪಣ್ ಅಂತ. ಏನಿದು ನೀಲ್ ದರ್ಪಣ್ ಅಂದರೆ ಇಂಡಿಗೋ ಬೆಳೀತಕ್ಕಂಥ ಕೃಷಿಕರ ಮೇಲೆ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನು ತೋರಿಸೋ ಒಂದು ಅದ್ಭುತವಾದ ನಾಟಕ. ಭಾಳ ದೊಡ್ಡ ಮಟ್ಟದಲ್ಲಿ ಜನರ ಮನೆಗೆ ಮುಟ್ತು. ದೊಡ್ಡ ಪ್ರಮಾಣದಲ್ಲಿ ಅದೊಂದು ರೈವರ್ಲಿಯನ್ನು ಹುಟ್ಟಾಕ್ತು ಆ ಕಾಲಕ್ಕೆ. ಹಾಗಾಗಿ ಮುಂದೆ ಇದು ಕನ್ವರ್ಟೆಡ್ 1917 ವೇಳೆಗೆ ಬಿಹಾರದ ಚಂಪಾರಣ್ ಸತ್ಯಾಗ್ರಹ ಶುರುವಾಯಿತು. ನೋಡಿ, ಒಂದು 300 ವರ್ಷ ದಂಗೆಗಳಿವು ಕಂಟಿನ್ಯೂಯಸ್ ಆಗಿ ಬಂದಿತ್ತು. ಹಾಗಾಗಿ ಚಂಪಾರಣ್ ಜಿಲ್ಲೆ ಹಿಡುವಳಿದಾರರು ತಮ್ಮ ಹಿಡಿವೇಳೆಯಲ್ಲಿ 3 ಭಾಗ ತೀನ್ ಕಟಿಯಾ ಅಂತ ಒಂದು ಸಿಸ್ಟಮ್ ಮಾಡ್ತಾಯಿದ್ರು. ಆ 23ನೇ ಭಾಗದಲ್ಲಿ ಇಂಡಿಗೋವನ್ನು ಬೆಳೆಸಲೇಬೇಕು. ಬ್ರಿಟಿಷ್ ತೋಟಗಾರರು ಇದನ್ನು ಒತ್ತಾಯಿಸ್ತಾ ಇದ್ರು. ಇದನ್ನು ತೀನ್ ಕಟಿಯಾ ಸಿಸ್ಟಮ್ಸ್ ಅಂತ ಕೂಡ ಕರೆದ್ರು.
ಬೆಳೆಯಂಗಿಲ್ಲ ಅನ್ನಂಗಿಲ್ಲ, ನೀವು ಬೆಳಿಲೇಬೇಕು ಅನ್ನುವಂಥ ಒಂದು ಹೋರಾಟ ಇದು. ಹಂಗಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರಲ್ಲಿ ಬ್ರಿಜ್ ಕಿಶೋರ್ ಪ್ರಸಾದ್, ರಾಜ್ಕುಮಾರ್ ಶುಕ್ಲಾ ಇವರೇ ಇಂಪಾರ್ಟೆಂಟ್ ನಮಗೆ. ಈ ರಾಜ್ಕುಮಾರ್ ಶುಕ್ಲಾ ಅವರು 1916ರಲ್ಲಿ ನಡೆದಂತಹ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಏನು ನಡೀತಾ ಇತ್ತು, ಆವಾಗ ನಿಮಗೆ ಗೊತ್ತಿದೆ ಮಜುಮ್ದಾರ್, RC ಮಜುಮ್ದಾರ್ ಅವರು ಅದರ ನಾಯಕತ್ವ ವಹಿಸ್ಕೊಂಡಿದ್ರು. ಒಂದು ಕಡೆ ನಮ್ಮಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಅವತ್ತು ಅನಿಬೆಸೆಂಟ್ ತಿಲಕರು ಮಾಡ್ತಾಯಿದ್ರು. ದೇಶದ ಎಲ್ಲ ಜನರನ್ನ ಒಟ್ಟು ಹಾಕಿ ಎಲ್ಲರ ಒಂದು ಸಹಾಯಕ ಸ್ನೇಹಪೂರ್ವಕ ಒಪ್ಪಂದವನ್ನು ಲಕ್ನೋ ಒಪ್ಪಂದದಲ್ಲಿ ಮಾಡ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲೇ ಈ ಬ್ರಿಜ್ ಕಿಶೋರ್ ಪ್ರಸಾದ್ ಮತ್ತು ರಾಜ್ಕುಮಾರ್ ಶುಕ್ಲಾ ಅವರು ಗಾಂಧೀಜಿಯವ್ರನ್ನ ಅವತ್ತು ಭೇಟಿ ಆಗ್ತಾರೆ. ಈ ಎಲ್ಲ ಚಳುವಳಿಯ ಸಮಸ್ಯೆಗಳನ್ನು ವಿವರಣೆ ಮಾಡ್ತಾರೆ. ತಮ್ಮ ನಾಯಕತ್ವಕ್ಕಾಗಿ ಗಾಂಧೀಜಿಯವರನ್ನ ಅವತ್ತು ಸ್ವಾಗತ ಮಾಡ್ತಾರೆ. ಗಾಂಧೀಜಿಯವ್ರನ್ನ ಸ್ವಾಗತ ಮಾಡಿದಾಗ ಗಾಂಧೀಜಿಯವರು ಇದನ್ನು ಅಹಿಂಸಾತ್ಮಕ ರೂಪದಲ್ಲೇ ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. 1917 ಗಾಂಧೀಜಿ ಚಂಪಾರಣ್ ಸತ್ಯಾಗ್ರಹದ ಮೂಲಕ ಮೊಟ್ಟ ಮೊದಲ ತಮ್ಮ ಜೀವನದ ಭಾರತ ಸ್ವತಂತ್ರ ಹೋರಾಟದ ಪ್ರಾದೇಶಿಕ ಚಳುವಳಿಯಲ್ಲಿ ಅವರು ಭಾಗವಹಿಸ್ತಾರೆ. ಅಹಿಂಸಾತ್ಮಕ ಸತ್ಯಾಗ್ರಹಕ್ಕೆ ಪೂರ್ವಭಾವಿಯಾಗಿ ಕಾರ್ಯನಿರ್ವಹಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಇದ್ದಂಥ ಸಿಸ್ಟಮನ್ನು ವಾಪಸ್ ತಗೊಳ್ಳೋದಕ್ಕೆ ಒತ್ತಾಯ ಮಾಡ್ತಾರೆ. ಎಲ್ಲ ರೀತಿ ಇವ್ರ ಮೇಲೆ ಅರೆಸ್ಟ್ ಆಗೋ ಲೆವೆಲ್ಗೆ ಮತ್ತು ಇವ್ರನ್ನ ಆ ಪ್ರಾಂತ್ಯದಿಂದ ಹೊರಗೆ ಓಡಿಸುವಂಥ ಕಾರ್ಯ ಎಲ್ಲದನ್ನೂ ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಕೂಡ ಅವರು ಅಹಿಂಸಾತ್ಮಕವಾಗಿ ಇದ್ದರು. ಆ ಸಂದರ್ಭದಲ್ಲೇ ರಾಜೇಂದ್ರ ಪ್ರಸಾದ್ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾರೆ. ಗಾಂಧೀಜಿಯವರು ಆವಾಗಲೇ ಇವರಿಗೆ ಬೆಂಗಾಲಿ ಬಾಬು ಅಂತ ಹೆಸರು ಕೊಟ್ಟಿದ್ದು. ಹಂಗಾಗಿ ಅವರು ಅಲ್ಲಿಂದ ಬಾಬು ರಾಜೇಂದ್ರ ಪ್ರಸಾದ್ ಆದರು. ಬ್ರಿಜ್ ಕಿಶೋರ್ ಪ್ರಸಾದ್, ಮುಜರುಲ್ ಹಕ್, JB ಕೃಪ್ಲಾನಿ ನೆನ್ಪಿಟ್ಕೊಳ್ಳಿ. ದೆಹಲಿಯಿಂದ ಗಾಂಧೀಜಿಯವರ ವಿಚಾರಕ್ಕಾಗಿಯೇ ಬಂದಂಥ ಅತ್ಯುತ್ತಮ ಶಿಕ್ಷಕರು ಕೂಡ ಹೌದು. JB ಕೃಪ್ಲಾನಿ ಅವರಿದ್ದರು, ರಾಮನವಮಿ ಪ್ರಸಾದ್ ಅವರಿದ್ದರು. ಅನೇಕ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲೇ ಗಾಂಧೀಜಿಯವರ PA ಆಗಿ ಮಹದೇವ್ ದೇಸಾಯಿ ಕೂಡ ಭಾಗವಹಿಸಿದರು. ಸೊ ಇವರೆಲ್ಲರ ಒಂದು ಪ್ರತಿಫಲವೇ ಈ ದಂಗೆ ದೊಡ್ಡ ಮಟ್ಟಕ್ಕಾಯಿತು, ಹೋರಾಟ ಆಯಿತು. ಇದೆಲ್ಲ ಆದಮೇಲೆ ಪರಿಣಾಮ ಬ್ರಿಟಿಷ್ ಸರ್ಕಾರ ಈ ಚಂಪಾರಣ್ಯವ ಒಂದು ಕೃಷಿ ಪರಿಸ್ಥಿತಿಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕು ಅಂದಾಗ ಗಾಂಧೀಜಿಯವ್ರನ್ನೂ ಕೂಡ ಅದರ ಒಂದು ತನಿಖಾ ಸಮಿತಿಯ ಸದಸ್ಯರನ್ನಾಗಿ ನೇಮಿಸಿತು. ಲೆಫ್ಟಿನೆಂಟ್ ಕೌನ್ಸಿಲಲ್ಲಿ ಕೂಡ ಗಾಂಧೀಜಿ ಒಬ್ಬ ಸದಸ್ಯರಾಗಿ ಅವತ್ತು ಆಯ್ಕೆ ಆಗಿದ್ದರು. ಇಡೀ ಚಂಪಾರಣ್ಯದ ಸಮಸ್ಯೆಗಳನ್ನು ವರದಿ ರೂಪದಲ್ಲಿ ತಂದರು. ವರದಿ ಅಕ್ಟೋಬರ್ 4, 1917ಗೆ ಈ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಕೊಡ್ತು. ಆ ಪ್ರಕಾರ ಅದರ ಪರಿಣಾಮ ತೀನ್ ಖಟಿಯಾ ವ್ಯವಸ್ಥೆಯನ್ನು ರದ್ದುಗೊಳಿಸಿದರು. ಇನ್ನು ಕಾರ್ಖಾನೆಗಳಿಗೆ ಥವಾನ್ ಆಗಿ ರೈತರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ರು. ಅದರಲ್ಲಿ ರೈತರಿಗೆ ವಾಪಸ್ ತಮ್ಮ ಜಮೀನು ಬರಬೇಕು ಅಂತ ಅಬಾಬ್ ಅಂತ ಒಂದು ಪದ್ಧತಿ ಇತ್ತು. ಇಲ್ಲಿ ಕಾನೂನು ಬಾಹಿರ ಸೆಸ್ಗಳನ್ನು, ಇಲ್ಲಿ ತೆರಿಗೆಗಳನ್ನು ಹಾಕಲಾಗಿತ್ತು. ಆ ಒಂದು ಕಾನೂನು ಬಾಹಿರ ತೆರಿಗೆಯನ್ನು ಏನು ಲಬಾಬ್ ಅಂತ ಏನು ಕರಿತೀವಿ, ಅಬಾಬ್, ಅಂತಹ ಒಂದು ತೆರಿಗೆಯನ್ನು ನಿಲ್ಲಿಸಬೇಕು ಅಂತಾಯಿತು. ಹಾಗಾಗಿ 1918ರಲ್ಲಿ ಚಂಪಾರಣ್ ಕೃಷಿ ಕಾಯ್ದೆ ಜಾರಿಗೆ ಬರೋದ್ರ ಮುಖಾಂತರವಾಗಿ ಈ ಚಂಪಾರಣ್ ಚಳುವಳಿಯನ್ನು ಅವತ್ತಿಗೆ ಕ್ಲೋಸ್ ಮಾಡಿದ್ರು. ಅಲ್ಲಿ ನೆನ್ಪಿಟ್ಕೋಬೇಕು ನೀವು, 1717ನಿಂದ 1917 ಕ್ರಾಂತಿ ಆಯಿತು. 1918ಗೆ ಇದು ಕಂಪ್ಲೀಟಾಗಿ ಚಂಪಾರಣ್ಯ ಬಗೆಹರಿಸಿದ್ರು. ಇಂಡಿಗೋ ಸಮಸ್ಯೆ ಇದು ನಿಮಗೆ ಇಂಪಾರ್ಟೆಂಟಾಗಿ ನೆನ್ಪಿಡಬೇಕು. ನೆಕ್ಸ್ಟ್ ಬೇಡ, ಸೂಪರ್ ಆಗಿದೆ ಕ್ವಶನ್ಸ್. ಕರ್ನಾಟಕ ಹಿಸ್ಟ್ರಿಗೆ ಒಂದು ಫೇಮಸ್ ಕ್ವಶನ್ಸ್ ಇದು. ಪತ್ರಗಳ ಮೂಲಕ ನೆಪೋಲಿಯನ್ ಬೋನಾಪಾರ್ಟೆಯೊಂದಿಗೆ ಕರ್ನಾಟಕದ ಯಾವ ಅರಸರು ಸಂಪರ್ಕ ಇಟ್ಕೊಂಡಿದ್ರು? ನೆಪೋಲಿಯನ್ ಬೋನಾಪಾರ್ಟೆ. ಅಲಿ ಆದಿಲ್ ಶಾ, ಈತ ಬಿಜಾಪುರದಲ್ಲಿ ಆಳ್ವಿಕೆ ಮಾಡ್ತಿದ್ದವನು. ಮೊಹಮ್ಮದ್ ಆದಿಲ್ ಶಾ ಅಪ್ಪ ಮಕ್ಕಳು ಇವರಿಬ್ಬರು. ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಇವರಿಬ್ಬರು ಅಪ್ಪ ಮಕ್ಕಳು. ಯಾರು ಫ್ರೆಂಚ್ ನೆಪೋಲಿಯನ್ ಬೋನಾಪಾರ್ಟೆಯೊಂದಿಗೆ ಸಂಪರ್ಕ ಇರಿಸ್ಕೊಂಡಿದ್ರು ಅಂದರೆ ಭಾಳ ಈಸಿಯಾಗಿ ಹೇಳ್ತೀರಿ. ನಮ್ಮಲ್ಲಿ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಫ್ರಾನ್ಸ್, ಅಫ್ಘಾನಿಸ್ತಾನ್, ಪರ್ಷಿಯಾ ಎಲ್ಲ ರಾಜ್ಯಗಳ ಜೊತೆ ತನ್ನ ರಾಯಭಾರಿಗಳನ್ನು ನೇಮಕ ಮಾಡೋದ್ರ ಮುಖಾಂತರವಾಗಿ ಈತ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದ ಅಂತ. ಅಲ್ಲಿ ನಿಮಗೆ ಗೊತ್ತಾಗಬೇಕು, ಟಿಪ್ಪು ಸುಲ್ತಾನ್ 1751ನಿಂದ 1799 ಇದು ಕರ್ನಾಟಕ ಇತಿಹಾಸದಲ್ಲಿ ಇವ್ರದ್ದೊಂದು ಪಾರ್ಟ್. ಅದು ಆ ಕಾಲದಲ್ಲಿ ಹೋರಾಟ ಮಾಡ್ತಾರೆ. ಹೈದರ್ ಅಲಿ ಮತ್ತು ಫಾತಿಮಾ ಫಕ್ರುನ್ನೀಸಾ ಅವರ ಮಗನಾಗಿ ಜನಿಸ್ತವನೇ ಟಿಪ್ಪು ಸುಲ್ತಾನ್. ಭಾಗವಹಿಸಿದ್ದು ಎರಡನೇ ಆಂಗ್ಲೋ ಮೈಸೂರು, ಮೂರನೇ ಆಂಗ್ಲೋ ಮೈಸೂರು, ನಾಲ್ಕನೇ ಆಂಗ್ಲೋ ಮೈಸೂರು.
ಈ 3 ಯುದ್ಧಗಳಲ್ಲೂ ಟಿಪ್ಪು ಸುಲ್ತಾನ್ ಭಾಗಿಯಾಗಿದ್ದ. ಯಾಕೆ ಅಂತೀರಾ, 1782ರಲ್ಲಿ 1782ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಹೈದರಾಲಿ ಮರಣ ಹೊಂದಿರ್ತಾರೆ. ಓಕೆ, ಪೋರ್ಟ್ನೋವೋ ಕದನ ಅಂತ ಏನು ಕರಿತೀವಿ. ಸೊ ಅಂಥ ಸಂದರ್ಭದಲ್ಲಿ ಮರಣ ಹೊಂದಿದಾಗ ತಂಜಾವೂರಲ್ಲಿದ್ದಂಥ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಎಂಟ್ರಿ ಕೊಡ್ತಾನೆ. ಆವಾಗಲೇ ಮಂಗಳೂರು ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಯುದ್ಧಕ್ಕೆ ಆತ ತಿಲಾಂಜಲಿ ಹಾಕಿದ್ದ. ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧ ಅವಮಾನಕರ ಶ್ರೀರಂಗಪಟ್ಟಣ ಒಪ್ಪಂದವಾಯಿತು. 330 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರ ನಷ್ಟವಾಗಿ ಕೊಡಬೇಕು, ತನ್ನ ಮಕ್ಕಳನ್ನು ಕೊಡೋವರೆಗೂ ಒತ್ತಾಳಗಿಡಬೇಕು ಅಂತ ಹೇಳಿದ್ರು. ಇದು ಮಾನಸಿಕವಾಗಿ ಟಿಪ್ಪು ಸುಲ್ತಾನನ್ನು ತುಂಬಾ ಘಾಸಿಗೊಳಿಸಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಹಣ ಕೊಡೋದ್ರ ಜೊತೆಗೆ ತನ್ನ ರಾಜತಾಂತ್ರಿಕ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನೆಪೋಲಿಯನ್ ಬೋನಾಪಾರ್ಟೆ, ಫ್ರಾನ್ಸ್ ಕ್ರಾಂತಿ ನಡೀತಾ ಇತ್ತು, ಅವಾಗ ಒಬ್ಬ ದೊಡ್ಡ ನಾಯಕ, ಅವನು ಕೂಡ ರಷ್ಯಾದ ಮೇಲೆ ದಂಡಯಾತ್ರೆ ಮಾಡೋವಂಥ ಸಂದರ್ಭ ಇತ್ತು. ಹಾಗಾಗಿ ಆಫ್ರಿಕಾದ ಪ್ರದೇಶದಿಂದ ನೆಲ್ಸನ್ ಜೊತೆಗೆ ಆತ ಈಜಿಪ್ಟ್ ನೌಕಾ ಯುದ್ಧಗಳಲ್ಲಿ ಸೋತಿದ್ದ ನೆಪೋಲಿಯನ್ ಬೋನಾಪಾರ್ಟೆ. ಅವನಿಗೂ ಕಷ್ಟದ ಪರಿಸ್ಥಿತಿ. ಆವಾಗ ಅವನು ರಷ್ಯಾದ ಕಡೆ ದಂಡಯಾತ್ರೆ, ಮಾಸ್ಕೋ ದಂಡಯಾತ್ರೆ ಮಾಡೋ ಸಂದರ್ಭದಲ್ಲೇ ಭಾರತದ ಮೇಲೆ ದಾಳಿ ಮಾಡ್ತೀನಿ ಅನ್ನೋವಂಥದ್ದು ಇತ್ತು. ಹಾಗಾಗಿ ಅವ್ರ ಜೊತೆ ಸಂಬಂಧವನ್ನು ಮಾಡ್ಕೊಂಡಿದ್ರು. ಬಟ್ ಅದು ಈಡೇರಲಿಲ್ಲ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲೂ ಕೂಡ ಹೋರಾಟ ಮಾಡಿಬಿಟ್ಟು ಕೊನೆಗೆ 1799ನಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಯುದ್ಧದಲ್ಲಿ ಮರಣ ಹೊಂತಾರೆ. ಅಲ್ಲಿಗೆ ಪುನಃ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಆವಾಗ ದಿವಾನ್ ಪೂರ್ಣಯ್ಯನವರು ದಿವಾನರಾಗಿ ಅಧಿಕಾರ ತೆಗೆದುಕೊಳ್ತಾರೆ. ಒಬ್ಬ ಸಹಾಯಕ ಸೈನ್ಯ ಪದ್ಧತಿಗೆ ಲಾರ್ಡ್ ವೆಲ್ಲೆಸ್ಲಿ ಮೈಸೂರನ್ನ ತನ್ನ ಅಧೀನ ಪ್ರಾಂತ್ಯವನ್ನಾಗಿ ಮಾಡ್ಕೊಂಡ. ಇದೆಲ್ಲ ಇತ್ತು. ಆವಾಗ ನೆಪೋಲಿಯನ್ ಬೋನಾಪಾರ್ಟೆ ಜೊತೆ ಸಂಬಂಧವನ್ನು ಇಟ್ಕೊಂಡಾನೆ ಟಿಪ್ಪು ಸುಲ್ತಾನ್. ಪ್ಲಸ್ ನಿಮಗೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪ್ರತಿಯನ್ನು ತರಿಸ್ಬಿಟ್ಟು ತನ್ನ ಸೈನಿಕರಿಗೆ ಅದನ್ನು ಓದಿ ಹೇಳ್ತಾ ಇದ್ದ. ಜಾರ್ಜ್ ವಾಷಿಂಗ್ಟನ್ ಅಂತ ಒಬ್ಬ ನಾಯಕ ಬ್ರಿಟಿಷರನ್ನ ಹೆಂಗೆ ಹೊಡೆದಾಕ್ದ ಅಂತ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ 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 ಫಿರಂಗಿಗಳನ್ನು ಬಳಸುವಂತಹ ಮೊದಲ ಬಾರಿ ಪ್ರಯೋಗ ಮಾಡಿದವನೇ ಟಿಪ್ಪು ಸುಲ್ತಾನ್. ಈ ಥರದ ಅನೇಕ ಪ್ರಯೋಗಗಳನ್ನು ಕೂಡ ಮಾಡಿದ್ದಾನೆ. ಜೊತೆಗೆ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಡೆವಲಪ್ಮೆಂಟ್ಸ್ ಇರ್ಬೋದು, ಜೊತೆಗೆ ಅಮೃತ್ ಮಹಲ್ ಅಂತಹ ತಳಿಗಳ ಅಭಿವೃದ್ಧಿ ಇರ್ಬೋದು, ಮತ್ತು ಆಯುರ್ವೇದದ ಆಸ್ಪತ್ರೆಗಳಲ್ಲಿ ಕೆಲಸಗಳು, ಇವೆಲ್ಲ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಯಾವತ್ತಾಗಲೂ ಒಂದು ಹಿಸ್ಟ್ರಿಯನ್ನು ಒಂದು ಪಾಸಿಟಿವ್ನಲ್ಲಿ ನೀವು ನೋಡ್ತಾ ಹೋಗ್ರಿ. ನೆಗೆಟಿವ್ಸ್ ಕಾಮನ್. ಆ ಕಾಲಕ್ಕೆ ಅವ್ರು ತೆಗೆದುಕೊಂಡ ತೀರ್ಮಾನಗಳು ಸರಿ ಇತ್ತೋ ತಪ್ಪಿತ್ತೋ ಗೊತ್ತಿಲ್ಲ. ಬಟ್ ಈ ಕಾಲದಲ್ಲಿ ಕುತ್ಕೊಂಡು ನೀವು ಆ ಕಾಲದನ್ನು ಡಿಬೇಟ್ ಮಾಡೋದು ಸ್ವಲ್ಪ ತಪ್ಪಾಗತ್ತೆ. ನಂದು ಒಬ್ಬ ಇತಿಹಾಸವಾಗಿ ನಾನು ಹೇಳಬೇಕಾದ್ರೆ ಪಾಸಿಟಿವ್ ನೆಲೆಯಲ್ಲಿ ಮಾತ್ರ ನೋಡಿ. ಇವತ್ತಿಗೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಅದು ಹಿಸ್ಟ್ರಿ, ನಾಳೆ ಬೆಳಗ್ಗೆ ಅದಾಲೆ ಮಿಸ್ಟ್ರಿ, ಮತ್ತೇನೋ ಪರಿವರ್ಣಮಗಳಾಗಿರ್ತವೆ. ಹಾಗಾಗಿ ಇವತ್ತಿನ ಕಾಲಕ್ಕೆ ಕೂತ್ಕೊಂಡು 300 ವರ್ಷದ ಹಿಂದಿಂದನ್ನು ಚರ್ಚೆ ಮಾಡೋದು ತಪ್ಪು. ಬೇಕು ಪಾಸಿಟಿವಿಟಿ ಮಾತ್ರ ತಗೊಳ್ಳಿ, ಆವಾಗ ಇತಿಹಾಸ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲ ಅಂದರೆ ಇಂಟ್ರೆಸ್ಟ್ ಬರಲ್ಲ. ನೆಕ್ಸ್ಟ್ ಬರೋಣ. ಸಂಗೊಳ್ಳಿ ರಾಯಣ್ಣ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಆಗಸ್ಟ್ 15 ಬಂತು ಅಂದರೆ ನಮ್ಮ ಕರ್ನಾಟಕದಲ್ಲಿ 2 ದೊಡ್ಡ ಹಬ್ಬ. ಆಗಸ್ಟ್ 15 ಒಂದು ಕಡೆ ಸ್ವಾತಂತ್ರ್ಯ ದಿನಾಚರಣೆ, ಇನ್ನೊಂದು ನಾಡ ದಿನಾಚರಣೆಯಲ್ಲಿ ಅದ್ಭುತವಾದ ವ್ಯಕ್ತಿಯ ಜನ್ಮ ಒಂದು ದಿನವನ್ನು ಆಚರಣೆ ಮಾಡ್ತೀವಿ, ಸಂಗೊಳ್ಳಿ ರಾಯಣ್ಣ ಅಂತ. ಸಂಗೊಳ್ಳಿ ರಾಯಣ್ಣ ಇತಿಹಾಸದ ಪ್ರಕಾರ ಯಾವ ಸೇನಾಧಿಕಾರಿ ಆಗಿದ್ದ ಅಂತ. ಸಂಗೊಳ್ಳಿ ರಾಯಣ್ಣ ಯಾರ ಸೇನಾಧಿಕಾರಿ ಆಗಿದ್ದ? ಕೆಳದಿಯ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ. ಭಾಳ ಇಂಪಾರ್ಟೆಂಟ್ ಬಂತದೆ ಈ ಪ್ರಶ್ನೆಗೆ. ನಿಮಗೆ ಉತ್ತರ ಗೊತ್ತು. ಕಿತ್ತೂರು ರಾಣಿ ಚೆನ್ನಮ್ಮನ ಶ್ರೇಷ್ಠ ದಂಡನಾಯಕನಾಗಿದ್ದವನೇ ಯಾರು? ಸಂಗೊಳ್ಳಿ ರಾಯಣ್ಣ. ಕೆಳದಿ ಚೆನ್ನಮ್ಮ ಅಂತ ಬಂದ ತಕ್ಷಣ ನಿಮಗೆ ಮೈಸೂರು ಒಡೆಯರ ಸಮಕಾಲೀನ ಚಿಕ್ಕದೇವರಾಜ ಒಡೆಯರ ಅಧಿಕಾರದಲ್ಲಿದ್ದಂಥ ಸಂದರ್ಭ. ಕೆಳದಿಯ ಚೆನ್ನಮ್ಮ ಕೂಡ, ಚೆನ್ನಮ್ಮಾಜಿ, ಅದು ಪೂರ್ಣ ಚೆನ್ನಮ್ಮಾಜಿಯವರು ಅಧಿಕಾರದಲ್ಲಿದ್ದರು. ಮೊಘಲರ ಬಾದ್ಶಾಹಗಳು, ಪೇಶ್ವೆಗಳಿಗೂ ಕೂಡ ಆ ಕಾಲಕ್ಕೆ ಇವರು ಆಶ್ರಯವನ್ನು ಕೊಟ್ಟಂಥ ಘಟನೆ ಕೂಡ ನಮ್ಮಲ್ಲಿ ಬರ್ತದೆ. ನೆಕ್ಸ್ಟ್ ಬಂದರೆ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಇವರು ಚಿತ್ರದುರ್ಗ, ಬೆಳವಡಿ ಮಲ್ಲಮ್ಮ, ಸೊ ಬೆಳವಡಿ ಪ್ರಾಂತ್ಯದ ನಾಯಕಿ. ಇವರೆಲ್ಲ ಹೋರಾಟ ಮಾಡಿದ್ದು ನಿಮಗೆ ಗೊತ್ತು. ಯಾಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ರು ಅಂತ ನೀವು ತಿಳ್ಕೋಬೇಕದು. ಇಂಪಾರ್ಟೆಂಟ್ ಏನು ಅಂದರೆ ಅಲ್ಲೇ ಇರೋದು ನಮಗೆ ಇಂಪಾರ್ಟೆಂಟ್. ಏನು? ಕಿತ್ತೂರು ರಾಣಿ ಚೆನ್ನಮ್ಮ 1778 ಅಕ್ಟೋಬರ್ 23ರಂದು ಭಾರತದ ಕರ್ನಾಟಕ, ಪ್ರಸ್ತುತ ಬೆಳಗಾವಿ ಜಿಲ್ಲೆ, ಕಾಕತಿ ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ.
ತಂದೆ ಕಾಕತೀಯ ದೇಸಾಯಿ ಧೂಳಪ್ಪ ಗೌಡರಾಗಿದ್ದರು. ಮುಂದೆ ಇವ್ರಿಗೆ ಮದುವೆ ದೇಸಾಯಿ ಮನೆತನದ ರಾಜ ಮಲ್ಲ ಸರ್ಜನ ಜೊತೆಗೆ 15ನೇ ವಯಸ್ಸಿನಲ್ಲಿ ಎರಡನೇ ಹೆಂಡತಿಯಾಗಿ, ನೆನ್ಪಿಟ್ಕೊಳ್ಳಿ, ಎರಡನೇ ಹೆಂಡತಿಯಾಗಿ ಇವ್ರಿಗೆ ಮದುವೆ ಆಗತ್ತೆ. ಮೊದಲನೇ ಹೆಂಡತಿ ವೀರಮ್ಮ, ಇವರು ಕಿತ್ತೂರು ರಾಣಿ ಚೆನ್ನಮ್ಮ. ಸಂದರ್ಭ ಏನಾಗಿತ್ತು? ಮಲ್ಲ ಸರ್ಜ ಸತ್ತೋಗ್ತಾನೆ, ಶಿವಲಿಂಗಪ್ಪ ಅರಸನಾಗಿದ್ದ. ಶಿವಲಿಂಗಪ್ಪ ರುದ್ರ ಸರ್ಜಾ ಮರಣ ನಂತರ ಈಗ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಅನ್ನುವಂಥ ಮಗುವನ್ನು ದತ್ತು ತೆಗೆದುಕೊಂಡಿದ್ರು. ಅವರನ್ನು ಸಂಸ್ಥಾನದ ಅರಸನನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಅದನ್ನು ಅವತ್ತಿನ ಅಲ್ಲಿನ ಸ್ಥಳೀಯ ಬ್ಯಾರಿಸ್ಟರ್ಸ್ಗಳು ವಿರೋಧ ಮಾಡ್ತಾರೆ. ಹಾಗಾಗಿ ಚಾಪ್ಲಿನ್ ವರದಿ ಕೂಡ ಬರುತ್ತೆ. ಥ್ಯಾಕರೆ ಸಾಹೇಬ ಅದನ್ನು ತೆಗೆದುಕೊಂಡು ಬಂದ. ಯಾವುದೇ ಕಾರಣಕ್ಕೂ ನೀವು ಇವನನ್ನು ರಾಜನನ್ನಾಗಿ ಮಾಡುವಂತಿಲ್ಲ. ಸೊ ಹಾಗಾಗಿ ಈ ಯುದ್ಧಗಳು ಕಂಟಿನ್ಯೂಟಿ ಆಗತ್ತೆ. ಯಾಕೆ ಅಂತಂದರೆ ತೆರಿಗೆ ಕೊಡೋ, ಸಾಮ್ರಾಜ್ಯ ಬೆಳೆಸೋರು ನಾವು, ಆಡಳಿತ ಮಾಡೋರು ನೀವು, ನಮ್ಮ ಮೇಲೆ ಈ ಥರದ ಶಾಸನಗಳನ್ನು ಮಾಡೋದು ತಪ್ಪು ಅನ್ನೋದು ರಾಣಿ ಚೆನ್ನಮ್ಮ ವಾದ. ಹಾಗಾಗಿ ಮುಂದೆ ಯುದ್ಧದಲ್ಲಿ ಕಿತ್ತೂರಿನ ವೀರರು ಹೋರಾಟ ಮಾಡ್ತಾರೆ. ಅವತ್ತಿನ ನಾಯಕತ್ವದಲ್ಲಿ ಸರ್ದಾರ್ ಗುರುಸಿದ್ದಪ್ಪ ಮುಂದಾಳತ್ವದಲ್ಲಿ ಹೋರಾಟ ನಡೀತು. ಹೋರಾಟದಲ್ಲಿ ಥ್ಯಾಕರೆ ಸಾಹೇಬನನ್ನು ಅರೆಸ್ಟ್ ಮಾಡಿ ಅವನನ್ನು ಸಾಯಿಸೋ ಮಟ್ಟಿಗೆ ಗೆಲುವನ್ನು ಸಾಧಿಸಿದರು. ಬಟ್ ಈ ಸಂದರ್ಭದಲ್ಲಿ ಚಾಪ್ಲಿನ್ ದೊಡ್ಡ ಬೃಹತ್ ಬಾಂಬೆ ಪ್ರೆಸಿಡೆನ್ಸಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಬಂದು ಚೆನ್ನಮ್ಮ ರಾಣಿಯ ಅಂಗರಕ್ಷಕ ದಳ ಅಮಟೂರು ಬಾಳಪ್ಪನನ್ನು, ಅಮಟೂರು ಬಾಳಪ್ಪ ಅವತ್ತು ಹೋರಾಟ ಮಾಡಿದಾಗ ಥ್ಯಾಕರೆಗೆ ಕುಂಡು ಹೊಡೆದಾಗ ಥ್ಯಾಕರೆ ಸತ್ತೋಗಿದ್ದ. ನೆಕ್ಸ್ಟು ಸ್ಟಿವನ್ಸನ್ ಮತ್ತು ಇಲಿಯಟ್ನನ್ನು ಕೂಡ ಸೆರೆಯಾಳಾಗಿ ಇಟ್ಕೊಂಡಿದ್ರು. ಬಟ್ ಈಗ ಅದು ಹಾಗೆ ಮುಂದುವರಿಲಿಲ್ಲ. ದೊಡ್ಡ ಸೇನೆಯೊಂದಿಗೆ ಬರ್ತಾರೆ. ರಾಣಿ ಚೆನ್ನಮ್ಮನನ್ನು ಅವತ್ತು ಸೋಲಿಸ್ತಾರೆ. ಸೋಲಿಸಿದ ನಂತರ ಚೆನ್ನಮ್ಮ ಮತ್ತು ವೀರಮ್ಮ ಅವ್ರನ್ನ ಬೈಲು ಹೊಂಗಲಕ್ಕೆ ಇವ್ರನ್ನ ತೆಕ್ಕೊಂಡು ಹೋಗ್ತಾರೆ. ಅಲ್ಲಿಂದ 4 ವರ್ಷಗಳ ಕಾಲ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆಯಾಳಾಗಿದ್ದರು. ಮುಂದೆ ಫೆಬ್ರವರಿ 2ರಂದು ಅವರು ನಿಧನ ಹೊಂದಿದರು. ಮುಂದೆ ಸಂಗೊಳ್ಳಿ ರಾಯಣ್ಣ ಆ ಚಳುವಳಿಯನ್ನು ಕಂಟಿನ್ಯೂ ಮಾಡ್ತಾರೆ 29ರವರೆಗೆ. 1924 ಆರಂಭವಾದಂಥ ಈ ಚಳುವಳಿ 29ವರೆಗೂ ಮುಂದುವರ್ಸ್ಕೊಂಡು ಹೋಗುತ್ತೆ. 1831 ಜನವರಿ 26ರಂದು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನಂದಗಡದಲ್ಲಿ ಗಲ್ಲಿಗೇರಿಸಲಾಗುತ್ತೆ. ನೋಡಿ, ಇವರ ಹುಟ್ಟು ಮತ್ತು ಸಾವು ಭಾರತದಲ್ಲಿ ವೆರಿ ಇಂಪಾರ್ಟೆಂಟ್ ಆಗೋದು ಇದಕ್ಕೇನೆ. ಜನವರಿ 26, ಆಗಸ್ಟ್ 15 ಇವೆರಡು ಸಂಗೊಳ್ಳಿ ರಾಯಣ್ಣನ ಜೀವನದಲ್ಲಿ ಭಾಳ ಅದ್ಭುತವಾದ ದಿನಗಳು. ಕನ್ನಡಿಗರಿಗೆ ಒಂದು ಹೆಮ್ಮೆಯ ದಿನವಾಗಿ ನಮಗದು ಕಾಣುತ್ತೆ. ನೆಕ್ಸ್ಟ್ ಬರೋಣ. ಸೂಪರ್ ಕ್ವಶನ್ಸ್. 176 ಪ್ರಶ್ನೆ. ಗಾಂಧೀಜಿಯವರನ್ನ ಮಹಾತ್ಮ ಅಂಥೇಳಿ ಸಂಬೋಧಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್. ಗಾಂಧೀಜಿಯವರು ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ ಅಂತ ಬಿರುದು ಕೊಟ್ಟಿದ್ದರು. ನಿಮಗೆ ಈ ಸರ್ದಾರ ಅನ್ನುವಂಥ ಚಳುವಳಿಯು ಕೂಡ ಅವತ್ತಿನ ಕಾಲಕ್ಕೆ ರೈತ ಸಂಘಟನೆಗಳನ್ನು ಒಟ್ಟುಗೂಡಿಸ್ಬಿಟ್ಟು ಬ್ರಿಟಿಷರ ತೆರಿಗೆ ನೀತಿ ವಿರುದ್ಧ ಕರ ನಿರಾಕರಣ ಚಳುವಳಿಯನ್ನು ವಲ್ಲಭಾಯ್ ಪಟೇಲ್ ಮತ್ತು ಅವ್ರ ಮಗಳು ಮಣಿಬೇನ್ ಸತ್ಯಾಗ್ರಹ ಅನ್ನುವ ಪತ್ರಿಕೆ ಮುಖಾಂತರ ಜನರನ್ನ ಒಟ್ಟುಗೂಡಿಸ್ಬಿಟ್ಟು ಹೋರಾಟ ಮಾಡಿದ್ದು. ಅಲ್ಲಿನ ಮಹಿಳೆಯರೆಲ್ಲ ವಲ್ಲಭಾಯ್ ಪಟೇಲ್ ಅವ್ರಿಗೆ ತೂ ಹಮಾರ ಸರ್ದಾರೆ ಅನ್ನೋದು ಕೇಳಿಸ್ಕೊಂಡಿದ್ರು. ಗಾಂಧೀಜಿ INC ಸಮಾವೇಶದಲ್ಲಿ ಇವ್ರನ್ನ ಸರ್ದಾರ ವಲ್ಲಭಾಯ್ ಪಟೇಲ್ ಅಂತ ಕರೆದ್ರು. ಅವತ್ತಿಂದ ಗಾಂಧೀಜಿಯವರು ಇವ್ರನ್ನ ಕರೆದ್ರು ಅನ್ನೋದು ನಮ್ಮಲ್ಲಿ 1929 ನಡೆದಂತಹ ಹೋರಾಟದಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಇವರಿಗೆ ಈ ಬಿರುದನ್ನು, ಗಾಂಧೀಜಿಯವರಿಗೆ ಮಹಾತ್ಮ ಅನ್ನುವ ಬಿರುದನ್ನು ಕೊಟ್ಟಿದ್ದು ಯಾರು ಅಂತ ಬಂದರೆ, ಭಾರತದ ಒಬ್ಬ ಶ್ರೇಷ್ಠ ಕವಿ, ಚಿಂತಕ, ತತ್ವಜ್ಞಾನಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಬಿರುದನ್ನು ಅವರಿಗೆ ಕೊಟ್ಟರು. ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಬಿರುದು ಕೊಟ್ಟರು, ಯಾವಾಗ ಕೊಟ್ಟರು ಅಂತ ನೀವು ನೋಡೋದಾದರೆ, ಗಾಂಧೀಜಿಯವರಿಗೆ ಮಹಾತ್ಮ ಅನ್ನುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು 1970ನಲ್ಲಿ ಆ ಬಿರುದನ್ನು ಕೊಡ್ತಾರೆ. ಹಾಗೆಯೇ ಅವರ ಇತಿಹಾಸದ ಹಿಂದಿ ಎಡಿಷನ್ಸ್ಗಳಲ್ಲಿ ನಿಮಗೆ ಇನ್ನೊಂದಿಷ್ಟು ಜನರ ವಿಚಾರಗಳು ನಮಗೆ ಸಿಗ್ತವೆ. ಯಾರು? ಮಲಂಗ್ ಬಾಬಾ ಅಥವಾ ನಂಗಾ ಫಕೀರ್ ಅಂತ. ಮಲಂಗ್ ಬಾಬಾ ಅಥವಾ ನಂಗಾ ಫಕೀರ್ ಅಂತ ಅವ್ರನ್ನ ಹೀಯಾಳಿಸಿದ್ದವತ್ತು. ಓಕೆ, ಕಬಿಲಿಯಾಸ್ ಆಫ್ ನಾರ್ತ್ ವೆಂಡ್ ಫೆಂಟೈನರ್ 1930ನಲ್ಲಿ ಅವನ ಆ ಥರ ಧುರುಳ ಈ ರೀತಿಯಾಗಿ ಹೇಳುತ್ತಾನೆ. ಅದೇ ಇಂಡಿಯನ್ ಟ್ರೈಟರ್ ಮತ್ತು CDS ಫಕೀರ್ ಅಂತ ಕರೆದವರು ಯಾರು? ವಿನ್ಸೆಂಟ್ ಚರ್ಚಿಲ್. ಇಂಗ್ಲೆಂಡ್ನ 2ನೇ ಸಮ್ಮೇಳನ, ದುಂಡುಮೇಜಿನ ಸಮ್ಮೇಳನದ ನಡೆದಾಗ ಗಾಂಧೀಜಿ 2ನೇ ದುಂಡುಮೇಜಿನ ಸಮ್ಮೇಳನ ಧಿಕ್ಕರಿಸಿದ ಸಂದರ್ಭದಲ್ಲಿ
ಆ ಒಂದು ವಿನ್ಸೆಂಟ್ ಚರ್ಚಿಲ್ ಕೋಪಯುಕ್ತವಾಗಿ ಈ ಮಾತನ್ನು ಹೇಳಿದ್ದ ಅಂತ. ಹಾಫ್ ನೆಕೆಡ್ ಸೈಂಟ್ ಅಂತೇಳಿ ಅವನನ್ನು ಫಾಂಗ್ ಮೂಸ್ ಅವರು ಕೂಡ ಈ ಒಂದು ಸ್ಟೇಟ್ಮೆಂಟನ್ನು 1931 ಅವರು ಇಬ್ಬರು ಸೇರ್ಕೊಂಡೇ ಮಾಡಿದ್ವಿ, ವಿಲಿಯಂ ವಿನ್ಸೆಂಟ್ ಚರ್ಚಿಲ್ಲು ಅವರು. ಹಾಗೆ ಹೇಳ್ತಾ ಬರ್ತಾರೆ. ಇನ್ನು ರಾಷ್ಟ್ರಪಿತ ಅಂತ ಕರೆದದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ 1944 ಅವರು ರೇಡಿಯೋ ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ರಂಗೂನಿಂದ ಭಾಷಣ ಮಾಡುವಂಥ ಸಂದರ್ಭ ಅದು. ಜಪಾನಿಂದ ಹೋರಾಟ ಆಗಿತ್ತು, ಸಿಂಗಪೂರಲ್ಲಿ ಅವರು ಮಾಡಿದರು. ಇನ್ನು ನಮ್ಮಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಲೈನ್ಗಳಿಗೂ ಕೂಡ ಬಂದಿದ್ದರು ಹೋರಾಟ. ಆ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದು ರಾಷ್ಟ್ರಪಿತ ಅಂತೇಳಿ ಕೊಟ್ಟದ್ದು. ಅಲ್ಲಿಗೆ ನಮಗೆ ಎಲ್ಲರೂ ಯಾವ್ಯಾವ ಬಿರುದನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ವಿತ್ ಇಸ್ವಿ ವೈಸ್ ಇದು ಸಿಗ್ತದೆ. ನೆಕ್ಸ್ಟ್ ಬರೋಣ ಪ್ರಶ್ನೆ, ಗಡಿನಾಡ ಗಾಂಧಿ ಅಂತ ಯಾರನ್ನ ಕರೀತಾರೆ ಅಂತ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಮಹಾತ್ಮ ಗಾಂಧಿ, ಅಬ್ದುಲ್ ವಾಲಿ ಖಾನ್ ಮತ್ತು ಖಾನ್ ಅಬ್ದುಲ್ ಗಫರ್ ಖಾನ್. ಇನ್ನು ನಮಗೆ ಬಂದರೆ ರಾಜೀವ್ ಗಾಂಧಿ ಅಂತಂದರೆ ಇದಕ್ಕೆ ಉತ್ತರ ಆಲ್ರೆಡಿ ಇವ್ರ ಬಗ್ಗೆ ಡಿಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಖಾನ್ ಅಬ್ದುಲ್ ಗಫರ್ ಖಾನ್. ಖಾನ್ ಅಬ್ದುಲ್ ಗಫರ್ ಖಾನ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಖುದೈ ಖಿದ್ಮತ್ ಗಾರ್. ಓಕೆ, ಖುದೈ ಖಿದ್ಮತ್ ಗಾರ್, ರೆಡ್ ಆರ್ಮಿ ಅಂತ ಕರಿತೀವಿ. ಆ ರೆಡ್ ಆರ್ಮಿ ಸೃಷ್ಟಿಕರ್ತರೇ ಇವರು. ಮತ್ತು ಪೇಶಾವರಿಂದ ನೆನ್ಪಿಟ್ಕೊಳ್ಳಿ, ಪೇಶಾವರಿಂದ ಕರಾಚಿವರೆಗೆ ಉಪ್ಪಿನ ಸತ್ಯಾಗ್ರಹ ನಡೆಸ್ತವ್ರು ಇವರೇ. ಹಾಗಾಗಿ ಇವ್ರನ್ನ ಆ ಕಾರಣಕ್ಕೆ ಏನಂತ ಕರೀತಾರೆ ಅಂತಂದರೆ ಗಡಿನಾಡ ಗಾಂಧಿ ಅಂತ ಕೂಡ ಕರೀತಾರೆ. ಭಾರತ ಪಾಕಿಸ್ತಾನ ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿದವ್ರು ಇವರೇ. ಅವತ್ತು ಇವರಿಗೆ ವಿರೋಧವಾಗಿ ನಿಂತವ್ರೆ ಮಹಮ್ಮದ್ ಅಲಿ ಜಿನ್ನಾ. ಅವೆಲ್ಲ ನಡೆದೋಯ್ತು. ಕೊನೆಗೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂಡ ಇಡ್ತಾರೆ ಪಾಕಿಸ್ತಾನ ಸ್ವತಂತ್ರ ಆದಮೇಲೆ. ಇವೆಲ್ಲ ಅವರ ಕಾಲದಲ್ಲಿ ನಡೆದಂಥ ಒಂದು ಘಟನೆಗಳು. ಹಾಗಾಗಿ ಖಾನ್ ಅಬ್ದುಲ್ ಗಫರ್ ಖಾನನ್ನು ಗಡಿನಾಡ ಗಾಂಧಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಬರೋಣ, ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸು. ಫೋಟೋ ನೋಡಿದ್ರೆ ಉತ್ತರ ಹೇಳ್ತೀರಾ ಅದಕ್ಕೆ. ಈ ಕೆಳಗಿನ ಯಾವ ಒಂದಕ್ಕೆ ಸಂಬಂಧಪಟ್ಟಂತೆ ಹೋಮ್ ರೂಲ್ ಲೀಗನ್ನು ರಚಿಸಲಾಯಿತು? ಹೋಮ್ ರೂಲ್ ಲೀಗ್ ರಚನೆ ಆಗಿದ್ದು ನಿಮ್ಗೆ ನೆನಪಿರಬೇಕು. ಅವಾಗ 1916 ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಯಿತು. ಸ್ಥಾಪನೆಗೆ ಈ ಭಾರತದ ಮಹಾನ್ ಹೋರಾಟಗಾರರಲ್ಲಿ ಇವರಿಬ್ಬರು ಆನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಜನರನ್ನ ಒಂದು ಸ್ವಪ್ರೇರಿತರಾಗಿ ದೇಶದ ಸ್ವತಂತ್ರಕ್ಕೆ ಹೋರಾಟ ಮಾಡೋದಕ್ಕೋಸ್ಕರ ನಿಮ್ಮ ಹಕ್ಕುಗಳು ನಿಮಗಾಗಿ ನೀವೇ ಹೋರಾಟ ಮಾಡಬೇಕು ಅನ್ನೋ ಕಲ್ಪನೆಯಲ್ಲೇ ಹೋಮ್ ರೂಲ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಮಾಡಿದ್ದು ಯಾವಾಗ? ಬಂಗಾಳ ವಿಭಜನೆ ಸಂದರ್ಭನ, ಜಾಗತಿಕ ಯುದ್ಧನ, ಜಲಿಯನ್ ವಾಲಾಬಾಗ್, ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ನಿಮಗೆ 1916 ನಾನು ಹಾಕಿರೋದ್ರಿಂದ ಹೇಳ್ಬೋದು 1ನೇ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲೇ ಹೋಮ್ ರೂಲ್ ಲೀಗನ್ನು ನಮ್ಮಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾಕೆ ಅಂತಂದರೆ ಭಾರತೀಯರ ಒಪ್ಪಿಗೆಯನ್ನು ಪಡೆಯದೆ ಹೋಮ್ ರೂಲ್ ಲೀಗ್ ಭಾರತವನ್ನು ಬ್ರಿಟಿಷ್ ಪರವಾಗಿ ಯುದ್ಧದಲ್ಲಿ ಘೋಷಣೆ ಮಾಡಿದರು. ಹಾಗಾಗಿ ಅದನ್ನು ತಡೆಯೋದಕ್ಕೋಸ್ಕರ ಸೆಪ್ಟೆಂಬರ್ 1916 ಇದು ಹೋರಾಟ ನಡೀತು. ಬಟ್ ಇದು 1918 ನಡುವೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ರವರು ಈ ಒಂದು ನೇತೃತ್ವದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಮಾಡ್ತಾರೆ. ಈ ಚಳುವಳಿಯನ್ನು ಮಾಡುವ ಉದ್ದೇಶ ಏನಿತ್ತಪ್ಪ ಅಂತಂದರೆ ಭಾರತದಲ್ಲಿ ಒಂದು ಹೋರಾಟ ಮಾಡಬೇಕು. ಯಾವ ಥರ? ಕೆನಡಾ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಇದು ದೊಡ್ಡ ಮಾದರಿ ಇತ್ತು ಹೋರಾಟದ್ದು. ಅಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಭಾರತಕ್ಕೆ ಹೋಮ್ ರೂಲ್ ಅಥವಾ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಹೋಮ್ ರೂಲ್ ಚಳುವಳಿಯನ್ನು ಮಾಡಿದ್ರಲ್ಲಿ 1916 ಸ್ಟಾರ್ಟ್ ಆಯಿತು. 16ರಲ್ಲಿ ಬಾಲ್ ಗಂಗಾಧರ್ ತಿಲಕ್ ಕರ್ನಾಟಕದ ಬೆಳಗಾವಿಯಲ್ಲಿ ಹೋಮ್ ರೂಲ್ ಲೀಗ್ನ ಒಂದು ಶಾಖೆ ಅಂತ ಕರೀತಾರೆ. ಹಾಗೆ ಆನಿ ಬೆಸೆಂಟ್ ರವರು ಮದ್ರಾಸ್ನ ಅಡಿಯಾರಲ್ಲಿ ಇವರು ಒಂದು ಶಾಖೆಯನ್ನು ತೆಗಿದ್ದಾರೆ. ಇಡೀ ಭಾರತದಾದ್ಯಂತ ಹೈಯೆಸ್ಟು 200ಕ್ಕೂ ಅಧಿಕ ಶಾಖೆಗಳನ್ನು ಆನಿ ಬೆಸೆಂಟ್ ರವರು, 20ಕ್ಕೂ ಅಧಿಕ ಶಾಖೆಗಳನ್ನು ಬಾಲ್ ಗಂಗಾಧರ್ ತಿಲಕ್ ಎಲ್ಲರೂ ಸೇರಿ ದೆಹಲಿಯನ್ನು ಮುಖ್ಯ ಕಚೇರಿಯನ್ನಾಗಿ ಮಾಡಿಕೊಂಡು ಹೋರಾಟ ಮಾಡ್ತಾರೆ. ಭಾರತದಲ್ಲಿ ಇದರ ಉದ್ದೇಶ ಇಷ್ಟೇ, ಸ್ವರಾಜ್ಯವನ್ನು ಸಾಧಿಸೋದು ಮುಖ್ಯ ಉದ್ದೇಶ ಇತ್ತು. ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಅನೇಕ ಸದಸ್ಯರುಗಳು ಇದರ ಹೋರಾಟದ ಕಲ್ಪನೆಯನ್ನು ನೋಡಿಕೊಂಡು ಇದಕ್ಕೆ ಅವರು ಕೂಡ ಸೇರ್ಕೋತಾರೆ. ಮಹಮ್ಮದ್ ಅಲಿ ಜಿನ್ನಾ, ಜೋಸೆಫ್ ಬ್ಯಾಪಿಸ್ಟಾ, GS ಖಾರ್ಪಡೆ ಅಂತಕ್ಕಂಥವರೆಲ್ಲರೂ
ಇದಕ್ಕೆ ಸೇರ್ಕೋತಾರೆ. ಸರ್ ಎಸ್ ಸುಬ್ರಹ್ಮಣ್ಯ ಅಯ್ಯರ್ ಇವರೆಲ್ಲ ಸೇರ್ಕೊಂಡು ಈ ದೇಶದ ಸ್ವತಂತ್ರಕ್ಕಾಗಿ, ಈ ಹೋರಾಟಕ್ಕಾಗಿ ಹೋಮ್ ರೂಲ್ ಲೀಗನ್ನು ಬೆಂಬಲಿಸ್ತಾರೆ. ಮಂದಗಾಮಿಗಳು, ತೀವ್ರವಾದಿಗಳು ಮತ್ತು ಮುಸ್ಲಿಂ ಲೀಗ್ ಇವರೆಲ್ಲರೂ ಕೂಡ 1916ನ ಲಕ್ನೋ ಒಪ್ಪಂದದಲ್ಲಿ ಮೇಡಮ್ ಅನಿ ಬೆಸೆಂಟ್ ಅವರು ಒಂದೇ ಹೋರಾಟದ ವೇದಿಕೆಯಲ್ಲಿ ಇವ್ರನ್ನೆಲ್ಲ ಒಂದು ಒಪ್ಪಂದದ ಸ್ನೇಹಪೂರ್ವಕವಾಗಿ ಕೂಡಿಸ್ತಾರೆ. ಇದರಿಂದಾಗಿನೇ ಈ ಆಂದೋಲನ ದೇಶದ ಹೆಚ್ಚಿನ ಪ್ರದೇಶಗಳಿಗೆ ಅದು ಪ್ರಕಾರ ಆಯಿತು. ಆದರೂ ಈ ದಂಗೆ ವಿಫಲತೆ ಆಗತ್ತೆ. ಇಲ್ಲೊಂದು ಪ್ರಶ್ನೆ ಯಾವಾಗಲೂ ಕೇಳ್ತಾರೆ, ವಿಫಲ ಆಗೋದಕ್ಕೆ ಕಾರಣ ಸೆಪ್ಟೆಂಬರ್ 1918ರಲ್ಲಿ ತಿಲಕರು ಇಂಗ್ಲೆಂಡ್ನ ಪತ್ರಕರ್ತನೊಬ್ಬನ ಮೇಲೆ ತನ್ನ ಒಂದು ಕೇಸನ್ನು ಬುಕ್ ಮಾಡಿದ್ದಕ್ಕೋಸ್ಕರ ಅವನ್ನ ವಿರೋಧಿಸೋಕ್ಕಾಗಿ ಅವ್ರದ್ದೇ ಕೋರ್ಟಲ್ಲಿ ವಾದ ಮಾಡೋದಕ್ಕೆ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಯಾರು? ಇಂಡಿಯನ್ ಅನ್ರೆಸ್ಟ್ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ರು. ಬರೆದವನು ಸರ್ ಇಗ್ನೇಷಿಯಸ್ ವ್ಯಾಲೆಂಟೈನ್ ಚಿರೋಲ್ ಅಂತ. ಭಾರತದ ಅಶಾಂತಿಯ ಜನಕ ಅಥವಾ ಪಿತಾಮಹ ಅಂತ ಬಾಲಗಂಗಾಧರ ತಿಲಕ್ ಅವ್ರನ್ನ ಭಾಳ ಅಪಹಾಸ್ಯ ಮಾಡೋ ರೀತಿ, ಅವರಿಗೆ ಅವಮಾನ ಮಾಡೋ ರೀತಿ ಈ ಪುಸ್ತಕವನ್ನು ಬರೆದಿದ್ದ, ಇಂಡಿಯನ್ ಅನ್ರೆಸ್ಟ್ ಅಂತ. ಈ ಪುಸ್ತಕದ ಬಿಡುಗಡೆ ಮಾಡೋ ಸಮಾರಂಭ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರದಾದ್ಯಂತ ಅಂದರೆ ವರ್ಲ್ಡ್ ವೈಡ್ ಈ ಪುಸ್ತಕ ರಿಲೀಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ, ರಿಲೀಸ್ ಆದರೂ ಕೂಡ ನನ್ನ ವಿರುದ್ಧ ಈ ರೀತಿಯ ಅವಹೇಳನ ಹೇಳಿಕೆಗಳನ್ನೆಲ್ಲ ಅದರಲ್ಲಿ ಸೇರ್ಪಡೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಆ ಪುಸ್ತಕದ ಪ್ರಚಾರ ಪ್ಲಸ್ ಸಮಾರಂಭ ಹಾಗೆ ಅದರ ಯಶಸ್ವಿ ಇದನ್ನೆಲ್ಲ ಕೂಡ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಾಲಗಂಗಾಧರ ತಿಲಕ್ ಅವರು ಇದನ್ನು ಇಂಗ್ಲೆಂಡ್ಗೆ ತೊಗೊಂಡೋಗ್ತಾರೆ. ಅವ್ರದ್ದೇ ಕೋರ್ಟಲ್ಲಿ ವಾದ ಮಾಡ್ತಾರೆ, ಬಟ್ ಸೋಲಾಗತ್ತೆ. ಆದರೆ ತಿಲಕರು ಭಾರತದಿಂದ ಅಲ್ಲಿ ಹೋಗಿದ್ದಕ್ಕೆ ಅನಿ ಬೆಸೆಂಟ್ರವರಿಗೆ ಭಾರತೀಯ ಪ್ರಜೆಗಳನ್ನು ಒಟ್ಟುಗೂಡಿಸೋದಕ್ಕೆ ಅಸಮರ್ಥರಾಗ್ತಾರೆ. ಹಾಗಾಗಿ ಹೋಮ್ ರೂಲ್ ಲೀಗ್ ಚಳುವಳಿ ಅದು ಸ್ವಲ್ಪ ಕೆಳಮುಖ ಹಂತಕ್ಕೆ ಹೋಗಿ ಚಳುವಳಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಬರೋಣ. 179ನೇ ಪ್ರಶ್ನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ನೋಡಿ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ರಂಗದ ಬ್ಯಾಂಕ್ ಯಾವುದು? ಸೆಂಟ್ರಲ್ ಬ್ಯಾಂಕ್, ಭಾರತೀಯ ಸ್ಟೇಟ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಅಂದರೆ ನಿಮಗೆ ಗೊತ್ತಿದೆ, ಇವತ್ತು ಭಾರತದಲ್ಲೇ ಭಾಳ ದೊಡ್ಡ ಮಟ್ಟದಲ್ಲಿ ಸೇವೆಗಳನ್ನು ಕೊಡ್ತಾ ಇರೋ ಬ್ಯಾಂಕೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ಸ್ಟೇಟ್ ಬ್ಯಾಂಕ್ ಇದು ಸಾರ್ವಜನಿಕ ರಂಗದ ಅಥವಾ ಖಾಸಗಿ ರಂಗನ ಅಂತ ತಗೊಂಡ್ರೂ ಕೂಡ ಅತ್ಯಂತ ದೊಡ್ಡ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. 1806ರಲ್ಲಿ ಇದರ ಸ್ಥಾಪನೆ ಆಗಿತ್ತು ಕೋಲ್ಕತ್ತಾದಲ್ಲಿ. ಬಟ್ ಅವಾಗ ಅದಕ್ಕೆ ಹೆಸರು ಹಾಗಿರಲಿಲ್ಲ. ಅದಕ್ಕಿದ್ದ ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಕೋಲ್ಕತ್ತಾದಿಂದ ಸ್ಟಾರ್ಟ್ ಆಗಿತ್ತು. ಅದು ಮೊಟ್ಟ ಮೊದಲ ಸಾರ್ವಜನಿಕ ರಂಗದ ಬ್ಯಾಂಕಿಂಗ್ ಅದು. ಬಟ್ ಈಗ ಅಟ್ ಪ್ರೆಸೆಂಟ್ ನೀವು ನೋಡಿದರೆ ಬಹುರಾಷ್ಟ್ರೀಯ ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಶಾಸನಬದ್ಧ ಸಂಸ್ಥೆ ಅಂತ SBIಯನ್ನು ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ಮುಂಬೈಯಲ್ಲಿ ಅದರದ್ದು ಪ್ರಧಾನ ಕಚೇರಿ ಇದೆ. ಸರ್ಕಾರಿ ನಿಗಮದ ಶಾಸನಬದ್ಧ ಸಂಸ್ಥೆ ಅಂತ ಕೂಡ ಅದಕ್ಕೆ ಒಂದು ಹೆಗ್ಗಳಿಕೆ ಕೂಡ ಇದೆ. ಈ ಒಂದು ಬ್ಯಾಂಕು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆದಮೇಲೆ 1955ರಲ್ಲಿ ಭಾರತ ಸರ್ಕಾರ ಇದನ್ನು ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಘೋಷಣೆ ಮಾಡಿ ಅದಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನುವಂಥ ಹೆಸರು ಕೂಡ ಬಂತು. ನೆಕ್ಸ್ಟ್ ಬರೋಣ. 180ನೇ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ಅವಾಗವಾಗ ಕರೆಂಟ್ ಅಫೇರ್ಸಲ್ಲಿ ನಿಮಗಿದು ಮಾಡ್ತಾ ಇರುತ್ತೆ. ಭಾವುದಕ್ಕೆ ಸಂಬಂಧಿಸಿದಂತೆ ಸಾಚಾರ್ ಆಯೋಗವನ್ನು ನೇಮಕ ಮಾಡಲಾಗಿದೆ. 2004-3ರಲ್ಲಿ ತುಂಬ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದಂಥದ್ದಿದು ಸಾಚಾರ್ ಆಯೋಗ. ಯಾವುದಕ್ಕಾಗಿ? ಕೇಂದ್ರ ರಾಜ್ಯ ಸಂಬಂಧಗಳ ಪರಿಹಾರ, ಮುಸ್ಲಿಂ ಜನಾಂಗದ ಅಭಿವೃದ್ಧಿಗಾಗಿ, ಕೇಂದ್ರಾಡಳಿತ ಪ್ರದೇಶದ ಸಮಸ್ಯೆಗಳ ಪರಿಹಾರ, ಅಂತಾರಾಜ್ಯದ ಜಲ ವಿವಾದಗಳನ್ನು ಬಗೆಹರಿಸೋದಕ್ಕೆ. ಯಾವುದಕ್ಕಾಗಿ ಮಾಡಲಾಗಿತ್ತು ಅಂತಂದರೆ ರಾಜಿಂದರ್ ಸಾಚಾರ್ ಇವರನ್ನ ನಾಯಕತ್ವದಲ್ಲಿ ಇಟ್ಕೊಂಡ್ಬಿಟ್ಟು ತಂದದ್ದು ಈ ಆಯೋಗವನ್ನು. ಏನಕ್ಕೆ ಅಂದರೆ ಭಾರತದಲ್ಲಿ ಮುಸ್ಲಿಂ ಜನಾಂಗಕ್ಕೆ ಬೇಕಾಗಿರುವಂತಹ ಅವಕಾಶಗಳು, ಸೌಲಭ್ಯಗಳು ಮತ್ತು ಅವರ ಫೈನಾನ್ಷಿಯಲ್ ಕ್ರಿಟಿಕ್ಸ್ನನ್ನು ಸ್ವಲ್ಪ ಉನ್ನತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಸರ್ಕಾರ ಈ ಒಂದು ಆಯೋಗವನ್ನು ರಚನೆ ಮಾಡ್ತು. ಯಾವುದನ್ನು? ಸಾಚಾರ್ ಕಮಿಷನ್ ಅಂತ ಕರಿತೀವಿ. ರಾಜಿಂದರ್ ಸಾಚಾರ್ ಅದರ ಮುಖ್ಯಸ್ಥರು. ಏನು ಮಾಡಿದ್ರು ನೋಡಿ, ಇದಕ್ಕೊಂದು ವಿರೋಧನೇ ಇದೆ ಭಾರತದಲ್ಲಿ. ಏನು ವಿರೋಧ? ಈಗಲೂ ಕೂಡ ಅದನ್ನೇ ವಾದ ನಡೀತಾ ಇದೆ ನಿಮಗೆ. ಸಂವಿಧಾನದ 340ನೇ ವಿಧಿ ಪ್ರಕಾರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಆಯೋಗವನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿ ಇದೆ. ಇದು ಸಂವಿಧಾನದಲ್ಲಿ 340 ಏನು ಹೇಳುತ್ತೆ ಅಂದರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ನೀವು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದು ಆಯೋಗ ಮಾಡ್ಬೋದು.
ಯಾರು ಮಾಡಬೇಕು ಆಯೋಗ? ರಾಷ್ಟ್ರಪತಿ ಅದನ್ನು ನೇಮಿಸಬೇಕು. ಆದರೆ ಅವತ್ತು ರಾಷ್ಟ್ರಪತಿ ಅದನ್ನು ನೇಮಿಸಲಿಲ್ಲ, ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಈ ಆಯೋಗವನ್ನು ನೇಮಕ ಮಾಡಿದ್ರು. ಸಾಚಾರ ಸಮಿತಿ ಏನು ಶಿಫಾರಸು ಮಾಡಿತ್ತು? ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳಲ್ಲಿ ಮುಸ್ಲಿಮರ ಶಿಕ್ಷಣ, ಮುಸ್ಲಿಮರ ಕೌಶಲ್ಯಾಭಿವೃದ್ಧಿ, ಸಾಲದ ಪ್ರವೇಶ, ವಿಶೇಷ ಅಭಿವೃದ್ಧಿಯ ಉಪಕ್ರಮಗಳು, ದೃಢೀಕರಣ ಕ್ರಮಕ್ಕಾಗಿ ಕ್ರಮಗಳು, ವಕ್ಫ್ ಮತ್ತು ಇತರೆ ಎಂಬ ಪ್ರಮುಖ ಕ್ಷೇತ್ರಗಳ ಅಡಿಯಲ್ಲಿ ಇವುಗಳನ್ನು ವರ್ಗೀಕರಿಸಿ ಅವೆಲ್ಲವುಗಳ ಅಭಿವೃದ್ಧಿ ಮಾಡುವುದೇ ಮುಖ್ಯ ಕ್ರಮ ಅಂತ ಹೇಳಿದರು. ಇಷ್ಟೆಲ್ಲ ಮುಖ್ಯ ಕ್ರಮಗಳನ್ನು ತಂದಿದ್ದನ್ನು ಇವತ್ತಿನ ಸರ್ಕಾರಗಳು ಅದನ್ನು ವಿರೋಧ ಮಾಡಿದವು. ದೊಡ್ಡ ದೊಡ್ಡ ಸಂಘಟನೆಗಳು ಅದನ್ನು ವಿರೋಧ ಮಾಡಿದ್ವು. ಹೆಂಗೆ ವಿರೋಧ ಮಾಡಿದ್ವು? ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಗಿದ್ದ ಕಾಯ್ದೆ 1993 ಸೆಕ್ಷನ್ಸ್ 2ನಲ್ಲಿರುವಂಥ ಮ್ಯಾಟ್ರನ್ನ ಇಟ್ಕೊಂಡು ಇವತ್ತು ವಿರೋಧ ಮಾಡಿದ್ರು. ಏನು ಮಾಡಿದ್ರು? ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಇವತ್ತು ಕೂಡ ಅಟ್ ಪ್ರೆಸೆಂಟಲ್ಲಿ ದೊಡ್ಡ ಚರ್ಚೆಯಲ್ಲಿರೋದು ಇದೇ ಮ್ಯಾಟ್ರು. ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಕೇಂದ್ರ ಸರ್ಕಾರ ಪ್ರಯೋಜನಕಾರಿ ಯೋಜನೆಗಳನ್ನು ಪ್ರಾರಂಭಿಸಿದೆ. ಏಕೆಂದರೆ ಇದು ಧಾರ್ಮಿಕ ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ಅಂತಹ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಸಂವಿಧಾನದ 340ನೇ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ರಚಿಸಿದ ಯಾವುದೇ ಆಯೋಗವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಎಂದು ಘೋಷಿಸಿಲ್ಲ ಅಂತಿದೆ. ಆದರೆ ಕೇಂದ್ರ ಸರ್ಕಾರ ತನ್ನ ಪಾಡಿಗೆ ತಾನು ಮುಸ್ಲಿಂ ಸಮುದಾಯದ ಪರವಾಗಿ ಇದನ್ನು ಪ್ರಾರಂಭಿಸೋಕ್ಕೋಸ್ಕರ ಇದನ್ನು ಪ್ರಯೋಜನಕಾರಿ ಉದ್ದೇಶಗಳನ್ನು ಈಡೇರಿಸಬೇಕು ಅನ್ನೋ ಕಾರಣಕ್ಕಾಗಿ ತಂದಿದ್ದರಿಂದ ಈ ಯೋಜನೆಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ರಾಜೇಂದ್ರ ಸಾಚಾರ್ ಅವ್ರನ್ನ ನೇಮಕ ಮಾಡಿದ್ರಿಂದ ಈ ಒಂದು ಆಯೋಗದ ಶಿಫಾರಸುಗಳನ್ನು ಇವತ್ತು ಕೂಡ ಕೋರ್ಟಲ್ಲಿ ವಿರೋಧ ಮಾಡ್ತಾ ಇದ್ದೀವಿ. ಹಾಗಾಗಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇವತ್ತು ನೀವು ನೋಡಿದ್ದೀರಾ 160ಇಂದ 180ವರೆಗೆ ಪ್ರಶ್ನೆಗಳು ನಿಮಗೆ ಇದರಲ್ಲಿ ಬಂದಿದೆ. ಈ ಎಲ್ಲ ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದೀನಿ ಅಂತೀನಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಅದ್ಭುತವಾದ ಮ್ಯಾಟ್ರೊಂದಿಗೆ. ಧನ್ಯವಾದಗಳು.